ಶ್ರೀಯುತ ಸುರೇಶ್ ನಂದೊಟ್ಟು ದಯವಿಟ್ಟು ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಾ ಇದ್ದೇವೆ. ಸುರೇಶ್ ನಂದೊಟ್ಟು. ಅದೇ ರೀತಿ ಶ್ರೀನಿವಾಸ್ ಗೌಡ, ವಿಟ್ಲ ಪದವಿ ಪೂರ್ವ ಕಾಲೇಜಿನ ಕ್ರೀಡಾ ನಿರ್ದೇಶಕರು ಶ್ರೀನಿವಾಸ್ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ ಶ್ರೀನಿವಾಸ್ ಸರ್, ದಯವಿಟ್ಟು ವೇದಿಕೆ ಬರಬೇಕಾ ಕೇಳಿಕೊಳ್ತಿದ್ದೇವೆ. ನಮ್ಮ ಇಂದಿನ ಈ ಕಬಡ್ಡಿ ಪಂದ್ಯಾಟಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ನಾವಿರುವಂತಹ ಸಮಯವಿದು. ಈ ಉದ್ಘಾಟನಾ ಸಮಾರಂಭವು ಯಶಸ್ವಿಯಾಗಿ ನಡೆಯಲಿ ಎಂದು ಈ ಮಣ್ಣಿನ ಸರ್ವ ಧರ್ಮದ ಸರ್ವ ದೇವರಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ದಯವಿಟ್ಟು ಶ್ರೀನಿವಾಸ್ ಗೌಡ ಸರ್ ನಮ್ಮ ಜೊತೆಗೆ ನಿರಂತರವಾಗಿ ಮೊನ್ನೆಯಿಂದ ಕಬಡ್ಡಿ ಪಂದ್ಯಾಟಕ್ಕೆ ಸಹಕರಿಸುತ್ತಿರುವಂತಹ ಶ್ರೀಯುತ ಶ್ರೀನಿವಾಸ್ ಗೌಡ ಸರ್ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಟ್ಲ ಪದವಿ ಪೂರ್ವ ಕಾಲೇಜಿನ ಕ್ರೀಡಾ ನಿರ್ದೇಶಕರು. ಇದೀಗ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಅತಿಥಿ ವರ್ಯರನ್ನು, ಇಲ್ಲಿ ನೆರೆದಿರುವ ಸರ್ವರನ್ನು ನಮ್ಮ ಉದ್ಘಾಟನಾ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಸಮಾಜಶಾಸ್ತ್ರ ಉಪನ್ಯಾಸಕರಾಗಿರುವಂತಹ ಶ್ರೀಯುತ ಸುದರ್ಶನ್ ಗಟ್ಟಿ ಇವರು. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಕಬಡ್ಡಿ ಪಂದ್ಯಾಟದ ಕಾರ್ಯಕ್ರಮಕ್ಕೆ ಸೇರಿರುವಂಥ ನಮ್ಮೆಲ್ಲ ಆತ್ಮೀಯ ಕ್ರೀಡಾಪಟುಗಳನ್ನು, ಗಣ್ಯರನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಪ್ರಯುಕ್ತವಾಗಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ರೀಟಾ ಸೈಬಲ್ ಡಿಸೋಜಾ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಬೆನ್ನೆಲುಬು, ನಮ್ಮ ಪ್ರೋತ್ಸಾಹಕರು, ನಮ್ಮೆಲ್ಲ ಆಗು ಹೋಗುಗಳ ಬೆನ್ನೆಲುಬೆಂತೇಳಿ ಖ್ಯಾತರಾದಂತಹ ಶ್ರೀಯುತ ಹಾಜಿ ಎನ್ ಸುಲೈಮನ್ ರವರು ಈ ವೇದಿಕೆಯಲ್ಲಿದ್ದಾರೆ. ಹಾಗೂ ಇವರು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರು. ಇವರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸರ್ವ ಅತಿಥಿ ವರ್ಯರಿಗೆ ಹೂವನ್ನು ನೀಡುವುದರ ಮೂಲಕ ಸ್ವಾಗತಿಸಲಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಮಾನ್ಯ ಪ್ರಾಂಶುಪಾಲರು. ವೇದಿಕೆಯಲ್ಲಿ ಕೊಲ್ನಾಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಯುತ ಅಶ್ರಫ್ ರವರಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಾಜಿ ಪಂಚಾಯತ್ ಅಧ್ಯಕ್ಷರು, ಕೊಲ್ನಾಡು ಗ್ರಾಮ, ವಿಟ್ಲ ಪಟ್ನೂರು ವ್ಯವಸಾಯ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕೊಡುಗೈ ದಾನಿಗಳಾದಂತಹ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಆದರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾಲೇಜು ಪ್ರಾರಂಭ ಆದಾಗ ಕಾಲೇಜಿಗೆ ಬೆನ್ನೆಲುಬಾಗಿ ಸಹಕಾರವನ್ನು ನೀಡಿದಂಥ ಹಿರಿಯ ವ್ಯಕ್ತಿ ಶ್ರೀಯುತ ಪ್ರಗತಿಪರ ಕೃಷಿಕರು ಶ್ರೀಯುತ ದಾಮೋದರ್ ರೈಯವರು ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಈ ಪಂದ್ಯಾಟಕ್ಕೆ ಪ್ರೋತ್ಸಾಹಕರಾಗಿ ನಮಗೆ ಬಹಳ ರೀತಿಯಲ್ಲಿ ಮಾರ್ಗದರ್ಶನ ನೀಡಿದಂತಹ ಶ್ರೀಯುತ ಲಯನ್ ಬಾಲಕೃಷ್ಣ ಸರ್ಕಲ PUWD ಗುತ್ತಿಗೆದಾರರು ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ವ್ಯಕ್ತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡಾ ಸಂಯೋಜಕರಾದಂಥ ಶ್ರೀಯುತ ಅರುಣ್ ಡಿಸೋಜರ್ ಅವರಿದ್ದಾರೆ ವೇದಿಕೆಯಲ್ಲಿ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪಂಚಾಯತಿನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಹಜ್ಮಾ ತಾಲಿತನೋಜಿ ಅವರು ವೇದಿಕೆಯಲ್ಲಿದ್ದಾರೆ.
ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದೆ. ಹಾಗೆ ಬಂಟ್ವಾಳ ತಾಲೂಕಿನ ಪಂಚಾಯತ್ ಸದಸ್ಯರು, ನಿಕಟಪೂರ್ವ ಸದಸ್ಯರಾಗಿರುವಂಥ ಶ್ರೀಯುತ ನಾರಾಯಣ್ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದೆ. ನಮ್ಮ ಪ್ರೈಮರಿ ಶಾಲೆಯ ಆಡಳಿತ ಅಧ್ಯಕ್ಷರು ಆಗಿರುವಂಥ ಶ್ರೀಯುತ ಯಾಕೂಬ್ ಅವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ನಮ್ಮ ಪಂದ್ಯಾಟದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದೆ. ಕಾಲೇಜಿನ ಮುಖ್ಯ ಉಪಾಧ್ಯಾಯನಾಗಿರುವಂಥ ಸರ್ಕಾರಿ ಪ್ರೌಢಶಾಲಾ ನಾರ್ಸ್ ಇದರ ಮುಖ್ಯ ಉಪಾಧ್ಯಾಯನಾಗಿರುವಂಥ ಶ್ರೀಮತಿ ಲತಾ ಮೇಡಮ್ ಅವರು ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಸುರೇಶ್ ನಂದೊಟ್ಟು ಉಪನ್ಯಾಸಕರು, ಕಾರ್ಮೈಲ್ ಕಾಲೇಜ್, ಇವರು ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಇಡೀ ಈ ಪಂದ್ಯಾಟಕ್ಕೆ ಬಹಳ ರೀತಿಯಲ್ಲಿ ಬೆನ್ನೆಲುಬಾಗಿ ಸಹಕಾರವನ್ನು ನೀಡಿಕೊಂಡು ಬಂದಿರುವಂಥ ಶ್ರೀನಿವಾಸ್ ಗೌಡ ಅವರು, ವಿಠಾಲ್ ಕಾಲೇಜ್ ಕ್ರೀಡಾ ನಿರ್ದೇಶಕರು, ಇವರು ವೇದಿಕೆಯಲ್ಲಿದ್ದಾರೆ. ಇವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ನಿತಿನ್ ಸರ್ ಇದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂದಂಥ ಎಲ್ಲ ಆತ್ಮೀಯರನ್ನು ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಸಂಯೋಜಕರಿಗೆ ಹಾಗೂ ತರಬೇತುದಾರರಿಗೆ ಹಾಗೂ ವ್ಯವಸ್ಥಾಪಕರಿಗೆ ಹಾಗೂ ಪಂದ್ಯಾಟವನ್ನು ವೀಕ್ಷಿಸಲು ಬಂದಿರುವಂಥ ಎಲ್ಲ ಕ್ರೀಡಾಭಿಮಾನಿಗಳಿಗೆ ನಾನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸಿದ್ದೇನೆ. ಜೈ ಹಿಂದ್. ಆಲ್ ನಮ್ಮ ಈ ಸುಂದರವಾದ ಕಾರ್ಯಕ್ರಮಕ್ಕೆ ಸರ್ವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಸಮಾಜಶಾಸ್ತ್ರ ಉಪನ್ಯಾಸಕರು ಶ್ರೀಯುತ ಸುದರ್ಶನ್ ಸರ್ ಇವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಪ್ರಮುಖ ಘಟ್ಟ ಉದ್ಘಾಟನಾ ಸಮಾರಂಭ. ಕತ್ತಲಿನಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ ದಾರಿಯನ್ನು ತೋರಿಸುವ ಪರಂ ಜ್ಯೋತಿಯನ್ನು ಬೆಳಗುವುದರ ಮುಖೇನ ನಮ್ಮ ಇಂದಿನ ಈ ಕಬಡ್ಡಿ ಪಂದ್ಯಾಟಕ್ಕೆ ಉದ್ಘಾಟನೆಯನ್ನು ನೀಡಬೇಕಾಗಿ ನಮ್ಮ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರು ಶ್ರೀಯುತ ಆಜಿ.ಎನ್. ಸುಲೈಮಾನ್ ಸರ್ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ಅದರ ಜೊತೆಗೆ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಸರ್ ಇವರು ಈರುವರ ಘನ ಉಪಸ್ಥಿತಿಯಲ್ಲಿ ನಮ್ಮ ಇಂದಿನ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಈ ಕಬಡ್ಡಿ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡುತ್ತಿರುವಂತಹ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅತ್ಯಂತ ಯಶಸ್ವಿಯಾಗಿ ನಮ್ಮ ಇಂದಿನ ಈ ಕಬಡ್ಡಿ ಪಂದ್ಯಾಟ ಮುಂದುವರಿಯಲಿ. ಸರ್ವಧರ್ಮದ ಸರ್ವದೇವರ ಕೃಪೆ ನಮ್ಮಲ್ಲಿ ಇರಲಿ ಅಂತ ಕೇಳಿಕೊಳ್ಳುತ್ತಾ ನಡೆಸುತ್ತಿರುವಂತಹ ಉದ್ಘಾಟನಾ ಸಮಾರಂಭ ಅದೇ ರೀತಿ ಎಲ್ಲ ಅತಿಥಿ ವರ್ಯರು ದಯವಿಟ್ಟು ಕ್ರೀಡಾಂಗಣಕ್ಕೆ ಬರಬೇಕು. ಕ್ರೀಡಾಂಗಣದ ಉದ್ಘಾಟನೆ ಇದನ್ನು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಅದೇ ರೀತಿ ಟ್ರೋಫಿ ಅನಾವರಣ ಕಾರ್ಯಕ್ರಮದ ಮುಂದಕ್ಕೆ ಸ್ಟೇಜಿಂದ ಒಂದು ಟ್ರೋಫಿ ಅನಾವರಣ ಆಗಲಿ. ಮತ್ತೇನು ಮಾಡೋದ? ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಇಂದಿನ ಉದ್ಘಾಟನಾ ಕಾರ್ಯಕ್ರಮವನ್ನು ಉದ್ಘಾಟನೆಗೈದಿರುವಂತಹ ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳ ಬೆನ್ನೆಲುಬು, ಪ್ರೋತ್ಸಾಹಕರು ಆಗಿರುವಂತಹ ಶ್ರೀಯುತ ಆಜಿ.ಎನ್. ಸುಲೈಮಾನ್ ಸರ್ ಇವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಶುಭ ನುಡಿಗಳನ್ನು ನೀಡಬೇಕಾಗಿ ಕಾರ್ಯಕ್ರಮದ ಪರವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
ಪದವಿ ಪೂರ್ವ ಕಾಲೇಜು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಸರಕಾರಿ ಪದವಿ ಪೂರ್ವ ಕಾಲೇಜು ನರ್ಸ ಇದರ ಆಶ್ರಯದಲ್ಲಿ ಇವತ್ತು ತಾಲೂಕು ಮಟ್ಟದ ಬಾಲಕಿಯರ ಪಂದ್ಯಾಟ, ಕಬಡ್ಡಿ ಪಂದ್ಯಾಟ. ಇದು ನಿಜವಾಗಿ ನಮಗೆ ದೇವರು ಕೊಟ್ಟ ಒಂದು ದೊಡ್ಡ ವರಮಾನ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏಕೆಂದರೆ ಈ ಹಳ್ಳಿ ಕುಗ್ರಾಮವಾದ ಈ ಏರಿಯಾದಲ್ಲಿ, ಕೊಲ್ನಾಡು ಗ್ರಾಮದ ಕುಗ್ರಾಮವಾದ ಹಿಂದುಳಿದ ಏರಿಯಾದಲ್ಲಿ ಇದೊಂದು ವಿದ್ಯಾಸಂಸ್ಥೆ ತಲೆ ಎತ್ತಿ ನಿಂತು ಈಗ 4ನೇ ಕ್ಲಾಸ್ವರೆಗೆ ಇದ್ದಂಥ ನಮ್ಮ ಕಾಲದಲ್ಲಿ ಅದು 7ನೇ ಕ್ಲಾಸ್ವರೆಗೆ ಆಗಿ ಹೈಸ್ಕೂಲ್ ಮಟ್ಟಕ್ಕೆ ಹೋಗಿ, ಹೈಸ್ಕೂಲಿಂದ ಜೂನಿಯರ್ ಕಾಲೇಜಿವರೆಗೆ ಹೋಗಿ ಸೈನ್ಸ್ ಸಮೇತ ಇಲ್ಲಿ ಬಂದು ನಾವು ಇಲ್ಲಿ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ 100% 3 ವರ್ಷದಿಂದ ಹೈಸ್ಕೂಲಲ್ಲಿ ನಾವು 100% ಈಗ ಪಡೆಯುತ್ತಾ ಇದ್ದೇವೆ. ಅದೇ ಪ್ರಕಾರ ಕಾಲೇಜಲ್ಲಿ 90% ಈಗ ಬರ್ತದೆ. ಏಕೆಂದರೆ ಹಳ್ಳಿಗೆ ನಮಗೆ ಬರುವಂಥ ವಿದ್ಯಾರ್ಥಿಗಳು ಬಡವರು, ವಿದ್ಯಾಭ್ಯಾಸದಿಂದ ವಂಚಿತರು. ಅವರು ವಿದ್ಯಾಭ್ಯಾಸ ಹೋಗಲಿಕ್ಕೆ ಅವರಿಗೆ ಶಕ್ತಿ ಇಲ್ಲದಂಥ ಕೂಲಿ ಕೆಲಸ ಮಾಡುವಂಥ ಮಕ್ಕಳ ಒಂದು ಶಾಲೆ ಇದು. ಬಡವರ ಶಾಲೆ ಇದು. ಸರ್ಕಾರಿ ಶಾಲೆ ಆದರೆ ಬಡವರಿಗೆ. ಶ್ರೀಮಂತರೆಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಹೋಗುವ ಈ ಕಾಲ. ಇಂಗ್ಲೀಷ್ ಮೀಡಿಯಮ್ ಅಂದರೆ ಎಲ್ಲರ ಬಾಯಲ್ಲಿ ಇಂಗ್ಲೀಷ್ ಮೀಡಿಯಮ್. ಆದರೆ ಅಲ್ಲಿ 100% ಬಂದದ್ದು ಇಲ್ಲಿ ಇಲ್ಲ. ಇಲ್ಲಿಗೆ ಆ ಮಕ್ಕಳು ಯಾವ ಟೈಪಲ್ಲಿ ಅವರು ಓದಿ ಬರಹ ಮತ್ತು ಅವರ ನಡೆ ನುಡಿಗಳು, ಅವರ ಶಿಸ್ತುಗಳು ಎಲ್ಲವನ್ನು ನೋಡುವಾಗ ನಾವು ತುಂಬ ಸಂತೋಷ ಪಡೆಯಬೇಕಂತ ಒಂದು ವ್ಯವಸ್ಥೆ ಇದು. ಇದಕ್ಕೆ ಕಾರಣ ನಮ್ಮ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರು, ಹೈಸ್ಕೂಲ್ನ ಅಧ್ಯಾಪಕರು, ಕಾಲೇಜಿನ ಪ್ರಿನ್ಸಿಪಾಲರು, ಕಾಲೇಜಿನ ಲೆಕ್ಚರ್ಸ್. ಈಗ ಗೆಸ್ಟ್ ಲೆಕ್ಚರ್ಸು ನಮಗೆ ಎಲ್ಲ 5 ಲೆಕ್ಚರ್ಸ್ಗಳು ಟ್ರಾನ್ಸ್ಫರ್ ಆಗಿ ಹೋದರೆ ನಮಗೆ ಬಂಗಾರದಂಥ 5 ಗೆಸ್ಟ್ ಲೆಕ್ಚರ್ಸ್ ಸಿಕ್ಕಿದ್ದಾರೆ. ಅವರ ಉತ್ಸಾಹ, ಅವರ ಉಲ್ಲಾಸ, ಅವರ ಇದು ನಾವು ನಿಜವಾಗಿ ನನಗೆ ಇದು ಭಾರಿ ಆಶ್ಚರ್ಯ. ದೇವರು ನಮಗೆ ಕೊಟ್ಟ ಒಂದು ದೊಡ್ಡ ಸಂಪತ್ತು ಇದು. ಇವರಿಗೆ, ನಮ್ಮ ಮಕ್ಕಳಿಗೆ ನಮಗೆ ಕೊಟ್ಟ ದೇವರ ಸಂಪತ್ತು. ಇದನ್ನು ನಾವು ಈಗ ಈ ಕಬಡ್ಡಿ ಪಂದ್ಯಾಟ ಎಂದರೆ ಅದೊಂದು ಮನಸ್ಸಿನ ಒಂದು ಉಲ್ಲಾಸ, ನೆಮ್ಮದಿ, ಬಾಂಧವ್ಯವನ್ನು ಎಲ್ಲ ಜಾಸ್ತಿ ಮಾಡ್ತದೆ. ಏಕೆಂದರೆ ಇದಕ್ಕೆ ಜಾತಿ ಮತ ಭೇದ ಯಾವುದು ಇಲ್ಲದಂಥ ಒಂದು ಇದು ಆರೋಗ್ಯ ಪ್ರತಿಯೊಂದನ್ನು ಸಹ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದರೆ ಸತ್ಯವಾಗಿ ಇಂತಹ ಇದು ಕಾರ್ಯಕ್ರಮಗಳು ನಡೆದರೆ ಮಾತ್ರ ನಮಗೆ ಇದು ಗೊತ್ತಾಗ್ತದೆ. ಇದಕ್ಕೆ ನಮಗೆ ಜಾಸ್ತಿ ಮಾತಾಡಿದರೆ ಈಗಲೇ ಟೈಮ್ ಜಾಸ್ತಿ ಆಗಿದೆ. ನಮಗೆ ಬಂದ ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ಕ್ರೀಡಾಪಟುಗಳಿಗೆ ಸ್ವಾಗತ. ಇವತ್ತು ಯಾರು ಗೆಲುವು ಸೋಲು ಅವರ ಇದು, ಒಬ್ಬ ಸೋತರು ಗೆದ್ದವನು ಅಂತ ಗೆದ್ದಿದ್ದೇನೆ, ಇವತ್ತಲ್ಲ ನಾಳೆ ನಾನು ಗೆಲ್ಲುತ್ತೇನೆ ಅಂತ ಹೃದಯದಲ್ಲಿ ಮನಸ್ಸಲ್ಲಿ ದೃಢೀಕರಣ ಮಾಡಿಕೊಂಡು ಆಡಿದಾಗ ಆ ಸೋತವನಿಂತ ಗೆದ್ದವನಿಂತ ಮೇಲ್ಗೈಯಾಗಿ ಸೋತವನು ಇರ್ತಾನೆ. ಸೋತವನ ಮನಸ್ಸು ನೆಮ್ಮದಿ, ಮನಸ್ಸನ್ನು ವಿಶಾಲತೆ ಮಾಡಿಕೊಂಡು ನಾವು ಎಲ್ಲರನ್ನು ಒಂದುಗೂಡಿಸಿಕೊಂಡು ಚಂದದಲ್ಲಿ ಈ ಪಂದ್ಯಾಟವನ್ನು ಸುಧಾರಿಸಿ ಚಂದದಲ್ಲಿ ಮಾಡಿಕೊಟ್ಟಾಗ ನಮ್ಮ ಊರಿಗೂ ಈ ಬಂದ ಎಲ್ಲರಿಗೂ ನಮ್ಮ ಇದು ಒಳ್ಳೆ ಒಂದು ಹೆಸರುವಾಸಿ ಆಗಿ ಉಳಿಯುತ್ತದೆ. ನಮ್ಮ ಈ ನಾರ್ಸದಲ್ಲೆಲ್ಲ, ಕರ್ನಾಟಕದಲ್ಲೆಲ್ಲ, ನಮ್ಮ ಇಡೀ ದೇಶದಲ್ಲಿ ಈ ನಾರ್ಸದ ಹೆಸರು ಹರಡಲಿ. ನಾವು ಈ ಪಂದ್ಯಾಟದಲ್ಲಿ ಅವರು ದೇಶದಲ್ಲಿ ವಿದೇಶದಲ್ಲಿ ಸಹ ಹೋಗಿ ಆಡಿ ನಮಗೆ ಒಳ್ಳೆಯ ಒಂದು ದೇಶಕ್ಕೆ ಒಂದು ಇದನ್ನು ತರಲಿ ಅಂತೇಳಿ 2 ಮಾತನ್ನು ಹೇಳಿ ತಮಗೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ನನಗೆ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸುತ್ತಾ 2 ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರೋತ್ಸಾಹಕ ಮಾತುಗಳೊಂದಿಗೆ ನಮಗೆ ಶುಭ ಹಾರೈಸಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಸಕಲ ಚಟುವಟಿಕೆಗಳ ಬೆನ್ನೆಲುಬು ಶ್ರೀಯುತ ಆಜಿ ಎನ್ ಸುಲೈಮನ್ ಸರ್ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ, ಮಾಜಿ ಅಧ್ಯಕ್ಷರು ಕೊಲ್ನಾಡು ಗ್ರಾಮ ಪಂಚಾಯತ್, ದಯವಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ನುಡಿಗಳನ್ನಾಡಬೇಕು. ಅದೆಷ್ಟೋ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಕರಾಗಿ
ಅದೆಷ್ಟೋ ಕೊಡುಗೈ ದಾನಿಯಾಗಿ ಬಿಂಬಿಸ್ತಿರುವಂತಹ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಸರ್ ನಮ್ಮ ಜೊತೆಗಿದ್ದಾರೆ. ವೇದಿಕೆ ತಮಗಾಗಿ ತಮ್ಮ ಮಾತುಗಳಿಗಾಗಿ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾರ್ಷಾ ಇದರ ಜಂಟಿ ಆಶ್ರಯದಲ್ಲಿ ನಡೆದಿರುವಂತಹ ಈ ಒಂದು ಕ್ರೀಡಾಕೂಟ ಕಬಡ್ಡಿ ಪಂದ್ಯಾಟದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಕಾರ್ಯಾಧ್ಯಕ್ಷರ ಹಿರಿಯರು, ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಸುಲೇಮಾನ್ ಹಾಜಿ ಅವರೇ, ಹಿರಿಯರು, ಈ ಒಂದು ಹೈಸ್ಕೂಲ್ನ ಸ್ಥಾಪಕ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದಂತಹ ದಾಮೋದರ ರೈಗಳೇ, ಈ ಗ್ರಾಮದ ಪ್ರಥಮ ಪ್ರಜೆ ಕೊಲ್ನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂತಹ ಅಶ್ರಫ್ ರವರೇ, ಉಪಾಧ್ಯಕ್ಷರಂಥ ಅಸ್ಮರ್ ಅವರೇ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಈ ಒಂದು ಕಾಲೇಜಿನ ಸಾರಥಿಯಾಗಿರುವಂತಹ ಶ್ರೀಮತಿ ಡಿಸೋಜಾರವರೇ, ಅದೇ ರೀತಿ ನಮ್ಮ ಇಲ್ಲಿಯ ಕ್ರೀಡಾ ಒಂದು ಸ್ಪರ್ಧೆಗೆ ಭಾಗವಹಿಸಿದಂಥ ಎಲ್ಲ ಕಾಲೇಜುಗಳ ಕ್ರೀಡಾಪಟುಗಳೇ, ಶಿಕ್ಷಕ ವೃಂದದವರೇ, ಈಗಾಗಲೇ ಮಾತಾಡಿದಂತಹ ಸಿಂಗಾರಿ ಹಾಜಿ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಈ ಒಂದು ಪ್ರದೇಶ ಕುಗ್ರಾಮ ಅಂತ ಹೇಳಿದರು, ನಾವು ಒಪ್ಪಿಕೊಳ್ಳಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದರೆ ಈಗ ಹಿಂದೆ ಕುಗ್ರಾಮ, ಈಗ ಸುಗ್ರಾಮವಾಗಿದೆ. ಸಿಂಗಾರಿ ಹಾಜಿ ಅವರು ಈ ಒಂದು ಪ್ರದೇಶವನ್ನು ಒಂದು ಶಿಕ್ಷಣ ಕಾಶಿಯಾಗಿ ಬೆಳೆಸಿದ್ದಾರೆ. ಆ ಮೂಲಕ ಅವರಿಗೆ ಸಲ್ಲಬೇಕಂತ ಗೌರವ ಪ್ರಶಸ್ತಿ ಸರ್ಕಾರ ಕೂಡ ಕೊಟ್ಟು ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಒಂದು ಸಲ ಗೋವಿಂದೇಗೌಡ ಪ್ರಶಸ್ತಿ ಕೂಡ ಈ ಶಾಲೆಗೆ ಬಂದಿದೆ. 100ಕ್ಕೆ 100 ಫಲಿತಾಂಶ ಕೊಡಬೇಕಿದ್ರೆ ಅಷ್ಟು ಸುಲಭವಿಲ್ಲ. ಅಲ್ಲಿ ಆಡಳಿತ ಸಮಿತಿ ಹಾಗೂ ಅಲ್ಲಿಯ ಶಿಕ್ಷಕ ವೃಂದ, ಮುಖ್ಯೋಪಾಧ್ಯಾಯರು ಸರಿಯಾಗಿ ಆ ಒಂದು ನಿಸ್ವಾರ್ಥ, ಯಾವುದು ಸಂಬಳಕ್ಕಾಗಿ ಮಾತ್ರ ಅಲ್ಲ, ನಮ್ಮ ಕರ್ತವ್ಯ ಮತ್ತು ಸಮಾಜಕ್ಕೆ ನಮ್ಮ ಕೊಡುಗೆ ಎನ್ನುವ ಮನೋಭಾವದಿಂದ ಕೆಲಸ ಮಾಡಿದ್ರಿಂದಾಗಿ ಮಾತ್ರ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವರು ಒಳ್ಳೆಯ ಕೆಲಸ ಕಾರ್ಯ ಮಾಡಿದ್ದಾರೆ. ಅದರ ಜೊತೆಗೆ ನಮಗೆ ಬಹಳ ಸಂತೋಷ ತರುವಂಥ ವಿಚಾರ ಕಾಲೇಜು ಶಿಕ್ಷಣದ ಬಗ್ಗೆ. ನಾವು ಹಲವು ವರ್ಷದಿಂದ ಈ ಕಾಲೇಜು ಶಿಕ್ಷಣದ ಬಗ್ಗೆ ನಾವು ಸ್ವಲ್ಪ ಚಿಂತೆಯಲ್ಲಿದ್ದೆವು. ಇದು ನಾವು ನಿರೀಕ್ಷಿಸಿದ ಮಟ್ಟಕ್ಕೆ ಹೋಗ್ತದ ಇಲ್ವಾ ಅಂತ. ಆದರೆ ಈಗಿನ ಒಂದು ನಾನು ಹೇಳಿದಾಗ ಸಾರಥಿಯಾಗಿ ಜವಾಬ್ದಾರಿನ ವಹಿಸಿಕೊಂಡಿರುವಂತಹ ಇಲ್ಲಿಯ ಪ್ರಾಂಶುಪಾಲರು ಎಲ್ಲರನ್ನೂ ಆತ್ಮೀಯತೆಯಿಂದ ವಿಶ್ವಾಸಕ್ಕೆ ಪಡ್ಕೊಂಡು, ಮೊದಲಾಗಿ ಪೋಷಕರನ್ನು ವಿಶ್ವಾಸಕ್ಕೆ ಪಡ್ಕೊಂಡು, ಊರ ಹಿರಿಯ ಗಣ್ಯರನ್ನು ವಿಶ್ವಾಸಕ್ಕೆ ಪಡ್ಕೊಂಡು ಮತ್ತು ಸರಕಾರಿ ಮಟ್ಟದ ಅಧಿಕಾರಿಗಳನ್ನು ವಿಶ್ವಾಸ ಪಡ್ಕೊಂಡು ಮಕ್ಕಳನ್ನು ಒಂದು ಮಾನವೀಯ ನೆಲೆಯಲ್ಲಿ ಉತ್ತಮ ಸ್ಪಂದನೆಯನ್ನಿಟ್ಟುಕೊಂಡು ಆ ಕಾಲೇಜಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ತಂದುಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಮತ್ತು ಅವರ ತಂಡಕ್ಕೆ ನಮ್ಮ ಇಡೀ ಗ್ರಾಮದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾವತ್ತೂ ಕೂಡ ಶಿಕ್ಷಣ ಎನ್ನುವಂಥದ್ದು ಒಂದು ಊರಿನ ಆ ಒಂದು ಏನೋ ಅವರು ಹೇಳಿದರು, ನಮ್ಮ ಕುಗ್ರಾಮ ಸುಗ್ರಾಮ, ಇದು ಅಳತೆ ಮಾಡುವಂಥದ್ದು ಶಿಕ್ಷಣ ಕೇಂದ್ರ ಯಾವ ರೀತಿ ಇದೆ ಅದರಲ್ಲಿ ಅಳತೆ ಮಾಡಲಿಕ್ಕೆ ಆಗಿದೆ. ಅಲ್ಲಿ ಅವರು ಇಲ್ಲಿಯ ಶಿಕ್ಷಣ ಏನು ಅಂಗನವಾಡಿಯಿಂದ ಹಿಡಿದು ಒಂದು ಪದವಿ ಪೂರ್ವ ಶಿಕ್ಷಣದವರೆಗೆ ಇದ್ದರೆ ನಮ್ಮ ಗ್ರಾಮದಲ್ಲಿ ಒಂದು ಉತ್ತಮ ವ್ಯವಸ್ಥೆ ಇದ್ದರೆ ಅದು ಇಲ್ಲಿ ಮಾತ್ರ. ಆ ನಿಟ್ಟಿನಲ್ಲಿ ಒಳ್ಳೆಯ ಕೆಲಸ ಕಾರ್ಯ ಆಗಿದೆ. ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ, ಮಾತಾಡುವಂಥ ಸಮಯ ಅಲ್ಲ. ಇನ್ನು ಕ್ರೀಡೆ ತುಂಬ ಇದೆ. ಇಲ್ಲಿ ಕ್ರೀಡೆಗೆ ನಾವು ಭಾರತೀಯ ಸಂಸ್ಕೃತಿಯನ್ನು ಮತ್ತು ಭಾರತೀಯತೆಯನ್ನು ಎಲ್ಲಾದರೂ ನಾವು ಕಾಣುವುದಿದ್ರೆ ಈಗಿನ ಕಾಲಘಟ್ಟದಲ್ಲಿ ಅದು ಕ್ರೀಡಾಂಗಣದಲ್ಲಿ ಮಾತ್ರ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಎಲ್ಲ ಜಾತಿ ಧರ್ಮದ ವ್ಯತ್ಯಾಸಗಳಿಲ್ಲದೆ ನಾವೆಲ್ಲರೂ ಕ್ರೀಡಾಪಟುಗಳು ಎನ್ನುವ ಮನೋಭಾವದಿಂದ ಕ್ರೀಡಾಂಗಣದಲ್ಲಿ ಸ್ಪರ್ಧಾತ್ಮಕವಾಗಿ ಏನು ಸ್ಪರ್ಧೆಯನ್ನು ನೀಡಿ ಆಮೇಲೆ ಹೊರಗೆ ಹೋಗುವಾಗ ನಾವೆಲ್ಲರೂ ಸಹೋದರರು ಎನ್ನುವ ರೀತಿಯಲ್ಲಿ ಹೋಗುವಂಥ ಒಂದು ಪ್ರದೇಶ ಇದ್ದಿದ್ರೆ ಅದು ಕ್ರೀಡಾಂಗಣ ಮಾತ್ರ. ಈ ನಿಟ್ಟಿನಲ್ಲಿ ವ್ಯಾಯಾಮ ಏನು ಸಿಗುವಂಥ ಒಂದು ಕ್ರೀಡೆ, ನಮಗೆ 4 ಗೋಡೆಗಳ ಮಧ್ಯೆ ಯಾವುದು ಶಿಕ್ಷಣ ಸಿಗ್ತಾ ಇದೆ, ಶಿಕ್ಷಣ ಮಾತ್ರ ಪರಿಪೂರ್ಣ ಆಗುವುದಿಲ್ಲ. ಸರ್ವಾಂಗೀಣ ಬೆಳವಣಿಗೆಗೆ, ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವಂಥ ಕ್ರೀಡೆಗೂ ಮಹತ್ವ ಇದೆ. ಇತರ ಪ್ರತಿಭೆಗಳಿಗೂ, ಸಾಂಸ್ಕೃತಿಕ ಇರಲಿ, ಇತರ ಯಾವುದೇ ಒಂದು ಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ಮಕ್ಕಳು ತೊಡಗಿಸಿಕೊಂಡಾಗ ಮಾತ್ರ ಆ ವ್ಯಕ್ತಿತ್ವ ವಿಕಸನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇಲ್ಲಿ ಪ್ರತಿಭೆಗಳಿಗೆ ನಮಗೆ ಏನು ಅವಕಾಶ ಸಿಕ್ಕಾಗ ನಾವು ಭವಿಷ್ಯವನ್ನು ರೂಪಿಸಿಕೊಳ್ಳಿಕ್ಕೂ ಇದರಿಂದ ಆಗ್ತದೆ. ನೀವು ನೋಡಿರ್ಬೋದು, ನಮ್ಮ
ಭಾರತದ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಪಟುಗಳು ಯಾವ ರೀತಿ ಕ್ರೀಡೆಯಿಂದ ಅವರ ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಹಣ ಗಳಿಸುವಿಕೆಯಲ್ಲಿ ಕೂಡ ಅವರ ಮಕ್ಕಳ ಕಾಲಕ್ಕೂ ಕೂಡ ಬೇಕಾಗುವಷ್ಟು ಆ ಸಂಪತ್ತನ್ನು ಗಳಿಸಿಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಏನು ಪ್ರತಿಭೆಗಳಿದೆ ಅಥವಾ ಇನ್ನಿತರ ಅನೇಕ ಕ್ಷೇತ್ರಗಳು ಸಾಂಸ್ಕೃತಿಕ ಜಗತ್ತಿನಲ್ಲಿ ಕೆಲಸ ಮಾಡಿದ ಪ್ರತಿಭೆಗಳಿದೆ, ಅವರು ತನ್ನ ಪ್ರತಿಭೆಗಳ ಮೂಲಕ ಜಗತ್ತಿಗೆ ಸಂತೋಷವನ್ನು ಕೊಡುವುದರ ಜೊತೆಗೆ ಅವರ ಬದುಕನ್ನು ಕೂಡ ರೂಪಿಸಿಕೊಂಡಂಥದ್ದು ಉದಾಹರಣೆ ಇದೆ. ಆ ನಿಟ್ಟಿನಲ್ಲಿ ಕ್ರೀಡೆಯನ್ನೂ ಕಡೆಗಣಿಸದೆ, ಪಠ್ಯವನ್ನೂ ಕಡೆಗಣಿಸದೆ ಎಲ್ಲವನ್ನೂ ತಾವು ತಮ್ಮ ಜೀವನಕ್ಕಾಗಿ ಅಳವಡಿಸಿಕೊಂಡು ತಾವು ಸರ್ವಾಂಗೀಣ ಒಂದು ವಿಕಸನಗೊಂಡು ಭಾರತದ ಒಂದು ಸಂಪತ್ತಾಗಿ ರೂಪುಗೊಳ್ಳಲಿ ಈ ಮಕ್ಕಳು ಅಂತ ಹೇಳುತ್ತಾ, ಒಂದು ಒಳ್ಳೆಯ ಅವಕಾಶಕ್ಕಾಗಿ ನಾನು ವಂದಿಸ್ತಾ, ಮತ್ತು ಏನು ಈ ಒಂದು ಕ್ರೀಡಾಕೂಟ ಇಲ್ಲಿ ನಡೆದಿದೆ ಇದಕ್ಕೆ ಸಹಕರಿಸಿದಂಥ ಎಲ್ಲರನ್ನೂ ವಂದಿಸ್ತಾ, ನಮ್ಮ ಯಾವುದು ಈ ಕ್ರೀಡಾಕೂಟಗಳಿಗೆ ಯಾವುದಾದ್ರೂ ನಮ್ಮ ನೆಲೆಯಿಂದ, ನಮ್ಮ ಕೋಆಪರೇಟಿವ್ ಸೊಸೈಟಿಯಿಂದ ಸಹಕಾರ ಬೇಕಿದ್ರೆ ಅದಕ್ಕೂ ಕೂಡ ನಾವು ಕೊಡಲಿಕ್ಕೆ ಬದ್ಧರಿದ್ದೇವೆ ಅಂತ ಹೇಳುತ್ತಾ ನನ್ನ ಈ ಒಂದು ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಿದ್ಯಾಸಂಸ್ಥೆಯ ಏಳಿಗೆಗೆ ನಾನು ನಿಮ್ಮ ಜೊತೆಯಾಗಿದ್ದೇನೆ ಅನ್ನುವಂತಹ ಭರವಸೆಯ ಮಾತಿನೊಂದಿಗೆ ನಮ್ಮ ಜೊತೆಗೆ ಅತಿಥಿ ನೆಲೆಯೊಳಗೆ ಮಾತನಾಡಿದಂತಹ ಕೊಲ್ನಾಡು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಪ್ರಸ್ತುತ ಆ ಪಂಚಾಯತಿನ ಸದಸ್ಯರು, ಅದೇ ರೀತಿ ವಿಟ್ಲಪಾಡ್ನೂರು ವ್ಯವಸಾಯ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕೊಡುಗೈ ದಾನಿಯಾಗಿ ನಮ್ಮ ಜೊತೆಗಿರುವಂತಹ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಇವರಿಗೆ ಮಗದೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ದಯವಿಟ್ಟು ಈಗ ತಾನೇ ನಮ್ಮ ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ಇಂದಿನ ಈ ತೀರ್ಪುಗಾರಿಕೆಯ ಅಧಿಕಾರಿ ಶ್ರೀಯುತ ನವೀನ್ ಸರ್, ಜೈನ್ ಪದವಿ ಪೂರ್ವ ಕಾಲೇಜಿನ ಕ್ರೀಡಾ ನಿರ್ದೇಶಕರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಶ್ರೀಯುತ ನವೀನ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಇವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸಲಿದ್ದಾರೆ. ನಮ್ಮ ಪ್ರಾಂಶುಪಾಲರು ಹೂ ನೀಡುವುದರ ಮುಖೇನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ನವೀನ್ ಸರ್ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಇಂದಿನ ಈ ಕ್ರೀಡಾಂಗಣದ ಉದ್ಘಾಟನೆಯನ್ನು ಮಾಡಲಿರುವಂತಹ ನಮ್ಮ ವಿದ್ಯಾಸಂಸ್ಥೆಯ ಇನ್ನೋರ್ವ ಪ್ರೋತ್ಸಾಹಕರು ಶ್ರೀಯುತ ಲಯನ್ ಬಾಲಕೃಷ್ಣ ಸೆರ್ಕಳ PW ಗುತ್ತಿಗೆದಾರರು ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶುಭ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನರ್ಷಾ ಇದರ ಜಂಟಿ ಆಶ್ರಯದಲ್ಲಿ ನಡೆಯುವಂತಹ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಗೌರವಾನ್ವಿತ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಕಾಲೇಜಿನ ಪ್ರಾಂಶುಪಾಲರೇ, ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದಂತಹ ಈ ಭಾಗದ ಶಿಕ್ಷಣ ಸಂಸ್ಥೆಗಳನ್ನು ಅಭಿವೃದ್ಧಿ ಮಾಡಿ ತನ್ನೊಬ್ಬ ಉದ್ಯಮಿಯಾಗಿ ಗಳಿಸಿ ಒಂದಷ್ಟನ್ನು ಸಮಾಜಕ್ಕೆ ಸಮರ್ಪಣೆ ಮಾಡ್ತಿರುವಂತಹ ಅಜಿಯನ್ ಸುಲೈಮಾನ್ ಅವರೇ, ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದ ಅಶ್ರಫ್ ಅವರೇ, ಈ ಭಾಗದ ಪಂಚಾಯತ್ ಸದಸ್ಯರು, ಕೊಲ್ನಾಡು ಗ್ರಾಮ ಪಂಚಾಯತಿನ ನಿಕಟಪೂರ್ವ ಅಧ್ಯಕ್ಷರು, ವಿಟ್ಲಪಟ್ನೂರು ವ್ಯವಸಾಯ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಇಡೀ ನಮ್ಮ ಈ ಕೊಲ್ನಾಡು ಗ್ರಾಮವನ್ನು ಒಂದು ಅಭಿವೃದ್ಧಿಯ ಪಥದಲ್ಲಿ ಸಾಗಲಿಕ್ಕೆ ತನ್ನ ಜೀವನದ ಬಹುಪಾಲನ್ನು ವ್ಯಯಿಸಿ ಇಡೀ ಗ್ರಾಮವೇ ಮಾತಾಡುವ ರೀತಿಯಲ್ಲಿ ಕೆಲಸ ಮಾಡಿದಂತಹ ನನ್ನ ಆತ್ಮೀಯರು, ಮಾರ್ಗದರ್ಶಕರಂತಹ ಸುಭಾಷ್ ಚಂದ್ರ ಶೆಟ್ಟಿಯವರೇ, ಹಿರಿಯರಾದ ನನ್ನ ಹಿರಿಯ ಸ್ವಯಂ ಸೇವಕರು, ಈ ಒಂದು ಪ್ರೌಢಶಾಲಾ ಸ್ಥಾಪನೆ ಕಾರ್ಯದಲ್ಲಿ ಬಹಳಷ್ಟು ಕಾರ್ಯವನ್ನು ಮಾಡಿದಂಥ ಹಿರಿಯರಾದ ದಾಮೋದರಯ್ಯವರೇ, ನಿಕಟಪೂರ್ವ ತಾಲೂಕು ಪಂಚಾಯತ್ ಸದಸ್ಯರಾದ ಆತ್ಮೀಯರಾದ ನಾರಾಯಣ್ ಶೆಟ್ಟಿಯವರೇ, ವೇದಿಕೆಯಲ್ಲಿರುವಂಥ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಪ್ರಾಥಮಿಕ ಶಾಲೆಯ ಅಧ್ಯಕ್ಷರೇ, ಆಗಮಿಸಿರುವಂಥ ಎಲ್ಲ ಕ್ರೀಡಾಪಟುಗಳೇ, ತರಬೇತುದಾರೆ, ಎಲ್ಲ ಬಂಧುಗಳೇ, ಒಂದು ವಿದ್ಯಾಸಂಸ್ಥೆಯಲ್ಲಿ ತಾವು ಕೆಲಸ ಮಾಡುವಾಗ ನಮಗೆ ಕೆಲಸ ಮಾಡಿದರೂ ಸಂಬಳ ಬರುತ್ತೆ, ಕೆಲಸ ಮಾಡದಿದ್ದರೂ ಸಂಬಳ ಬರುತ್ತೆ ಅನ್ನುವ ಮನೋಭಾವನೆಯ ಈ ದಿನಗಳಲ್ಲಿ ನಮ್ಮ ಕಾಲೇಜು ಒಂದು ರೀತಿಯಲ್ಲಿ ಗೊಂದಲಮಯವಾದ ಕಾರಣದಲ್ಲಿ ಈ ಕಾಲೇಜಿನ ಉಪನ್ಯಾಸಕರಾಗಿ ಬಂದು ನಮ್ಮ ಸಂಸ್ಥೆಯಲ್ಲಿ ಏನಾದರೂ ಮಾಡಬೇಕು, ಒಂದು ಸಹಾಯಿ ತಂಡ ಈ ಒಂದು ಸಂಸ್ಥೆಯಲ್ಲಿ ಕಾರ್ಯ ಮಾಡ್ತಾ ಇದೆ. ಶ್ರೀಯುತ 2 ಉಪನ್ಯಾಸಕರು ಖಂಡಿತವಾಗಿಯೂ ಈ ಒಂದು ಕ್ರೀಡೆಯನ್ನು ಜೋಡಿಸಬೇಕಾದ್ರೆ ಪ್ರಾಂಶುಪಾಲರೊಟ್ಟಿಗೆ ಭಾಳಷ್ಟು ಸಾಥ್ ಕೊಟ್ಟು ತನ್ನ ಮನೆಯ ಕಾರ್ಯ ಅನ್ನೋ ರೀತಿಯಲ್ಲಿ ಕ್ರೀಡಾಕೂಟನ ಜೋಡಿಸಿ ನಮ್ಮ ಊರಿಗೆ ಕೀರ್ತಿ ತರುವಂಥ ಹೆಸರನ್ನು
ಕಾರ್ಯವನ್ನು ಅವರು ಆ ಉಪನ್ಯಾಸಕರು ಮಾಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕನಲ್ಲಿ ವಿಶೇಷವಾದ ಗೌರವದ ವಂದನೆಗಳನ್ನು ಸಲ್ಲಿಸ್ತೇನೆ. ಕಾರ್ಯಕ್ರಮ ನಿರ್ವಹಣೆ ಮಾಡ್ತಂತ ಇಬ್ಬರು ಸ್ವಾಗತ ಮಾಡಿದರು ಮತ್ತು ನಿರ್ವಹಣೆ ಮಾಡ್ತಾ ಇಬ್ಬರು ಭಾಳಷ್ಟು ಹೋರಾಟ ಮಾಡಿ ಈ ಒಂದು ಯಶಸ್ಸನ್ನು ಕಂಡಿದ್ದಾರೆ. ನಿಮ್ಮ ಈ ಪ್ರಯತ್ನ ನಿರಂತರವಾಗಿ ಇರಲಿ, ಇಡೀ ಊರೇ ನಿಮಗೆ ಬೆಂಬಲವಾಗಿ ಇರುತ್ತೆ. ಮಾನ್ಯ ಸುಭಾಷ್ ಚಂದ್ರ ಉಲ್ಲೇಖ ಮಾಡಿದರು, ಕ್ರೀಡೆಯಿಂದ ಅದು ಅಸ್ಪೃಶ್ಯ, ಶ್ರೀಮಂತ, ಬಡವ, ಬಲ್ಲಿದ ಅನ್ನುವ ತಾರತಮ್ಯನೇ ಇಲ್ಲ. ಯಾರೂ ಸ್ಪರ್ಶ ಮಾಡ್ಬೋದು. ಕಬಡ್ಡಿಯಲ್ಲಿ ಎಲ್ರಿಗೂ ಅಂಕ ಒಂದೇ. ಆ ರೀತಿಯಲ್ಲಿ ಕ್ರೀಡಾ ಮನೋಭಾವನೆಯ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಯಾಗಿ ಬಾಳೋದಕ್ಕೆ ಕ್ರೀಡೆ ಸಹಕಾರಿಯಾಗುತ್ತೆ. ನಮ್ಮ ದೇಶ ಹೇಳಿಕೆಯಲ್ಲಿ ಏಷ್ಯಾಡ್ನಲ್ಲಿ 107 ಪದಕಗಳನ್ನ ಏಷ್ಯಾಡಲ್ಲಿ ಪಡ್ಕೊಂಡಿದೆ. ಭಾರತ ಸಾಮಾನ್ಯ ಅಲ್ಲ, ಭಾರತ ಬಹಳಷ್ಟು ವೇಗವಾಗಿ ಬೆಳೀತಾ ಇದೆ. ಇವತ್ತು ಜಗತ್ತು ಭಾರತವನ್ನು ನೋಡ್ತಾ ಇದೆ. ಭಾರತ ಹೋಗುವಂಥ ರೀತಿ, ನಾವು ಚಂದ್ರಲೋಕಕ್ಕೆ ಹೋಗಿ ಬಂದ ಆ ರೀತಿಯ ಪ್ರಯತ್ನವನ್ನು ಮಾಡಿದೆವು, ಸಕ್ಸಸ್ ಆದೆವು. ನಾವು ಬೇರೆ ಬೇರೆ ಆಯಾಮಗಳಲ್ಲಿ ಇಡೀ ದೇಶ, ಮೊದಲು ನಮ್ಮ ದೇಶ ಹಾವಾಡಿಗರ ದೇಶ, ಭಿಕ್ಷುಕರ ದೇಶ. ನಾನಿಲ್ಲಿ ಪ್ರಾಥಮಿಕ ಶಾಲೆ ಕಲಿಯುವಾಗ ಸಿಂಗರಾಜರಿಗೆ ಗೊತ್ತಿರು, ಅಮೇರಿಕೆಯಿಂದ ಗೋಧಿ ಬರ್ತಾಯಿತ್ತು. ನಮಗೆ ಮಧ್ಯಾಹ್ನದ ಊಟಕ್ಕೆ ಗೋಧಿ ಕೊಡ್ತಿದ್ದರು. ಅಮೇರಿಕದ ಗೋಧಿಗಾಗಿ ಕಾಯ್ತಿರುವಂಥ ಆ ದಿನಗಳಲ್ಲಿ ಈಗಿನ ಭಾರತ, ನಾವು ಕೊರೋನಾ ಸಂದರ್ಭದಲ್ಲಿ ಬೇಕಾದನ್ನು ಜಗತ್ತಿಗೆ ಕೊಡುವಷ್ಟು ಸಮರ್ಥರಾಗಿದ್ದೇವೆ. ಆರ್ಥಿಕತೆಯಲ್ಲಿ ಜಗತ್ತಿನ 5ನೇ ರಾಷ್ಟ್ರವಾಗಿದ್ದೇವೆ. ಈ ರೀತಿ ಭಾರತದಲ್ಲಿ ಇರುವಂಥ ನಾವೆಲ್ಲರೂ ಗೌರವದ ಸ್ಥಾನವನ್ನು ಪಡ್ಕೊಂಡಿದ್ದೇವೆ. ಆ ರೀತಿಯ ಭಾರತ ದೇಶದಲ್ಲಿರುವಂಥ ನಾವೆಲ್ಲರೂ ಈ ರೀತಿ ಚಿಕ್ಕ ಚಿಕ್ಕ ಗ್ರಾಮಗಳಲ್ಲಿ ಒಂದಾಗಿ ಈ ರೀತಿಯ ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟುತ್ತಾ ಇಡೀ ಗಟ್ಟಿಯಾದಂತಹ ವ್ಯವಸ್ಥಿತವಾದಂತಹ ಭಾರತವನ್ನು ಕಟ್ಟುವಲ್ಲಿ ನಾವೆಲ್ಲ ಶ್ರಮ ವಹಿಸಬೇಕು ಅಂತ ಹೇಳುತ್ತಾ, ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಲಿ. ನಾವು ನಂಬಿರುವಂಥ ಎಲ್ಲ ದೇವರುಗಳು ಈ ಕಾರ್ಯಕ್ಕೆ ಅನುಗ್ರಹವನ್ನು ಮಾಡಲಿ ಅಂತ ಆಶೆಯನ್ನು ವ್ಯಕ್ತಪಡಿಸ್ತಾ, ಈ ಸಂಸ್ಥೆ ಭಾಳಷ್ಟು ಬೆಳೆದಿದೆ. ಪದವಿ ಪೂರ್ವ ಕಾಲೇಜು ನಮ್ಮ ಏನು ಇಲ್ಲಿ ಮೂಲಭೂತ ಸೌಕರ್ಯಗಳು ಕಡಿಮೆ ಇದ್ದರೂ ಕೂಡ ಉಪನ್ಯಾಸಕರು ಭಾಳಷ್ಟು ಶ್ರಮಪಟ್ಟು ಉತ್ತಮ ಫಲಿತಾಂಶವನ್ನು ತರ್ತಾ ಇದ್ದಾರೆ. ಸೈನ್ಸ್ ವಿಭಾಗವನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಒಟ್ಟು ಒಂದು ಕುಟುಂಬವಾಗಿ ಪ್ರಾಥಮಿಕ ಇರ್ಬೋದು, ಪ್ರೌಢ ಇರ್ಬೋದು, ಕಾಲೇಜ್ ಇರ್ಬೋದು, ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಎಲ್ಲ ವಿಭಾಗಗಳಲ್ಲಿ ಕೂಡ ಗರಿಷ್ಠವಾದಂತಹ ಪ್ರಯತ್ನವನ್ನು ಮಾಡಿ ಎಲ್ಲ ಶಿಕ್ಷಕರು ಈ ಊರಿಗೆ ಕೀರ್ತಿ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ಶ್ರಮಕ್ಕೆ ನನ್ನ ವ್ಯಕ್ತಿನಲ್ಲಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ, ಮುಂದೆಯೂ ಇಂತಹ ಕಾರ್ಯಗಳನ್ನು ತಾವು ಮಾಡಬೇಕು. ಇಲಾಖೆ ಕಡೆಯಿಂದ ಆಗಮಿಸಿರುವಂಥ ಎಲ್ಲ ಕ್ರೀಡಾಪಟುಗಳು ನಿಮ್ಮ ಆ ಒಂದು ಪ್ರತಿಭೆಯನ್ನು ಬಹಳಷ್ಟು ಕಠಿಣ ಪರಿಶ್ರಮ ಮೂಲಕ ಹೊರಹೊಮ್ಮಿ ಭವಿಷ್ಯದಲ್ಲಿ ನಿಮಗೆ ಉಜ್ವಲವಾದ ಭಗವಂತ ಭವಿಷ್ಯವನ್ನು ಕರುಣಿಸಲಿ. ನೀವು ಅತ್ಯಂತ ಶ್ರಮವಹಿಸಿ, ಸೋಲು ಗೆಲುವು ಅನ್ನೋದು ಅದು 2 ಮುಖಗಳು, ಒಂದು ಗೆಲ್ಲಬೇಕು, ಒಂದು ಸೋಲ್ಬೇಕು, ಅದು ಮುಖ್ಯ ಅಲ್ಲ. ಭಾಗವಹಿಸುವಿಕೆ ಅತ್ಯಂತ ಮುಖ್ಯ. ಈ ರೀತಿ ಭಾಗವಹಿಸಿಕೊಳ್ಳಿಂದ ಒಂದು ಅಂತಾರಾಷ್ಟ್ರೀಯ ಕ್ರೀಡಾವಾಗಿ ನೀವು ಬನ್ನಿ. ಈ ಒಂದು ಮಣ್ಣು ಅತ್ಯಂತ ಪವಿತ್ರವಾದ ಮಣ್ಣು. ಈ ಮಣ್ಣಲ್ಲಿ ಆಟ ಆಡಿದಂಥ ನಿಮಗೆ ಭಗವಂತ ಒಳ್ಳೆಯದನ್ನು ಕರುಣಿಸಿ ಅಂತ ಆಶೆಯನ್ನು ವ್ಯಕ್ತಿಸಿದ ಅವಕಾಶಗಳಿಂದ ಜೈ ಹಿಂದ್, ಜೈ ಭಾರತ್ ಮಾತಾ. ವಿದ್ಯಾಸಂಸ್ಥೆಯ ಸಕಲ ಚಟುವಟಿಕೆಗಳಿಗೆ ಶುಭವನ್ನು ಹಾರೈಸಿ ಅತಿಥಿ ನೇಳೆಯೊಳಗೆ ಮಾತನಾಡಿದಂತಹ ನಮ್ಮ ವಿದ್ಯಾಸಂಸ್ಥೆಯ 200 ಪ್ರೋತ್ಸಾಹಕರು ಶ್ರೀಯುತ ಲಯನ್ ಬಾಲಕೃಷ್ಣ ಸೇರ್ಕಳ PW ಗುತ್ತಿಗೆದಾರರು, ಇವರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ಮಗದೊಮ್ಮೆ ಧನ್ಯವಾದವನ್ನು ಅರ್ಪಿಸುತ್ತಾ, ಕಾರ್ಯಕ್ರಮದ ಮುಂದಕ್ಕೆ ಇನ್ನೋರ್ವ ಅತಿಥಿ ಶ್ರೀಮತಿ ಅಸ್ಮಾ ಅಸೈನರ್, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಳ್ನಾಡು, ಒಂದೆರಡು ಮಾತುಗಳ ಮೂಲಕ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಸರಕಾರಿ ಪದವಿ ಪೂರ್ವ ಕಾಲೇಜು ನಾರ್ಷಾ ಇದರ ಸಂಯುಕ್ತಾಶ್ರಯದಲ್ಲಿ ನಡೆಯುವ ಬಾಲಕ ಬಾಲಕಿಯರ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಇಂದಿನ ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ರೀಟಾ ಸೈಬಲ್ ಡಿಸೋಜಾರವರೇ, ಶಿಕ್ಷಣ ಪ್ರೇಮಿ ಉದ್ಯಮಿಗಳು, ಈ ಶಾಲೆಯ ಪ್ರೋತ್ಸಾಹಕರಾದ ಹಾಜಿ ಎನ್ ಸುಲೈಮಾನ್ ಅವರೇ, ಕೊಲ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಶ್ರಫ್ ಕೆ ಅವರೇ, ಮಾಜಿ ಅಧ್ಯಕ್ಷರು ಗ್ರಾಮದ ಅಭಿವೃದ್ಧಿಯ ಅಧಿಕಾರರಾದಂತಹ ಸುಭಾಷ್ ಚಂದ್ರ ಶೆಟ್ಟಿ ಅವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಕ್ರೀಡೆ ಮಕ್ಕಳನ್ನು ದೈಹಿಕ ಮತ್ತು ಮಾನಸಿಕವಾಗಿ ಸದೃಢಗೊಳ್ಳಲು ಸಹಕಾರಿಯಾಗುತ್ತದೆ. ಶಾಲಾ ದಿನಗಳಲ್ಲಿ ಓದಿನೊಂದಿಗೆ ಮೆದುಳಿನ ಬೆಳವಣಿಗೆಗೆ ಮತ್ತು ಕ್ರಿಯಾಶೀಲರಾಗಿರಲು ಕ್ರೀಡೆಗಳು ಸಹಕಾರಿಯಾಗುತ್ತದೆ. ಕ್ರೀಡೆ ಎನ್ನುವುದು ಮಾನವ ಕುಲದ ಆರೋಗ್ಯಕರ ಜೀವನ ಶೈಲಿಯ ಅವಿಭಾಜ್ಯ ಅಂಗವಾಗಿದೆ.
ಮಣ್ಣಿನ ಆಟವಾಗಿದ್ದ ಕಬಡ್ಡಿ ಇಂದು ಮ್ಯಾಟ್ ಅಂಕಣವಾಗಿ ಪರಿವರ್ತನೆಯಾಗಿದೆ. ಇಂದಿನ ವಿದ್ಯಾರ್ಥಿಗಳಿಗೆ ಕ್ರೀಡಾ ರಂಗದಲ್ಲಿ ಬಹಳಷ್ಟು ಅವಕಾಶಗಳು ಇದೆ. ಕಬಡ್ಡಿಯಂತೂ ದೇಶ ವಿದೇಶಗಳಲ್ಲಿ ಮಿಂಚುತ್ತಿದೆ. ನಾರ್ಷ ಮೈದಾನ ಶಾಲೆಯ ಮಕ್ಕಳು ಜಿಲ್ಲಾ, ರಾಜ್ಯ, ದೇಶೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ಅದರಲ್ಲೂ ಇಲ್ಲಿನ ದೈಹಿಕ ಶಿಕ್ಷಕರಾದ ರಫೀಕ್ ಮಾಸ್ಟರ್ 10-12 ವರ್ಷಗಳಿಂದ ನಿರಂತರವಾಗಿ ಮಕ್ಕಳನ್ನು ಅಣಿಗೊಳಿಸಿ ಎಲ್ಲ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತೆ ಮಾಡಿದ ಧೀಮಂತ ನಾಯಕ PT ಸರ್ ಇವರ ಗರಡಿಯಲ್ಲಿ ಪಳಗಿದ ಅದೆಷ್ಟೋ ವಿದ್ಯಾರ್ಥಿಗಳನ್ನು ಸಮಾಜದಲ್ಲಿ ಗುರುತಿಸುವಷ್ಟು ಹೆಸರಾಂತರಾಗಿದ್ದಾರೆ. ಇದಕ್ಕೆ ಸಂಪೂರ್ಣ ಬೆಂಬಲ ನೀಡಿದ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದವನ್ನು ಇಲ್ಲಿ ಅಭಿನಂದಿಸಲೇಬೇಕಾಗಿದೆ. ಮುಖ್ಯವಾಗಿ ಹೇಳಬೇಕೆಂದರೆ ಈ ಶಾಲೆ ಕಾಲೇಜು ಸರಕಾರಿಯಾದರೂ ಇದನ್ನು ಖಾಸಗಿ ಶಾಲೆಗಳಿಗೆ ಪೈಪೋಟಿ ನೀಡುವಂತೆ ಮಾಡಿದ ನಮ್ಮೂರಿನ ಶಿಕ್ಷಣ ಪ್ರೇಮಿ ಉದ್ಯಮಿ ಸುಲೈಮಾನ್ ಹಾಜಿಯವರನ್ನು ಸ್ಮರಿಸಲೇಬೇಕಾಗಿದೆ. ಅವರು ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಪ್ರತಿನಿತ್ಯ ಶಾಲೆಗೆ ಭೇಟಿ ನೀಡಿ ಇಲಾಖೆಗಳಿಗೆ ಮುಖ ಮಾಡದೆ ಬೇಕು ಬೇಡಗಳಿಗೆ ತಕ್ಷಣ ಸ್ಪಂದಿಸಿ ಶಾಲೆಯ ಅಭಿವೃದ್ಧಿಯಲ್ಲಿ ನಿರಂತರ ತೊಡಗಿಸಿಕೊಂಡ ಮೇಧಾವಿ. ಈ ಎಲ್ಲ ವೇದಿಕೆಗಳು ನಿರ್ಮಾಣವಾಗಲು ಅವರೇ ಕಾರಣೀಕರ್ತರು. ಅವರು ವೈಯಕ್ತಿಕ ನೆಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ಪೀಠೋಪಕರಣಗಳನ್ನು, ಕೊಠಡಿಗಳನ್ನು, ಕ್ರೀಡಾ ಸಾಮಗ್ರಿಗಳನ್ನು ನೀಡುತ್ತಾ ಈ ಶಾಲೆಯ ಉದಾರಿಯಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಕ್ರೀಡೆಯೊಂದಿಗೆ ಓದಿಗೂ ಮಹತ್ವ ನೀಡಿ ಹಲವಾರು ಅವಕಾಶಗಳು ಕ್ರೀಡೆಯೊಂದಿಗೆ ಗ್ರ್ಯಾಜುಯೇಟ್ನೊಂದಿಗೆ ಸರಕಾರೇತರ ಸಂಸ್ಥೆಗಳಲ್ಲಿ ಉದ್ಯೋಗಗಳು ಸಿಗುತ್ತಿದೆ. ಅದನ್ನು ಇದರ ಮೂಲಕ ಸದುಪಯೋಗಪಡಿಸಿಕೊಳ್ಳಿ ಎಂದು ಹೇಳುತ್ತಾ ಈ ಕ್ರೀಡಾಕೂಟವನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಇಲ್ಲಿನ ಪ್ರಿನ್ಸಿಪಾಲರಾದ ರೀಟಾ ಸೈಬಲ್ ರವರೇ ಹಾಗೂ ಲೆಕ್ಚರ್ಗಳನ್ನು ಹಾಗೂ ಪ್ರೌಢಶಾಲಾ ವಿಭಾಗದ ಎಲ್ಲರಿಗೂ ಈ ವಾರ್ಡಿನ ಸದಸ್ಯೆಯಾಗಿ ಪಂಚಾಯತ್ ಉಪಾಧ್ಯಕ್ಷರಾಗಿ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಪ್ರೋತ್ಸಾಹಕ ನುಡಿಗಳೊಂದಿಗೆ ಸುಂದರವಾದ ಮಾತುಗಳೊಂದಿಗೆ ಅತಿಥಿ ನೆಲೆಯೊಳಗೆ ಮಾತನಾಡಿರುವಂತಹ ಶ್ರೀಮತಿ ಅಸ್ಮಾ ಅಸೈನರ್ ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಅಧ್ಯಕ್ಷೀಯ ನೆಲೆಯೊಳಗಿನ ಮಾತುಗಳಿಗಾಗಿ ನಮ್ಮ ವಿದ್ಯಾಸಂಸ್ಥೆಯ ಸಕಲ ಚಟುವಟಿಕೆಗಳ ಬೆನ್ನೆಲುಬು, ಪ್ರೋತ್ಸಾಹಕರು, ಗೌರವಾನ್ವಿತ ಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ರೀಟಾ ಮೇಡಮ್ ಇವರಿಗೆ ಮಾತಿನ ಮಂಟಪವನ್ನು ಬಿಟ್ಟುಕೊಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಕ್ಷಮೆಯನ್ನು ಯಾಚಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಕೊಲ್ನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಶ್ರಫ್ ಇವರ ನುಡಿಗಳಿಗಾಗಿ ವೇದಿಕೆ. ಎಲ್ಲರಿಗೂ ಶುಭ ಮುಂಜಾನೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನಾರ್ಸ ಇದರ ಜಂಟಿ ಆಶ್ರಯದಲ್ಲಿ ಬಂಟ್ವಾಳ ತಾಲೂಕು ಮಟ್ಟದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಈಗ ತಾನೇ ಆರಂಭವಾಗಲಿದೆ. ಆದ್ದರಿಂದ ನಿಮಗೆ ನಮ್ಮ ಭಾಷಣವನ್ನು ಕೇಳಲಿಕ್ಕೆ ತಾಳ್ಮೆ ಇರಲಿಕ್ಕಿಲ್ಲ. ಈ ವಿಷಯವನ್ನೆಲ್ಲ ಹೇಳಿದರು, ವೇದಿಕೆಯಲ್ಲಿರೋ ಗಣ್ಯರು ವಿಷಯವನ್ನೆಲ್ಲ ಹೇಳಿದರು. ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಶ್ರೀಯುತ ನಾರಾಯಣ್ ಇವರು ಒಂದೆರಡು ಮಾತಿನ ಮೂಲಕ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಸಹಕಾರಿ ಪದವಿ ಪೂರ್ವ ಕಾಲೇಜು ನಾರ್ಷ ಮೈದಾನ ಇಲ್ಲಿ ನಡೆಯುತ್ತಿರುವಂತಹ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಈಗಾಗಲೇ ಉದ್ಘಾಟನೆಗೊಂಡಿದೆ. ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರೇ, ಎದುರು ಸೇರಿದಂತಹ ಕ್ರೀಡಾಪಟುಗಳೇ, ದೈಹಿಕ ಶಿಕ್ಷಕರೇ, ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ರೇ ಹಾಗೂ ಶಿಕ್ಷಕರೇ, ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದರೆ ಶಿಕ್ಷಕರ ಶ್ರಮ ಇರುತ್ತದೆ. ಅದೇ ರೀತಿ ಆಯಾಯ ಶಾಲೆಯ ಮಕ್ಕಳ ಶ್ರಮವು ಅದರೊಂದಿಗೆ ಇರುತ್ತದೆ. ಹಾಗೆ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ, ತಾಲೂಕು ಮಟ್ಟದ
ಈ ಪಂದ್ಯಾಕೂಟವು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಎಂದು ಶುಭವನ್ನು ಹಾರೈಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಭ ಆರೈಕೆಯ ಮಾತುಗಳೊಂದಿಗೆ ಅತಿಥಿ ನೆಲೆಯೊಳಗೆ ಮಾತನಾಡಿದ ಶ್ರೀಯುತರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಶ್ರೀಯುತ ದಾಮೋದರ್ ಇವರು ಶುಭ ನುಡಿಯನ್ನು ಆಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮೌನ ಸಮ್ಮತಿಯೊಂದಿಗೆ ಕಾರ್ಯಕ್ರಮಕ್ಕೆ ಸೂಚಿಸಿದ ತಮಗಿದು ಧನ್ಯವಾದವನ್ನು ಅರ್ಪಿಸುತ್ತಾ ಶ್ರೀನಿವಾಸ್ ಸರ್ ಅಧ್ಯಕ್ಷ, ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ವಿದ್ಯಾಸಂಸ್ಥೆಯ ಸಕಲ ಚಟುವಟಿಕೆಗಳ ಬೆನ್ನೆಲುಬು, ಪ್ರೋತ್ಸಾಹಕರು, ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರಾಗಿರುವಂತಹ ಶ್ರೀಮತಿ ರೀಟಾ ಸೈಬಲ್ ಡಿಸೋಜ ಇವರು ಅಧ್ಯಕ್ಷೀಯ ನೆಲೆಯೊಳಗಿನ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಕ್ರೀಡಾಪಟುಗಳೇ, ಎ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ. ಸೊ ಆಲ್ರೆಡಿ ಈಗಾಗಲೇ ತುಂಬ ತಡವಾಗಿದೆ. ನಿಮ್ಮ ದೇಹದಲ್ಲಿರುವಂತಹ ಎನರ್ಜಿ ಕಡಿಮೆ ಆಗಿರ್ಬೋದು. ಈ ಕಾರ್ಯಕ್ರಮಕ್ಕೆ ನಮಗೆ ತನು ಮನ ಧನಗಳಿಂದ, ಅಂದರೆ ಇಲ್ಲಿ ತನುವನ್ನು ಕೊಟ್ಟವರು ವಿದ್ಯಾರ್ಥಿಗಳು ಮತ್ತು ಅವರ ತರಬೇತುದಾರರು, ಧನವನ್ನು ಕೊಟ್ಟವರು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ದಾನಶೂರರು, ಹಾಗೂ ಮನವನ್ನು ಕೊಟ್ಟವರು ನಮ್ಮ ಉಭಯ ಸಂಸ್ಥೆಗಳ ಶಿಕ್ಷಕರು, ಉಪನ್ಯಾಸಕರು ಹಾಗೂ ವಿದ್ಯಾರ್ಜನೆಗೊಂಡ ನಮ್ಮ ಹಳೆಯ ವಿದ್ಯಾರ್ಥಿಗಳು, ಸ್ಥಳೀಯ ಅಭಿಮಾನಿಗಳು, ಇವರಿಗೆಲ್ಲರಿಗೂ ವಂದಿಸುತ್ತಾ ನಮ್ಮ ಕಾರ್ಯಕ್ರಮವು ಉತ್ತಮವಾಗಿ ನಡೆಯಲಿ. ಆಟ ಎಂಬುದು ಕೇವಲ ಒಂದು ಪ್ರೀತಿಯನ್ನು ಬೆಸೆಯುವ ಬಾಂಧವ್ಯವಾಗಬೇಕು ಹೊರತು ಇದು ಏನು ಭೇದ ಮಾಡುವಂತಾಗಬಾರ್ದಂತೂ ಆಶಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಶುಭವಾಗಲಿ ಎಂದು ಹಾರೈಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉತ್ತಮವಾದ ಮಾತುಗಳೊಂದಿಗೆ ಅಧ್ಯಕ್ಷೀಯ ನೆಲೆಯೊಳಗೆ ಶುಭ ಹಾರೈಸಿದ ಶ್ರೀಮತಿ ರೀಟಾ ಸೈಬಲ್ ಡಿಸೋಸ ಮೇಡಮ್ ಅವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಮುಂದಕ್ಕೆ ಬಂದಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವುದರ ಮುಖೇನ ಗೌರವಿಸಬೇಕಾಗಿ ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಲ್ಲಿ ಕೇಳಿಕೊಳ್ತಿದ್ದೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೆ ನೆನಪಿನ ಕಾಣಿಕೆಯನ್ನು ನೀಡುವುದರ ಮುಖೇನ ಗೌರವಿಸುತ್ತಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು. ಎಲ್ಲ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಜೋರಾದ ಚಪ್ಪಾಳೆಯೊಂದಿಗೆ ಅತಿಥಿ ವರ್ಯರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾರ್ಯಕ್ರಮದ ಮುಂದಕ್ಕೆ ಇದೀಗ ಕಾರ್ಯಕ್ರಮದ ಮುಂದಕ್ಕೆ ಟ್ರೋಫಿ ಅನಾವರಣ. ನಮ್ಮ ಕೋಲ್ನಾಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರೋ ಶ್ರೀಯುತ ಅಶ್ರಫ್ ಅವರು ಟ್ರೋಫಿ ಅನಾವರಣ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇವರ ಜೊತೆಗೆ ಎಲ್ಲ ಅತಿಥಿ ವರ್ಯರು ಕೈ ಜೋಡಿಸಬೇಕು. ಶ್ರೀಯುತ ಅಶ್ರಫ್ ದಯವಿಟ್ಟು ಟ್ರೋಫಿ ಅನಾವರಣ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ವೇದಿಕೆಯ ಮೇಲಿಂದಲೇ ಟ್ರೋಫಿ ಅನಾವರಣ ಮಾಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಕೆಳಗಿಂದ ಮಾಡ್ದ? ಹಾಂ, ಸರಿ. ಇಂದು ವಿಜೇತರಿಗೆ ನೀಡಲಾಗುವಂತಹ ಬಹುಮಾನ ಫಲಕಗಳ ಅನಾವರಣ ನಡೆಯುತ್ತಿರುವಂತಹ ಸಮಯ. ಎಲ್ಲ ಕ್ರೀಡಾಪಟುಗಳು ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾ ಸ್ಫೂರ್ತಿಯಾಗಿ ನಮ್ಮ ಟ್ರೋಫಿ ಅನಾವರಣ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಸರ್ವ ಅತಿಥಿ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟ ಕ್ರೀಡಾಂಗಣದ ಉದ್ಘಾಟನೆ.
ನಮ್ಮ ವಿದ್ಯಾಸಂಸ್ಥೆಯ ಪ್ರೋತ್ಸಾಹಕರಾಗಿರುವಂತಹ ಶ್ರೀಯುತ ಲಯನ್ ಬಾಲಕೃಷ್ಣ ಸೇರ್ಕಳ ಇವರು ಕ್ರೀಡಾಂಗಣದ ಉದ್ಘಾಟನೆ ಮಾಡಲಿದ್ದಾರೆ. ಅವರ ಜೊತೆಗೆ ನಮ್ಮ ವಿದ್ಯಾಸಂಸ್ಥೆಯ ಸಕಲ ಚಟುವಟಿಕೆಗಳ ಬೆನ್ನೆಲುಬು ಶ್ರೀಯುತ ಆಜಿಎನ್ ಸುಲೇಮನ್ ಸರ್ ಕೂಡ ಜೊತೆಗಿರ್ತಾರೆ. ಅದೇ ರೀತಿ ಎಲ್ಲ ಅತಿಥಿ ವರ್ಯರು ಜೊತೆಯಾಗಿ ಕ್ರೀಡಾಂಗಣದ ಉದ್ಘಾಟನೆಗೆ ಎಲ್ಲ ಕ್ರೀಡಾಪಟುಗಳು ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಕ್ರೀಡಾಂಗಣದ ಚಾಲನೆಗೆ ಪ್ರೋತ್ಸಾಹವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಅವಿನಾಶ್ ಎಲ್ಲಿದ್ರು ಕೂಡ ದಯಮಾಡಿ ವೇದಿಕೆಯ ಮುಂಭಾಗಕ್ಕೆ ಬರಬೇಕು ಕೇಳಿಕೊಳ್ತಿದೆ. ಅವಿನಾಶ್, ಎಲ್ಲ ಅತಿಥಿ ವರ್ಯರು ದಯವಿಟ್ಟು ಕ್ರೀಡಾಪಟುಗಳು ನಿಲ್ಲಿ. ಅಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಕ್ರೀಡಾಪಟುಗಳು ಬನ್ನಿ. ನಾರ್ಷಾ, ಎಲ್ಲ ಅತಿಥಿ ವರ್ಯರು ದಯವಿಟ್ಟು ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಶ್ವೇತಾ ಆಜಿ ಎನ್ ಸುಲೇಮನ್ ಸರ್ ಇವರ ಸಾರಥ್ಯದಲ್ಲಿ ಎಲ್ಲ ಅತಿಥಿ ವರ್ಯರು, ಅದೇ ರೀತಿ ಪ್ರಾಂಶುಪಾಲರು, ಅದೇ ರೀತಿ ಎಲ್ಲ ಅತಿಥಿ ವರ್ಯರ ಸಮ್ಮುಖದಲ್ಲಿ ಎಲ್ಲ ಕ್ರೀಡಾಪಟುಗಳಿಗೆ, ಮುಂದೆ ಇರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಕ್ಯಾಪ್ಟನ್ಸ್ ಮುಂದೆ ಬನ್ನಿ. ಕ್ಯಾಪ್ಟನ್ಸ್, ಎಲ್ಲ ತಂಡದ ಕ್ಯಾಪ್ಟನ್ಸ್ ಮುಂದೆ ಬನ್ನಿ. ಕ್ಯಾಪ್ಟನ್ಸ್ ಮಾತ್ರ ಮುಂದೆ ಬನ್ನಿ. ಶ್ರೀಯುತ ಅವಿನಾಶ್ ಕರೆಂಕಿ, ಎಲ್ಲ ಅತಿಥಿ ವರ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ಉದ್ಘಾಟನಾ ಸಮಾರಂಭಕ್ಕೆ ಪೂರ್ಣ ಚುಕ್ಕೆಯನ್ನು ನೀಡುತ್ತಿದ್ದೇವೆ.
ಪದವಿ ಪೂರ್ವ ಶಿಕ್ಷಣ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾರ್ಷಾ ಇದರ ಜಂಟಿ ಆಶ್ರಯದಲ್ಲಿ ಬಂಟ್ವಾಳ ತಾಲೂಕು ಮಟ್ಟದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಈಗಾಗಲೇ ಉದ್ಘಾಟನಾ ಸಮಾರಂಭ ಮುಕ್ತಾಯಗೊಂಡಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಪಂದ್ಯಾಟ ಪ್ರಾರಂಭವಾಗ್ತಾ ಇದೆ. ಎಲ್ಲ ಆಟಗಾರರು ಸಜ್ಜಾಗಬೇಕಾಗಿ ವಿನಂತಿ. +918618573849.
ಈಗಾಗಲೇ ಬಾಲಕರ ವಿಭಾಗದಲ್ಲಿ ನೋಂದಾವಣೆಗೊಂಡಿರುವ ತಂಡಗಳ ಗಮನಕ್ಕೆ ಗೌರ್ಮೆಂಟ್ ಪಿ ಯು ಕಾಲೇಜು ನಾರ್ಷ ಮೈದಾನ, ಕಾರ್ಮೆಲ್ ಕಾಲೇಜ್ ಮೊಡಂಕಾಪ್, ಶ್ರೀರಾಮಚಂದ್ರ ಪೆರ್ನೆ, LCR ಇಂಡಿಯನ್ ಪಿ ಯು ಕಾಲೇಜ್ ಕಕ್ಕೆ ಪದಾವ್, ವಿಟ್ಲ ಪದವಿ ಪೂರ್ವ ಕಾಲೇಜ್ ವಿಟ್ಲ, ಗೌರ್ಮೆಂಟ್ ಪಿ ಯು ಕಾಲೇಜ್ ಒಗ್ಗ, ಗೌರ್ಮೆಂಟ್ ಪಿ ಯು ಕಾಲೇಜ್ ವಾಮದ ಪದಾವ್, ತುಂಬೆ ಪಿ ಯು ಕಾಲೇಜ್ ತುಂಬೆ, ಶ್ರೀ ಸತ್ಯಸಾಯಿ ಅಳಿಕೆ, ಶ್ರೀರಾಮ ಕಲ್ಲಡ್ಕ, ಜನತಾ ಪಿ ಯು ಕಾಲೇಜ್ ಅಡ್ಯನಡಕ. ಒಟ್ಟು 11 ತಂಡಗಳು ನೋಂದಾವಣೆಯನ್ನು ಗೊಳಿಸಿದೆ. ಯಾರಾದರೂ ಬಾಕಿ ಇದ್ದಲ್ಲಿ ದಯವಿಟ್ಟು ಲಾಟ್ಸ್ ಅನ್ನು ತೆಗಿತಿದ್ದೇವೆ. ಯಾವುದಾದ್ರೂ ತಂಡ ಬಾಕಿ ಇದ್ದಲ್ಲಿ, ನಾನೀಗ ಹೆಸರು ಹೇಳಿದ್ರಲ್ಲಿ ಯಾವುದಾದ್ರೂ ತಂಡದ ಹೆಸರು ಬಿಟ್ಟುವುದಲ್ಲಿ ದಯವಿಟ್ಟು ತಿಳಿಸಬೇಕು. ರಿಜಿಸ್ಟ್ರೇಷನ್ ಕೌಂಟರ್ಗೆ ಬಂದಿರುವಂಥ 11 ತಂಡಗಳ ಹೆಸರನ್ನು ಈಗಾಗಲೇ ನಾವು ಸೂಚಿಸಿದ್ದೇವೆ. ಯಾವುದಾದ್ರೂ ತಂಡದ ಹೆಸರು ಬಾಕಿ ಇದ್ದಲ್ಲಿ ದಯವಿಟ್ಟು ತಂಡದ ವ್ಯವಸ್ಥಾಪಕರ ಗಮನಕ್ಕೆ. ನಾರ್ಷಾ, ಕಾರ್ಮೆಲ್, ಪೆರ್ನೆ, LCR ಕಕ್ಕೆ ಪದಾವ್, ವಿಟ್ಲ, ಒಗ್ಗ, ವಾಮದ ಪದಾವ್, ತುಂಬೆ, ಅಳಿಕೆ, ಶ್ರೀರಾಮ ಕಲ್ಲಡ್ಕ, ಜನತಾ ಪಿ ಯು ಕಾಲೇಜ್ ಅಡ್ಯನಡಕ. ಅದೇ ರೀತಿ ಬಾಲಕಿಯರ ವಿಭಾಗದಲ್ಲಿ ಕೇವಲ 3 ತಂಡಗಳು, ಶ್ರೀರಾಮ ಕಲ್ಲಡ್ಕ, ವಿಟ್ಲ, ವಾಮದ ಪದಾವ್, ಈ 3 ತಂಡಗಳು ತನ್ನ ನೋಂದಾವಣೆಯನ್ನು ಗೊಳಿಸಿದೆ.
ಹಲೋ, ಈಗಾಗಲೇ ಪ್ರಥಮ ಹಾಗೂ ದ್ವಿತೀಯ ಪಂದ್ಯಾಟಕ್ಕೆ ಕರೆಯನ್ನು ರವಾನಿಸ್ತಾ ಇದ್ದಾವೆ. ಪ್ರಥಮ ಪಂದ್ಯಾಟಕ್ಕೆ ಅಳಿಕೆ ವಿರುದ್ಧವಾಗಿ GPUC ವಾಮದ ಪದವು, ಅದೇ ರೀತಿ ಬಾಲಕರ ವಿಭಾಗದ ಪ್ರಥಮ ಪಂದ್ಯಾಟಕ್ಕೆ ಸತ್ಯಸಾಯಿ ಅಳಿಕೆಯ ವಿರುದ್ಧವಾಗಿ ಗೌರ್ಮೆಂಟ್ PU ಕಾಲೇಜ್ ವಾಮದ ಪದವು, ಅದೇ ರೀತಿ ದ್ವಿತೀಯ ಪಂದ್ಯಾಟಕ್ಕೆ LCR ಕಕ್ಕೆ ಪದವು ವಿರುದ್ಧವಾಗಿ GPUC ನಾರ್ಷಾ. ಈ ಎರಡೂ ತಂಡಗಳಿಗೆ ಕೂಡ ತಮ್ಮ ಪೂರ್ವ ಸಿದ್ಧತೆಯನ್ನು ಮುಗಿಸಿಕೊಂಡು ಬರಬೇಕು. ಮುಗಿಸಿಕೊಂಡು ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಸ್ನೇಹಿತರೆ, ಈ ಭಾಗಕ್ಕೆ ಬಂಟ್ವಾಳ ತಾಲೂಕು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಬಾಲಕರ ಹಾಗೂ ಬಾಲಕಿಯರ ಕಬಡ್ಡಿ ಪಂದ್ಯಾಟದಲ್ಲಿ ಈ ದಿನ ಬಾಲಕರ ವಿಭಾಗದಲ್ಲಿ 11 ತಂಡಗಳು, ಬಾಲಕಿಯರ ವಿಭಾಗದಲ್ಲಿ 3 ತಂಡಗಳು ತಮ್ಮ ಹಾಜರಾತಿಯನ್ನು ತೋರ್ಪಡಿಸಿಕೊಂಡಿದ್ದೀರಾ. ಮೊದಲಿಗೆ 2 ಅಂಕಣದಲ್ಲಿ ಏಕಕಾಲದಲ್ಲಿ ಬಾಲಕರ ಪಂದ್ಯಾಟಗಳನ್ನು ನಾವು ಆರಂಭಿಸುವರಿದ್ದೇವೆ. ದಯವಿಟ್ಟು ಬಾಲಕಿಯರು ಗಮನಿಸಿ ತಮ್ಮ ಪೂರ್ವ ತಯಾರಿಯನ್ನು ಮತ್ತೆ ಆರಂಭಿಸಬಹುದು. ಬಹಳಷ್ಟು ಮುಂಚಿತವಾಗಿ ನಾವು ಕರೆಯನ್ನು ಕೊಡುವರಿದ್ದೇವೆ. ನಿಯಮಗಳು ಪ್ರೋ ಕಬಡ್ಡಿ ಮಾದರಿಯಲ್ಲಿ ಖಂಡಿತವಾಗಿ ಇರುವುದಿಲ್ಲ. ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಯಾವ ನಿಯಮಗಳಿದೆ ಅದರ ಪ್ರಕಾರ ಇಂದಿನ ಪಂದ್ಯಾಟಗಳು ಮುಂದುವರಿಯುತ್ತದೆ. ಅರ್ಥಾತ್ ಥರ್ಡ್ ರೈಡ್ ಇರುವುದಿಲ್ಲ, ಸೂಪರ್ ಟ್ಯಾಕಲ್ ಇರುವುದಿಲ್ಲ, 30 ಸೆಕೆಂಡ್ ಇದೆ. ಲಾಬಿಗೆ ಯಾರು ಮೊದಲಿಗೆ ಪ್ರವೇಶವನ್ನು ಮಾಡ್ತಿರೋ ಅವರು ಔಟ್ ಎಂಬ ಘೋಷಣೆ ಆಗ್ತದೆ. ದಯವಿಟ್ಟು ಗಮನಿಸಬೇಕು. ಯಾವುದೇ ನಿಯಮಗಳಲ್ಲಿ ಗೊಂದಲ ಇದ್ದಲ್ಲಿ ತೀರ್ಪುಗಾರರಲ್ಲಿ ತಾವು ತಮ್ಮ ಸಂಬಂಧಪಟ್ಟಂತಹ ಪಂದ್ಯಾಟಗಳು ಆರಂಭವಾಗುವ ಮುನ್ನ ತಾವು ನಿಯಮಗಳ ಬಗ್ಗೆ ತಿಳುವಳಿಕೆಯನ್ನು ಪಡೆದುಕೊಳ್ಳಬಹುದು. ಎಲ್ಲರಿಗೂ ಶುಭವಾಗಲಿ. ಎಸ್ಎಲ್ಇ ಪಂದ್ಯಕೂಟದ ಮುಖಾಮುಖಿ ಚೀಟಿ ಈಗಾಗಲೇ ಎತ್ತಲಾಗಿದೆ. ಮೊದಲನೇ ಪಂದ್ಯಾಟಕ್ಕಾಗಿ ಅಳಿಕೆ ವರ್ಸಸ್ ಒಮ್ಮದ ಪದವು ಅಂಕನ ಎಗೆ, ಅಂಕನ ಬಿಯಲ್ಲಿ LCR ಕಕ್ಕೆ ಪದ ವರ್ಸಸ್ GPUC ನಾರ್ಷಾ. ಪ್ಲೀಸ್ ಗೆಟ್ ರೆಡಿ. ಫಸ್ಟ್ ಮ್ಯಾಚ್ ಅಳಿಕೆ ವರ್ಸಸ್ ಒಮ್ಮದ ಪದ, ಸೆಕೆಂಡ್ ಮ್ಯಾಚ್ ಕೋಡ್ B LCR ವರ್ಸಸ್ GPUC ನಾರ್ಷಾ. ಆದಷ್ಟು ಬೇಗ ಎರಡೂ ತಂಡಗಳು ಅಂಕಣಕ್ಕೆ ಧಾವಿಸಬೇಕಾಗಿ ವಿನಂತಿ. ಮೊದಲ ಪಂದ್ಯಾಟಕ್ಕಾಗಿ ಬನ್ನಿ ಅಳಿಕೆ ವರ್ಸಸ್ ಒಮ್ಮದ ಪದ, ಸೆಕೆಂಡ್ ಮ್ಯಾಚ್ LCR ವರ್ಸಸ್ GPUC ನಾರ್ಷಾ. This is the first call for first match Alike versus Wamad Bada. The second match LCR versus GPUC Narsha. ಎಸ್ ಹಾಗೆ ಮೂರನೇ ಪಂದ್ಯಾಟಕ್ಕಾಗಿ VPUC ವಿಟ್ಲ ವರ್ಸಸ್ ಕಾರ್ಮೆಲ್ ಮೊಡಂಕಾಪ್. ನಾಲ್ಕನೇ ಪಂದ್ಯಾಟಕ್ಕಾಗಿ GPUC ವಗ್ಗ ವರ್ಸಸ್ ಶ್ರೀರಾಮ್ ಕಲ್ಲಡ್ಕ. ಫಿಫ್ತ್ ಮ್ಯಾಚ್. ಎಸ್ ಮೊದಲ ಪಂದ್ಯಾಟಕ್ಕಾಗಿ ಬನ್ನಿ ಅಳಿಕೆ ವರ್ಸಸ್ ಒಮ್ಮದ ಬದ.
ಇಲ್ಲಿ ಮೊದಲ ಪಂದ್ಯಟಕ್ಕಾಗಿ ಆಟಗಾರರು ಒಳಾಂಗಣಕ್ಕೆ ಬನ್ನಿ. ಅಳಿಕೆ ವರ್ಸಸ್ ಒಮ್ಮದಬದ. ಅಂಕನ ಎಗೆ ಅಂಕನ ಬಿಗೆ ಬನ್ನಿ. LCR ವರ್ಸಸ್ GPUC ನಾರ್ಷಾ. ಆಟಗಾರರು ಆದಷ್ಟು ಬೇಗ ತಯಾರಾಗಬೇಕಾಗಿ ವಿನಂತಿ. ಮೊದಲ ಪಂದ್ಯಾಟದ ಆಟಗಾರರು ಎಲ್ಲ ಸಜ್ಜಾಗಿ ಅಂಕಣಕ್ಕೆ ಬನ್ನಿ. ಅಳಿಕೆ ವರ್ಸಸ್ ಒಮ್ಮದಬದ. ಸೆಕೆಂಡ್ ಮ್ಯಾಚ್ ಕೋಡ್ ಬಿ LCR ವರ್ಸಸ್ ನಾರ್ಷಾ. Players, please get ready. Alike versus ಒಮ್ಮದಬದ. LCR versus ನಾರ್ಷಾ. Hal. Yes, second call for first match ಅಲಿಕೆ ವರ್ಸಸ್ ಒಮ್ಮದಬದ. ಆಟಗಾರರು ದಯಮಾಡಿ ಬನ್ನಿ. ಎರಡನೇ ಪಂದ್ಯಾಟಕ್ಕಾಗಿ LCR ವರ್ಸಸ್ GPUC ನಾರ್ಷಾ. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಬೇಕು. ಅಳಿಕೆ ಬನ್ನಿ, ಒಳಾಂಗಣವನ್ನು ಪ್ರವೇಶಿಸಿ. ಅಳಿಕೆ ವರ್ಸಸ್ ಒಮ್ಮದಬದ. ಸೆಕೆಂಡ್ ಮ್ಯಾಚ್ LCR ವರ್ಸಸ್ GPUC ನಾರ್ಷಾ.
ಮೊದಲ ಪಂದ್ಯಾಟದ ಕೊನೆಯ ಕರ ಅಳಿಕೆ ಮತ್ತು ವಾಮದ ಬದಾವ್. ಎರಡನೇ ಪಂದ್ಯಾಟಕ್ಕಾಗಿ ಅಂಕನ ಬೇಗ ಬನ್ನಿ LCR ವರ್ಸಸ್ GPUC ನಾರ್ಷಾ. ಎಸಲಿ ಮೊದಲನೇ ಪಂದ್ಯಾಟ ಅಂಕನ ಎ ಅಲ್ಲಿ ಕಾಣಸಿಗ್ತಾ ಇದ್ದಾವೆ ಅಳಿಕೆ ಮತ್ತು ವಾಮದ ಪದ. ಮೊದಲ ಪಂದ್ಯಾಟ ಅಳಿಕೆ ಮತ್ತು ವಾಮದ ಪದವು ಅಂಕನ ಎ ಅಲ್ಲಿ ಸಾಗಲಿಕ್ಕಿದೆ. ಅಂಕನ ಬಿ ಅಲ್ಲಿ LCR ವರ್ಸಸ್ GPUC ನಾರ್ಷಾ. ಎಸಲಿ ವಾಮದ ಪದವು ಕಾಣ್ತಾ ಇದೆ. ಅಳಿಕೆ ಬನ್ನಿ ಒಳಾಂಗಣವನ್ನು ಪ್ರವೇಶಿಸಿ ಅಳಿಕೆ. ಎಸಲಿ ಅಂಕನಕ್ಕೆ ಸ್ಕೋರರ್ಗಳು ಬೇಕಾಗಿದೆ. ವಾಮದ ಪದ ಕೊನೆಯ ಕರೆ ವಾಮದ ಪದ ಬನ್ನಿ, ಸಾರಿ ಅಳಿಕೆ ಬನ್ನಿ. ಅಸಲಿ ಅಂಕನ ಹೇಗೆ ಎರಡು ತಂಡಗಳು ಸಜ್ಜಾಗ್ಯವ. ಅಳಿಕೆ ಮತ್ತು ವಾಮದ ಪದ ಅಂಕನ ಬಿಗೆ LCR ವರ್ಸಸ್ GPUC ನಾರ್ಷಾ. ಕೋಡ್ ಬಿ LCR ವರ್ಸಸ್ GPUC ನಾರ್ಷಾ.
ಅಂಕನ ಬಿಗೆ ಬನ್ನಿ LCR ಮತ್ತು ನಾರ್ಷಾ. GPUC ನಾರ್ಷಾ ಆದಷ್ಟು ಬೇಗ ಅಂಕಣಕ್ಕೆ ಬನ್ನಿ. LCR ತಂಡ ನಿಮ್ಮನ್ನು ಕಾಯ್ತಾ ಇದೆ. ಬಂದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಒಂದು ಸೂಚನೆ. ನಮ್ಮ ಶಿಕ್ಷಣ ಪ್ರೇಮಿ, ಸಮಾಜಮುಖಿ ಚಿಂತನೆಯ ಅಪ್ಪಟ ದೇಶಪ್ರೇಮಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲರನ್ನು ಸಮಭಾವದಿಂದ ಐಕ್ಯತೆಯಿಂದ ಇರುವಂತೆ ಶ್ರಮಿಸಿದ ನಾರ್ಷಾ ಸೇರ್ಕಳ ಭಾಗದಲ್ಲಿ ಎಲ್ಲರ ಪ್ರೀತಿಯಿಂದ ಇದ್ದು ಇಂದು ನಮ್ಮನ್ನು ಅಗಲಿದಂತಹ NP ಇಸ್ಮಾಯಿಲ್, ನಮ್ಮ ವಿದ್ಯಾರ್ಥಿನಿಯ ತಂದೆ, ನಮ್ಮ ಎಲ್ಲರಿಗೂ ಪ್ರೋತ್ಸಾಹಕರವರು, ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅವರ ಆತ್ಮಕ್ಕೆ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ದಯವಿಟ್ಟು ಎಲ್ಲರೂ ಮೌನದಿಂದ ಒಂದು ನಿಮಿಷವರೆಗೆ ಆತ್ಮಕ್ಕೆ ಸದ್ಗತಿಯನ್ನು ಕೋರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಥ್ಯಾಂಕ್ ಯು. ಸ್ನೇಹಿತರೆ, ಪದವಿ ಪೂರ್ವ ಕ್ಷಮಿಸಿ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ದಕ್ಷಿಣ ಕನ್ನಡ ಹಾಗೂ ಸರ್ಕಾರಿ ಪದವಿಪೂರ್ವ ಕಾಲೇಜು ನಾರ್ಷಾ ಇವರ ಜಂಟಿ ಆಶ್ರಯದಲ್ಲಿ ಬಂಟ್ವಾಳ ತಾಲೂಕು ಬಾಲಕರ ವಿಭಾಗದ ಕಬಡ್ಡಿ ಪಂದ್ಯಾಟ ಇನ್ನೇನು ಆರಂಭಗೊಳ್ಳಲಿದೆ. 2 ಅಂಕಣದಲ್ಲಿ ಏಕಕಾಲದಲ್ಲಿ ಬಾಲಕರ ಪಂದ್ಯಾಟ ಆರಂಭಗೊಳ್ಳಲಿದ್ದು, ಅಂಕಣ 1ರಲ್ಲಿ ಶ್ರೀಯುತ ನವೀನ ಮೆಗಡೆ
ಚೆಕ್. ಅಂಕಣ 1ರಲ್ಲಿ ಶ್ರೀಯುತ ನವೀನ ಮೆಗಡೆ ದೈಹಿಕ ಶಿಕ್ಷಣ ಉಪನ್ಯಾಸಕರು ಮೂಡುಬಿದಿರೆ ಹಾಗೂ ಅವರೊಡನೆ ಶ್ರೀಯುತ ಅಕ್ಷಿತ್ ದೈಹಿಕ ಶಿಕ್ಷಣ ಉಪನ್ಯಾಸಕರು ಶ್ರೀ ಮಹಾವೀರ ಕಾಲೇಜ್ ಮೂಡುಬಿದಿರೆ ಹಾಗೂ ಶ್ರೀಯುತ ಹ್ಯಾರಿಸ್ ನೆಲ್ಯಾಡಿ ಪದವೀರ ಕಾಲೇಜು ನೆಲ್ಯಾಡಿ ಇವರ ಸಹಕಾರದೊಂದಿಗೆ ಪಂದ್ಯಾಟ ಮುಂದುವರಿಯಲಿಕ್ಕಿದೆ. ಈ ಪಂದ್ಯದ ಅಂಕಣ 1ರಲ್ಲಿ ಅಳಿಕೆ ವಿದ್ಯಾಸಂಸ್ಥೆ ಹಾಗೂ ವಾಮದಪದ ವಿದ್ಯಾಸಂಸ್ಥೆಗಳ ನಡುವೆ ಮೊದಲ ಪಂದ್ಯಾಟ ಆರಂಭಗೊಳ್ಳಲಿದ್ದು, ಅಂಕಣ 2ರಲ್ಲಿ LCR ವಿದ್ಯಾಸಂಸ್ಥೆ ಹಾಗೂ ಸರ್ಕಾರಿ ವಿದ್ಯಾಸಂಸ್ಥೆ ನಾರ್ಷಾ ಅಂಕಣ 2ರಲ್ಲಿ ಈ ಪಂದ್ಯಾಟ ಮುಂದುವರಿಯಲಿಕ್ಕಿದೆ. ಇದರ ತೀರ್ಪುಗಾರಿಕೆಯಲ್ಲಿ ಶ್ರೀಯುತ ಹಬೀಬರವರ ನೇತೃತ್ವದಲ್ಲಿ ಶ್ರೀಯುತ ಸಿದ್ದೀಕ್ ಹಾಗೂ ಶ್ರೀಯುತ ರಿತೇಶ್ ದೈಹಿಕ ಶಿಕ್ಷಣ ಉಪನ್ಯಾಸಕರು ಕಾರ್ಮೆಲ್ ಹಾಗೂ ಶ್ರೀನಿವಾಸ್ ವಿಠಲ್ ವಿದ್ಯಾಸಂಸ್ಥೆ ಈ ಸ್ನೇಹಿತರ ಸಹಕಾರದೊಂದಿಗೆ ಈ ಪಂದ್ಯಾಟಗಳು ಮುಂದುವರಿಯಲಿಕ್ಕಿದೆ. ದಯವಿಟ್ಟು ಅಂಕಣ 2ಕ್ಕೆ LCR ವಿದ್ಯಾಸಂಸ್ಥೆ ಹಾಗೂ ಸರ್ಕಾರಿ ವಿದ್ಯಾಸಂಸ್ಥೆ ನಾರ್ಷಾ ತಂಡದ ಆಟಗಾರರು ತಕ್ಷಣ ಅಂಕಣವನ್ನು ಪ್ರವೇಶಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. इसलिए द्वितीय ಪಂದ್ಯಾಟಕ್ಕಾಗಿ ಅಂಕನ ಬಿಗೆ ಬರಬೇಕು. LCR ವರ್ಸಸ್ GPUC ನಾರ್ಷಾ. ಆದಷ್ಟು ಬೇಗ ಒಳಾಂಗಣವನ್ನು ಪ್ರವೇಶಿಸಿ. ದ್ವಿತೀಯ ಪಂದ್ಯಾಟಕ್ಕಾಗಿ ಬನ್ನಿ. LCR ವರ್ಸಸ್ ನಾರ್ಷಾ. ಎಸಲಿ ಪ್ರಥಮ ಪಂದ್ಯಾಟ ಪ್ರಾರಂಭವಾಗಿದೆ. ಅಳಿಕೆ ಮತ್ತು ವಾಮದಪದ ನಡುವೆ ದಾಳಿಯಲ್ಲಿ ಚೆಸ್ ನಂಬರ್ 4 ದಾಳಿಗಾರ ಅಳಿಕೆ ಅಂಕಣದಲ್ಲಿ. ಅಲ್ಲಿ ಅಂಕಣ ಬಿಗೆ ದ್ವಿತೀಯ ಪಂದ್ಯಾಟಕ್ಕಾಗಿ ಕೊನೆಯ ಕರ LCR ವರ್ಸಸ್ GPUC ನಾರ್ಷಾ. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ. ಅಸಲಿ ಅಂಕಣ ಬಿಗೆ ಕೊನೆಯ ಕರ GPUC ನಾರ್ಷಾ LCR ಕಕ್ಕಿಬದ. ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ. GPUC ನಾರ್ಷಾ, ದಿಸ್ ಇಸ್ ದಿ ಲಾಸ್ಟ್ ಕಾಲ್. LCR ನಿಮ್ಮನ್ನು ಕಾಯ್ತಾ ಇದೆ.
Last call for second match. GPUC Narsha versus LCR Kakebada. ಇಲ್ಲಿ ಅಂಕನ ಬಿಯಲ್ಲಿ ತೀರ್ಪುಗಾರರು ಸಜ್ಜಾಗಿದ್ದಾರೆ. ಆಟಗಾರರು ತಕ್ಷಣ ಬನ್ನಿ. LCR ವರ್ಸಸ್ ನಾರ್ಷಾ. ಸಿಲಿ ತಂಡ ಬರ್ತಾ ಇದೆ. ಎರಡನೇ ಪಂದ್ಯಾಟಕ್ಕಾಗಿ ಅಂಕನ ಬೇಗೆ ಬರ್ತಾ ಇದೆ LCR ಕಕ್ಕಿಪದ. GPUC ನಾರ್ಷಾ ಆದಷ್ಟು ಬೇಗ ಬನ್ನಿ. GPUC ನಾರ್ಷಾ ಲಾಸ್ಟ್ ಕಾಲ್. ಮೂರನೇ ಪಂದ್ಯಟಕ್ಕಾಗಿ ತಂಡಗಳು ಸಜ್ಜುಗೊಳ್ಳಿ. ಕಾರ್ಮೆಲ್ ಮೊಡಂಕಪ್ ವರ್ಸಸ್ VPUC ವಿಟ್ಲಾ. ಫಸ್ಟ್ ಕಾಲ್ ಫಾರ್ ಥರ್ಡ್ ಮ್ಯಾಚ್. ಕೋರ್ಟ್ ಎ, ಕಾರ್ಮೆಲ್ ವರ್ಸಸ್ ವಿಟ್ಲಾ. GPUC ನಾರ್ಷಾ GPUC ನಾರ್ಷಾ ಕೊನೆಯ ಕರೆ ಹಲವಾರು ಕರೆ ನೀಡಲಾಗಿದೆ. ಈಗಾಗಲೇ LCR ತಂಡ ಬಂದಿದೆ. GPUC ನಾರ್ಷಾ ಹಲವಾರು ಕರೆ ನೀಡಲಾಗಿದೆ. ಬನ್ನಿ ಬನ್ನಿ, ಶಿಸ್ತಿಗೆ ಇನ್ನೊಂದು ಹೆಸರು ವಿದ್ಯಾರ್ಥಿಗಳು. ಎಸ್ ಬನ್ನಿ, ಓಡಿ ಬನ್ನಿ. ಎಸಲಿ ಇದೇ ಕಾಲೇಜಿನ ಆಟಗಾರರನ್ನು ಹೊಂದಿದ ತಂಡ GPUC ನಾರ್ಷಾ. ಎಸಲಿ ಎರಡನೇ ಪಂದ್ಯಾಟ LCR ಕಕ್ಕೆಪದ ವರ್ಸಸ್ GPUC ನಾರ್ಷಾ. ಸಿಲಿ ಅಂಕನ ಸಜ್ಜಾಗಿದೆ. ಆಟಗಾರರು ಸಜ್ಜಾಗಿದ್ದಾರೆ. ಇದು ಎರಡನೇ ಪಂದ್ಯ LCR ಕಕ್ಕಿಬದ ವರ್ಸಸ್ ಅತಿಥಿಯ ತಂಡ GPUC ನಾರ್ಷಾ. ಅಲ್ಲಿ ಮೂರನೇ ಪಂದ್ಯಟಕ್ಕಾಗಿ ಕಾರ್ಮೆಲ್ ಮೊಡಂಕಾಪು VPUC ವಿಟ್ಲಾ. ನಾಲ್ಕನೇ ಪಂದ್ಯಟಕ್ಕಾಗಿ GPUC ವಗ್ಗ ವರ್ಸಸ್ ಶ್ರೀರಾಮ ಕಲ್ಲಡ್ಕ. ಟಾಸ್ವಿನ್ ನಾರ್ಷಾ.
ಎಸಲಿ ಅಂಕನ ಬಿಯಲ್ಲಿ ಮೊದಲ ಪಂದ್ಯ ಪ್ರಾರಂಭವಾಗ್ತಾ ಇದೆ. ಎಸಲಿ ಮೊದಲ ದಾಳಿಯಲ್ಲಿ LCR ಪರವಾಗಿ ಅಲ್ಲಿ ಮೊದಲ ಅಂಕ ಬಿಟ್ಟು ಕೊಡ್ತಾ ಇದೆ ನಾರ್ಷಾ. ಅಂಕಪಟ್ಟಿಯಲ್ಲಿ 1-0 ಪರವಾಗಿ LCR. ಇಲ್ಲಿ ದಾಳಿಯಲ್ಲಿ ಚೆಸ್ ನಂಬರ್ 7 ನಜಿಬುಲ್ಲಾ ದಾಳಿಯಲ್ಲಿ ಆಹಾ ಹೊರ ಅಂಗನಕ್ಕೆ ದೂಡಲಾಗಿದೆ. ರೈಟ್ ಸೇಫ್ ಬೋನಸ್ +1 ಅಂಕ. ಎಸಲಿ ಅಂಕ 2-1 2-1 ಇನ್ ಫೇವರ್ ಆಫ್ GPUC ನಾರ್ಷಾ. ಎಸಲಿ ದಾಳಿಯಲ್ಲಿ ನಾರ್ಷದ ವಿರವಾಗಿ ಚೆಸ್ ನಂಬರ್ 7 ಅಲ್ಲಿ ದಾಳಿಗಾರನ ವಂದನ ಅಂಕ. LCR ಪರವಾಗಿ ಅಂಕ ಸಮಾಬಲ 2-2 ಸಮ. ಇಲ್ಲಿ 3 ಪಂದ್ಯಟಕ್ಕಾಗಿ ಮೊದಲ ಕರ ಕಾರ್ಮೇಲ್ ಮುಡಂಕಾಪು ವರ್ಸಸ್ VPUC ವಿಟ್ಲ. GPUC ನಾರ್ಷಾ ಪರವಾಗಿ ಚೆಸ್ ನಂಬರ್ 21 ಕಾರ್ತಿಕ್ ದಾಳಿಯಲ್ಲಿ ಅಲ್ಲಿ ಮಗದೊಮ್ಮ ಖಕ್ಕೆ ಪದವ್ ಅಂಕನಕ್ಕೆ ಮಗದೊಂದು ಅಂಕ 3-2 3-2 ಇನ್ ಫೇವರ್ ಆಫ್ LCR. ಅಂಕನ ಬಿಗೆ 4ನೇ ಪಂದ್ಯಟಕ್ಕಾಗಿ ಬನ್ನಿ GPUC ವಗ್ಗ ಶ್ರೀರಾಮ ಕಲ್ಲಡ್ಕ. ಮಗದೊಮ್ಮೆ ಇಲ್ಲಿ ದಾಳಿಯಲ್ಲಿ GPUC ನಾರ್ಷಾ ತಂಡದ ಉದಯೋನ್ಮುಖ ಪ್ರತಿಭಾ ಚೆಸ್ ನಂಬರ್ 7 ನಜಿಬುಲ್ಲಾ ದಾಳಿಯಲ್ಲಿರುವಂತಹ ಅಂಕ GPUC ಪರವಾಗಿ 3-3 ಸಮ 3 ಈಚ್.3 ಈಚ್. ದಾಳಿಯಲ್ಲಿ ಚೆಸ್ ನಂಬರ್ 3 ಎಸಲಿ GPUC ತಂಡದ ಭದ್ರಕೋಟೆಗೆ ದಾಳಿಗಾರನ ಬಂಧದ ಅಂಕ GPUC ಪರವಾಗಿ 4-3 4-3 1 ಅಂಕದ ಮುನ್ನಡೆಯನ್ನು ಕಲೆ ಹಾಕ್ತಾ ಇದೆ GPUC. ಮಗದೊಮ್ಮೆ ಚೆಸ್ ನಂಬರ್ 7 ನಜಿಬುಲ್ಲಾ ದಾಳಿಬಲು. ಎಸಲಿ ಉತ್ತಮ ರೀತಿಯ ಹ್ಯಾಂಡ್ ಟಚ್ ಬುಕೇನ ಮಗದೊಂದು ಅಂಕ 5-3 5-3. ಸೆಕೆಂಡ್ ಕಾಲ್ ಫಾರ್ ಥರ್ಡ್ ಮ್ಯಾಚ್ ಕೋರ್ಟ್ A ಕಾರ್ಮೇಲ್ ಮುಡಂಕಾಪು ವರ್ಸಸ್ VPUC ವಿಟ್ಲ. ಎಸಲಿ ಕೊಂಚ ಮಟ್ಟದ ವಿಫಲತೆ ಅಂಕ LCR ಪರವಾಗಿ 5-4 ಟೈಮ್ ಔಟ್ ನಾರ್ಷಾ. Five 4 5-4 5-4 in favor of ನಾರ್ಷಾ. ಎಸಲಿ ಮಗದೊಮ್ಮೆ ದಾಳಿಯಲ್ಲಿ ಚೆಸ್ ನಂಬರ್ 7 ಅಂಕ 5-4 ರಂತಹ
ಎಸಲಿ ಉತ್ತಮ ರೀತಿಯ ಹ್ಯಾಂಡ್ ಟಚ್ ಮುಖೇನ ಮಗದೊಂದು ಅಂಕ ಕಲೆ ಹಾಕ್ತಾ ಇದ್ದಾನೆ ಅಂಕ ಪಟ್ಟಿಯಲ್ಲಿ. ಎಸಲಿ ಒಂದು ಅಂಕ ನಾರ್ಷ ಪರವಾಗಿ ಅಂಕ 6-4. 6-4. ಪ್ಲೇಯರ್ಸ್ ಪ್ಲೀಸ್ ಇನ್ಸರ್ಟ್ ಇನ್ ಜರ್ಸಿ ಇನ್ ಮಾಡಬೇಕು. ಎಸಲಿ ಅಂಕ 6-4. 6-4 ಇನ್ ಫೇವರ್ ಆಫ್ ನಾರ್ಷಾ. ಎಸ್ ಇಲ್ಲಿ ಮೂರನೇ ಪಂದ್ಯಟಕ್ಕಾಗಿ ಕಾರ್ಬೇಲ್ ಮಣಂಕಾಪು ವಿಪಿಯುಸಿ ವಿಟ್ಲ ಅಂಕನ ಹೇಗೆ ಕಾರ್ಮೇಲ್ ವರ್ಸಸ್ ವಿಪಿಯುಸಿ ವಿಟ್ಲ. ಇಲ್ಲಿ ನಜಿಬುಲ್ಲನ ಮಗದೊಮ್ಮ ಉತ್ತಮ ರೀತಿಯ ದಾಳಿ ಅಂಕ 7-4. 7-4. ಲಾಸ್ಟ್ ಕಾಲ್ ಫಾರ್ ಥರ್ಡ್ ಮ್ಯಾಚ್. ಗೆಟ್ ರೆಡಿ ಕಾರ್ಮೇಲ್ ಮಣಂಕಾಪು ವಿಪಿಯುಸಿ ವಿಟ್ಲ. ಅಸಲಿ ಚೆಸ್ ನಂಬರ್ 5 ಬೋನಸ್ ಕಲೆ ಹಾಕುವಲ್ಲಿ ಸಫಲತೆ ಅಂಕ 5-7. 5-7 ಅಲ್ಲಿ ಸೂಪರ್ 5-7. ಮಗದಮ್ಮ ನಜಿಬುಲ್ಲನಿಗೆ ಒಂದು ಅಂಕ 8-5. ಅಂಕ 8-5 ಇನ್ ಫೇವರ್ ಆಫ್ ನಾರ್ಷಾ. ಕಾಲ್ ಫಾರ್ ಥರ್ಡ್ ಮ್ಯಾಚ್ ಕಾರ್ಮೇಲ್ ಮುಡಂಕಾಪ್ ವರ್ಸಸ್ ವಿಪಿಯುಸಿ ವಿಟ್ಲ. ಅಂಕನ ಬೀಗೆ 4ನೇ ಪಂದ್ಯಟಕ್ಕಾಗಿ ಜಿಪಿಯುಸಿ ವಗ್ಗ ವರ್ಸಸ್ ಶ್ರೀರಾಮ ಕಲ್ಲಡ್ಕ. ಎಸಲಿ ಚೆಸ್ ನಂಬರ್ 5 ಮಗದೊಂದು ಅಂಕ ಕಲೆ ಹಾಕುವಲ್ಲಿ ಸಫಲತೆ 6-8 ಪಂದ್ಯ 8-6. ಮಗದೊಮ್ಮ ಚೆಸ್ ನಂಬರ್ 7 ನಜಿಬುಲ್ಲಾ. ಅಸಲಿ ಈ ಬಾರಿ 2 ಅಂಕ ಕಲೆ ಹಾಕುವಲ್ಲಿ ಸಫಲತೆ ಕಾಣ್ತಾ ಇದ್ದಾನೆ ನಜಿಬುಲ್ಲಾ. ಅಂಕ 10-6 ಅಂತರ 4ಕ್ಕೆ ಏರಿಕೆ. ಮಗದೊಮ್ಮೆ ಚೆಸ್ ನಂಬರ್ 5 ಮೂರನೇ ಪಂದ್ಯಟಕ್ಕಾಗಿ ಸಜ್ಜಾಗಿ ಅಂಕಣದ ಹತ್ತಿರ ಧಾವಿಸಿ ಬನ್ನಿ ಕಾರ್ಮೇಲ್ ವರ್ಸಸ್ ವಿಪಿಯುಸಿ ವಿಟ್ಲ. ಅಸಲಿ ಒಳಾಂಗಣದಲ್ಲಿ ಇಬ್ಬರು ಡಿಫೆಂಡರ್ಗಳ ಮಧ್ಯ ಅಲ್ಲಿ ಆಹಾ ಉತ್ತಮ ರೀತಿಯ ದಾಳಿ. 4 ಅಂಕ ಕಲೆ ಹಾಕ್ತಾ ಇದ್ದಾನೆ ನಜ್ಬುಲ್ಲಾ. ಸೂಪರ್ ರೈಡ್. ಅಂಕ 14-7 14-7. ಸ್ಕೋರ್ ಬೋರ್ಡ್ ಗೋಸ್ ಆನ್ 14-7. 14-7. ಅಲ್ಲಿ ಮಗದೊಮ್ಮೆ ದಾಳಿಗಾರರ ಬಂಧನ. ಡಿಫೆನ್ಸ್ ವಿಭಾಗ ಮಾತನಾಡ್ತಾ ಇದೆ. ಅಂಕ 15-7. 15-7. ಎಸ್ ಹಿಯರ್ ಗೋಸ್ ಆನ್ ಚೆಸ್ ನಂಬರ್ 21. ಅಲ್ಲಿ ಮಗದಮ್ಮ 2 ಅಂಕ ಸರಾಸರಿ ಅಂಕಗಳ ಮುಖೇನ ಜಿಪಿಯುಸಿ 17-7. 17-7. ಅಸಲಿ ಮೂರನೇ ಪಂದ್ಯದ ಎಲ್ಲ ಆಟಗಾರರು ಅಂಕಣದ ಬಳಿ ಬನ್ನಿ. ಕಾರ್ಮೇಲ್ ವರ್ಸಸ್ ವಿಟ್ಲ. 4ನೇ ಪಂದ್ಯಾಟಕ್ಕಾಗಿ ವಗ್ಗ ವರ್ಸಸ್ ಕಲ್ಲಡ್ಕ. ಮಗದೊಮ್ಮ ಕಾರ್ನರ್ ವಿಭಾಗದ ಉತ್ತಮ ಹಿಡಿತ. ಅಂಕ 18-7. 18-7. ಎಸಲಿ ಸರಾಸರಿ ಅಂಕಗಳ ಸರದಾರ ನಜಿಬುಲ್ಲಾ. ದಾಳಿಯಲ್ಲಿರುವಂತ ಮಗದೊಂದು ಅಂಕ ನಜಿಬುಲ್ಲನ ಖಾತೆಗೆ 19-7. 19-7. ಹತ್ತೊಂಬತ್ತು 7.
ಕೊಂಚ ಮಟ್ಟದ ವಿಫಲ. ಇಲ್ಲಿ ಬೋನಸ್ +1 ಅಂಕ 19-9, 19-9. ಅಸಲಿ ಮೂವರು ಡಿಪೆಂಡರ್ಗಳ ಮಧ್ಯೆ ಮಗದೊಮ್ಮೆ ಬಂಧನಕ್ಕೊಳಗಾಗ್ತಾ ಇದ್ದಾನೆ ನಾರ್ಷದ ದಾಳಿಗಾರ. ಅಂಕ 19-10, 19-10, 19-10. ಅಸಲಿ ಮಗದೊಮ್ಮೆ ಚೆಸ್ ನಂಬರ್ 5. It's a last call for third match. Carmel Mudankap versus VPUC Vitla. Please get ready. ಅಸಲಿ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಪಟ್ಟಿಗೆಯಲ್ಲಿ 19-10, 19-10 ಇನ್ ಫೇವರ್ ಆಫ್ GPUC ನಾರ್ಷಾ. ಇಂದಿನ ನಮ್ಮ ಈ ಕಬಡ್ಡಿ ಕಾರ್ಯಕ್ರಮಕ್ಕೆ ಶ್ರೀಯುತ ಬೆನಕೇಶ್ ಮಾಮ ಇವರು ಆಗಮಿಸಿದ್ದಾರೆ. ನಮ್ಮ ಇಂದಿನ ಈ ಕಾರ್ಯಕ್ರಮದ ಪ್ರೋತ್ಸಾಹಕರು ಕೂಡ. ಇವರಿಗೇನೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಬಾಲಕೃಷ್ಣ ಸರ್ಕಳ ಇವರು ಹೂ ಮತ್ತು ಸ್ಮರಣಿಕೆಯನ್ನು ನೀಡಿದರ ಮುಖೇನ ಗೌರವಿಸಬೇಕಾ ಕೇಳಿಕೊಳ್ತಿದ್ದೇನೆ. ಸ್ಮರಣಿಕೆ ಒಂದು ಕೊಡಿ. ಥ್ಯಾಂಕ್ ಯು. ಅಸಲಿ 3 ರನ್ ಪಂದ್ಯಟಕ್ಕಾಗಿ VPUC ವಿಟ್ಲ ಕಾರ್ಮೇಲ್ ಮುಡಂಕಾಪ್. ಅಸಲಿ ಮಧ್ಯಂತರ ವಿರಾಮದ ನಂತರ ಅಂಕ 19-10ರಲ್ಲಿ ಮುನ್ನಡೆಯಲ್ಲಿ GPUC ನಾರ್ಷಾ ಇರುವಂತಹ ದಾಳಿಯಲ್ಲಿ ಚೆಸ್ ನಂಬರ್ 7 ನಜೀದ್. ಅಲ್ಲಿ ಮಗದೊಂದು 1 ಅಂಕ ನಾರ್ಷಾ ಪರವಾಗಿ. ಅಂಕ 20-10, ಅಂತರ 10ಕ್ಕೆ ಏರಿಕೆ. 20-10. ಅಸಲಿ ಅಂಕನ ಹೇಗೆ ಕಾರ್ಮೇಲ್ ಮುಡಂಕಾಪು VPUC ವಿಟ್ಲ. ಅಸಲಿ ಮೂರುವರು ಡಿಪೆಂಡರ್ಗಳ ಮಧ್ಯ ಚೆಸ್ ನಂಬರ್ 7 ನಜೀಬುಲ್ಲಾ ದಾಳಿಯಲ್ಲಿರುವಂತಹ ಅಂಕ 20-10ರಲ್ಲಿ ಅಲ್ಲಿ ನಜೀಬುಲ್ಲನ ಬಂಧನ, ದಾಳಿಗಾರನ ಬಂಧನ. ಅಂಕ LCA ಪರವಾಗಿ 20-11, 20-11. ದಾಳಿಯಲ್ಲಿ ಚೆಸ್ ನಂಬರ್ 5. ಆಹಾ, ರೋಚಕ ರೀತಿಯ ಡಿಫೆನ್ಸ್. ಅಂಕ 11-21, 21-11, 21-11, 21-11. ಅಸಲಿ ಅಂಕನ ಬಿಗೆ 4ನೇ ಪಂದ್ಯಟಕ್ಕಾಗಿ GPUC ಬಗ್ಗ ಶ್ರೀರಾಮ ಕಲ್ಲಡ್ಕ. ಇಲ್ಲಿ ಮಗದೊಮ್ಮೆ ಹಿಡಿತಗಾರಿಕೆಯಲ್ಲಿ ಸಫಲತೆ. LCA ಪರವಾಗಿ ಮಗದೊಂದು ಅಂಕ ಖಾತೆ 21-12. ಅಸಲಿ 3ನೇ ಪಂದ್ಯಟಕ್ಕಾಗಿ ಕಾರ್ಮೇಲ್ ವರ್ಸಸ್ ವಿಟ್ಲ. ಅಂಕಣದ ಬಳಿ ಬನ್ನಿ. ಮಗದೊಮ್ಮೆ ದಾಳಿಯಲ್ಲಿ ನಂಬರ್ 21. ಅಸಲಿ ಮಗದೊಮ್ಮೆ ಉತ್ತಮ ರೀತಿಯ ಡಿಫೆನ್ಸ್ ನಾವು ಕಾಣಸಿಗ್ತಾ ಇದ್ದೇವೆ. LCR ಪರವಾಗಿ ಸರಾಸರಿ ಅಂಕ ಜೋಡಣೆ. ಅಂಕ 13, 21, 13, 21-13.
ಎಸಲಿ ಮೂರನೇ ಪಂದ್ಯಟಕ್ಕಾಗಿ ಕಾರ್ಮೇಲ್ ಮೊಡಂಕಾಪು VPUC ವಿಟ್ಲ ಆದಷ್ಟು ಬೇಗ ಅಂಕಣದ ಬಳಿ ಬನ್ನಿ. ಕಾರ್ಮೇಲ್ ಮೊಡಂಕಾಪು VPUC ವಿಟ್ಲ. ಅಂಕಪಟ್ಟಿಯಲ್ಲಿ 21-13, 21-13 ಇನ್ ಫೇವರ್ ಆಫ್ ನಾರ್ಷಾ. ಇಪ್ಪತ್ತ 13 ಎಸಲಿ ವಿಫಲತೆ ಮುಖೇನ 1 ಅಂಕ ಬಿಟ್ಟು ಕೊಡಲಾಗಿದೆ. ಅಂಕ 21-14, 21-14. ಮಗದ ಮ್ಯಾಚಸ್ ನಂಬರ್ 3 ಅಲ್ಲಿ ಎಸಲಿ ಮಗದೊಂದು ಅಂಕ ದಾಳಿಗಾರನ ಮುಖೇನ 22-14, 22-14. ಎಸಲಿ ಡ್ಯಾಶ್ ಮುಖೇನ ದಾಳಿಗಾರನ್ನು ಹೊರಗೆಡುವುದಲಾಗಿದೆ. ಅಂಕ 23-14. ಅಲ್ಲಿ ಪಂದ್ಯಾಟ GPUC ನಾರ್ಷ ಕಡೆಯಾಗಿ ವಾಲ್ತಾ ಇದೆ. ಅಂಕ 23-14. GPUC ವಿಟ್ಲ ಕಾರ್ಮೇಲ್ ಮೊಡಂಕಾಪ್. ಇಲ್ಲಿ ಏಕಮುಖವಾಗಿ ಸಾಗುವ ಪಂದ್ಯ 23-14ರಂತೆ. ದಾಳಿಗಲ್ಲಿ ಚೆಸ್ ನಂಬರ್ 3 ಸುಮಗದೊಮ್ಮೆ ದಾಳಿಗಾರನ ವಂದನ. ಅಂಕ 24-14. ಎಸಲಿ ಕೊನೆಯ 5 ನಿಮಿಷದ ಘೋಷಣೆ ಆಗುವಲ್ಲಿ ದಾಳಿಯಲ್ಲಿ ಚೆಸ್ ನಂಬರ್ 77 ಲಾಸ್ಟ್ 5 minutes. ಸ್ಕೋರ್ ಗೋಸ್ ಆನ್ 24-14, 24-14 ಇನ್ ಫೇವರ್ ಆಫ್ ನಾರ್ಷಾ. 24-14. ಎಸಲಿ ಅಂಕನ ಹೇಗೆ ಕಾರ್ಮೇಲ್ ಮೊಡಂಕಾಪು VPUC ವಿಟ್ಲ ಆದಷ್ಟು ಬೇಗ ಅಂಕಣದ ಬಳಿ ಬನ್ನಿ. ಅಂಕನ ಎಯಲ್ಲಿ ಪಂದ್ಯಾಟ ಮುಕ್ತಾಯ ಕಾಣುವ ಸಾಧ್ಯತೆ ಕಾಣ್ತಾ ಇದೆ. ಆದಷ್ಟು ಬೇಗ ತಯಾರಾಗಿ. ಕಾರ್ಮೇಲ್ ವರ್ಸಸ್ ವಿಟ್ಲ. ಎಸ್ ಮಗದೊಮ್ಮೆ ಉತ್ತಮ ರೀತಿಯ ಡಿಫೆನ್ಸ್. 25-14, 25-14. ಎಸ್ ಲಾಸ್ಟ್ 4 minutes. ಕೊನೆಯ 4 ನಿಮಿಷದ ಘೋಷಣೆಯಾಗುವಲ್ಲಿ ಅಂಕಪಟ್ಟಿಯಲ್ಲಿ 25-14ರಂತೆ. ದಾಳಿಯಲ್ಲಿ ನಜಿಬುಲ್ಲಾ. ಎಸ್ ಬನ್ನಿ ಅಂಕನ ಹೇಗೆ ಬನ್ನಿ. ಕಾರ್ಮೇಲ್ ಮೊಡಂಕಾಪು VPUC ವಿಟ್ಲ. ಅಂಕನ ಎಯಲ್ಲಿ ಪಂದ್ಯಾಟ ಮುಕ್ತಾಯ ಕಂಡಿದೆ. ಕಾರ್ಮೇಲ್ ಮೊಡಂಕಾಪು GPUC ವಿಟ್ಲ ಆದಷ್ಟು ಬೇಗ ಒಳಾಂಗಣವನ್ನು ಪ್ರವೇಶಿಸಿ. ಮೂರನೇ ಪಂದ್ಯಾಟಕ್ಕಾಗಿ ಕಾರ್ಮೇಲ್ ಮೊಡಂಕಾಪು VPUC ವಿಟ್ಲ. ಎಸಲಿ ಅಂಕಪಟ್ಟಿಯಲ್ಲಿ 25-15. ಕೊನೆಯ 3 ನಿಮಿಷ. 25-15 ಇನ್ ಫೇವರ್ ಆಫ್ GPUC ನಾರ್ಷಾ. ಎಸಲಿ ಅಂಕನ ಹೇಗೆ ತಂಡ ಕಾಣ್ತಾ ಇದೆ. ಕಾರ್ಮೇಲ್ ಮೊಡಂಕಾಪು ವಿರುದ್ಧವಾಗಿ VPUC ವಿಟ್ಲ. ಎಸ್ ವಿಟ್ಲ ಪ್ಲೀಸ್ ಗೆಟ್ ಇನ್. VPUC ವಿಟ್ಲ ಬನ್ನಿ. ಎಸ್ ಅಂಕನ ಎಯಲ್ಲಿ ಮೂರನೇ ಪಂದ್ಯಾಟ. ಕಾರ್ಮೇಲ್ ಮೊಡಂಕಾಪ್ ವಿರುದ್ಧವಾಗಿ VPUC ವಿಟ್ಲ. ಎಸಲ್ಲಿ ಮಗದೊಮ್ಮೆ ಡಿಫೆನ್ಸ್ ಮುಖೇನ ಮಗದೊಂದು ಅಂಕ 26
15ರಲ್ಲಿ ಪಂದ್ಯ. ಕೊನೆಯ 2 ನಿಮಿಷದ ಘೋಷಣೆ. ಅಂಕ 26-15. in favor of Narsha. ಎಸಲಿ ವಿಟ್ಲ ಬನ್ನಿ, VPUC ವಿಟ್ಲ. ಕಾರ್ಮೇಲ್ ಮುಡಂಕಾಪು ವಿರುದ್ಧವಾಗಿ VPUC ವಿಟ್ಲ. ವಿಟ್ಲ ಬನ್ನಿ. ಎಸಲಿ ತಂದೆ ಕಾಣ್ತಾ ಇದೆ. 3ನೇ ಪಂದ್ಯಾಟಕ್ಕಾಗಿ ಕಾರ್ಮೇಲ್ ಮುಡಂಕಾಪು ವಿರುದ್ಧವಾಗಿ VPUC ವಿಟ್ಲ. ಇಲ್ಲಿ ಕೊನೆಯ ನಿಮಿಷದ ಘೋಷಣೆ. ಪಂದ್ಯಕೂಟ GPUC ಪರವಾಗಿ ವಾಲಿದೆ. ಅಂಕಪಟ್ಟಿಯಲ್ಲಿ 27-15, 27-15. ಎಸಲಿ 3 ಅಂಕ, 30-15, 30-15. ಅಂತರ 15ಕ್ಕೆ ಏರಿಕೆ. ಕೊನೆಯ ನಿಮಿಷದ ಘೋಷಣೆಯಾಗಿದೆ. ಅಂಕಪಟ್ಟಿಯಲ್ಲಿ 30-15. ಎಸಲಿ 4ನೇ ಪಂದ್ಯಟಕ್ಕಾಗಿ ಬನ್ನಿ. ಅಂಕನ ಬಿಗೆ ಬನ್ನಿ. GPUC ವಗ್ಗ ಶ್ರೀರಾಮ ಗಲ್ಲಡ್ಕ. 4ನೇ ಪಂದ್ಯಾಟಕ್ಕೆ ಅಂಕನ ಬಿ ಸಜ್ಜಾಗ್ತಾ ಇದೆ. GPUC ವಗ್ಗ ಶ್ರೀರಾಮ ಕಲ್ಲಡ್ಕ. ಎಲ್ಲಿ ಅಂಕಪಟ್ಟಿಯಲ್ಲಿ 30-17, 37. ಎಸ್, ಪಂದ್ಯಾಟ ಮುಕ್ತಾಯ ಕಂಡಿದೆ. ಇಲ್ಲಿ GPUC ನಾರ್ಷದಿಂದ ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದೆ. ಕಂಗ್ರ್ಯಾಚುಲೇಷನ್ಸ್ GPUC ನಾರ್ಷ. ಎಸ್ ಬನ್ನಿ, ಕಾಲ್ ಫಾರ್ 4th ಮ್ಯಾಚ್. GPUC ವಗ್ಗ ಶ್ರೀರಾಮ ಕಲ್ಲಡ್ಕ. ಪ್ಲೀಸ್ ಗೆಟ್ ಇನ್. GPUC ವಗ್ಗ ಶ್ರೀರಾಮ್ ಕಲ್ಲಡ್ಕ. ಆದಷ್ಟು ಬೇಗ ಅಂಕನ ಬಿಗೆ ಬನ್ನಿ. ಎಸಲಿ ಅಂಕನ ಎಯಲ್ಲಿ ಕಾಣ ಸಿಗ್ತಾ ಇದ್ದೇವೆ. ಕಾರ್ಮೇಲ್ ಮುಡಂಕಾಪು ವಿರುದ್ಧವಾಗಿ VPUC ವಿಟ್ಲ. ಎಸಲಿ ಪಂದ್ಯಾಟ ಪ್ರಾರಂಭವಾಗಿದೆ. ಕಾರ್ಮೇಲ್ ಮುಡಂಕಾಪು ಒಂದೆಡೆ ಆದರೆ ಇನ್ನೊಂದೆಡೆ VPUC ವಿಟ್ಲ. ಎಸಲಿ ಅಂಕನ ಬಿಗೆ 4ನೇ ಪಂದ್ಯಾಟಕ್ಕೆ ಬನ್ನಿ. GPUC ವಗ್ಗ ಶ್ರೀರಾಮ ಗಲ್ಲಡ್ಕ. ಪ್ಲೀಸ್ ಗೆಟ್ ಇನ್. GPUC ವಗ್ಗ ಶ್ರೀರಾಮ ಗಲ್ಲಡ್ಕ. ಎಸಲಿ ಅಂಕ ಮುಡಂಕಾಪು ಪರವಾಗಿ. ದಾಳಿಯಲ್ಲಿ ಚೆಸ್ ನಂಬರ್ 3. ಎಸಲಿ ಅಂಕಣವನ್ನು ಪ್ರವೇಶಿಸ್ತಾ ಇದೆ ಶ್ರೀರಾಮ ಗಲ್ಲಡ್ಕ. ಬನ್ನಿ, VPUC ವಗ್ಗ
ಎಸ್ ಮಗದೊಮ್ಮೆ ಅಂಕ ಕಲೆ ಹಾಕುವಲ್ಲಿ ಸಫಲತೆ ಕಾರ್ಮೇಲು ಪರವಾಗಿ. ಎಸ್ ಪ್ಲೀಸ್ ಗೆಟ್ ಇನ್. GPUC ವಗ್ಗ ಬನ್ನಿ ಬನ್ನಿ ವಗ್ಗ ಬನ್ನಿ. ಎಸ್ ಅಂಕಣೆ ಪ್ರವೇಶಿಸ್ತಾ ಇದೆ GPUC ವಗ್ಗ. 4ನೇ ಪಂದ್ಯಾಟಕ್ಕಾಗಿ GPUC ವಗ್ಗ ವಿರುದ್ಧವಾಗಿ ಶ್ರೀರಾವ್ ಕಲ್ಲಡ್ಕ. ಸಿಲಿ ದಾಳಿಯಲ್ಲಿ ಚೆಸ್ ನಂಬರ್ 5 ಕಾರ್ಮೇಲ್ ಮುಡಂಕಾಪು ಪರವಾಗಿ ರವೀಶ್ ರವರನ್ನು ಕಾಣ ಸಿಗ್ತಾ ಇದ್ದಾವೆ. ಅಸಲಿ ಅಂಕನ ಎಯಲ್ಲಿ ಅಂಕ ಪಟ್ಟಿಗೆಯಲ್ಲಿ 2-1 2-1 ಇನ್ ಫೇವರ್ ಆಫ್ ಮುಡಂಕ. ಅಸಲಿ ಪಂದ್ಯಾಟ ಪ್ರಾರಂಭವಾಗಿದೆ. GPUC ವಗ್ಗ ವಿರುದ್ಧವಾಗಿ ಶ್ರೀರಾಮ ಕಲ್ಲಡ್ಕ. ಎಸ್ 5ನೇ ಪಂದ್ಯಟಕ್ಕಾಗಿ ತಯಾರಾಗಿ ಅಳಿಕೆ ವರ್ಸಸ್ ತುಂಬ 5th ಮ್ಯಾಚ್. ಎಸಲಿ ಯಾವುದೇ ಅಂಕ ಕಾಣ್ತಾ ಇಲ್ಲ. ಮೊದಲ ಅಂಕ ಸೇರ್ಪಡೆಯಾಗ್ತಾ ಇದೆ ಕಲ್ಲಡ್ಕ ಪರವಾಗಿ 1-0 1-0 ಇನ್ ಫೇವರ್ ಆಫ್ ಶ್ರೀರಾಮ ಕಲ್ಲಡ್ಕ. ಸಿಲಿ ಅಂಕದ ಎಲ್ಲಿ ಚೆಸ್ ನಂಬರ್ 1 ದಾಳಿಯಲ್ಲಿರುವಂತಹ ಕಾರ್ಮೇಲ್ ಮುಡಂಕಾಪಿನ ಭದ್ರಕೋಟೆಯಲ್ಲಿ ಚೆಸ್ ನಂಬರ್ 1 ವಿಟ್ಲದ ಪರವಾಗಿ ದಾಳಿಗಾರ ಅಂಕ ಎಸಲಿ ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ 1 ಅಂಕ ವಿಟ್ಲ ಪರವಾಗಿ. ಮಗದೊಮ್ಮೆ ದಾಳಿಯಲ್ಲಿ ಚೆಸ್ ನಂಬರ್ 5 ರವೀಶ್ ದಾಳಿಯಲ್ಲಿರುವಂತ
ಎಸಲಿ ಉತ್ತಮ ರೀತಿಯ ದಾಳಿ ಸಂಘಟನೆ ಮುಖೇನ 2 ಅಂಕ ಮೊಡಂಕಾಪು ಪರವಾಗಿ. ಅಂಕ ಮೂರು 0 3-0 ಇನ್ ಫೇವರ್ ಆಫ್ ಶ್ರೀರಾಮ ಕಲ್ಲಡ್ಕ. ಮಗದೊಮ್ಮೆ ದಾಳಿಗೆ ಇಚ್ ನಂಬರ್ 3 ವಿಟ್ಲ ಪರವಾಗಿ. ಎಸಲಿ ಕಾರ್ಮೇಲೆ ಮೊಡಂಕಾಪು ತಂಡದ ಪರವಾಗಿ ರೈಟ್ ಕವರ್ ವಿಭಾಗದಲ್ಲಿ ಪರೀಕ್ಷಿತರವರನ್ನು ಕಾಣಸಿಗ್ತಾ ಇದ್ದಾವೆ. ಹಾಗೆ ಕಾರ್ನರ್ ವಿಭಾಗದಲ್ಲಿ ವೀಕ್ಷಣ್ ಶಂಭೂರ್. ಎಸಲಿ ಉತ್ತಮವಾದ ರನ್ನಿಂಗ್ ಬೋನಸ್ ಮುಖೇನ ಅಂಕ ವಿಟ್ಲ ಪರವಾಗಿ. ಅಂಕನ ಬಿಯಲ್ಲಿ ಸರಾಸರಿ ಅಂಕ ಕಲ್ಲಡ್ಕ ಪರವಾಗಿ 6-0 6-0 ಆಲ್ ಔಟ್. 9-0 9-0. ಹನ್ನೊಂದು 0 ಇನ್ ಫೇವರ್ ಆಫ್ ಕಲ್ಲಡ್ಕ. 11-0. ಎಸಲಿ ಪರೀಕ್ಷಿತರವರ ಮುಖೇನ ಕೊಂಚ ಮಟ್ಟದ ವೈಫಲ್ಯ. ಅಂಕ ವಿಟ್ಲ ಪರವಾಗಿ. ಅಂಕಪಟ್ಟಿಗೆಯಲ್ಲಿ ಎಸಲಿ ಅಂಕಪಟ್ಟಿಗೆಯಲ್ಲಿ 4-4 ಸಮಾಬಲ. ಕಾರ್ಮೆಯಲ್ಲಿ ಮೊರಂಕಾಪು ವಿರುದ್ಧವಾಗಿ ವಿಪಿಯುಸಿ ವಿಟ್ಲ 4 each. ಸಮುಖದೊಮ್ಮೆ ದಾಳಿಗಿಲ್ಲಿ ರವೀಶ್ ರವರನ್ನು ಕಾಣಸಿಗ್ತಾ ಇದ್ದಾವೆ. 4-4 ಸಮ. ಎಸಲಿ ರನ್ನಿಂಗ್ ಹಂಟೆನ್ಸ್. ಅಂಕ ವಿಪಿವಿಸಿ ಖಾತೆಗೆ 6-5 6-5 ಇನ್ ಫೇವರ್ ಆಫ್ ವಿಪಿಯುಸಿ ವಿಟ್ಲ. ಎಸಲಿ ದಾಳಿಗಾರ ಚೆಸ್ ನಂಬರ್ 3 ಧ್ಯಾನ್ 1 ಅಂಕದ ಮುನ್ನಡೆಯನ್ನು ಸಾಧಿಸ್ತಾ ಇದೆ ವಿಟ್ಲ. ಎಸಲಿ ಅಂಕನ ಬಿಯಲ್ಲಿ ಅಂಕ 17-1 17-1 ಇನ್ ಫೇವರ್ ಆಫ್ ಕಲ್ಲಡ್ಕ. ಅಂಕನ ಎಯಲ್ಲಿ ರೋಚಕ ಹಂತವನ್ನು ತಲುಪಿದ ಪಂದ್ಯ.
ಪ್ರಸ್ತುತ ನಮ್ಮ ಕಬಡ್ಡಿ ಪಂದ್ಯಾಟಕ್ಕೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಈಗಾಗಲೇ ನಮ್ಮ ಪಂದ್ಯಕೂಟಕ್ಕೆ ಆಗಮಿಸಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಈ ಕಬಡ್ಡಿ ಪಂದ್ಯಾಟಕ್ಕೆ ನಮ್ಮೊಂದಿಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ರಾಜೇಶ್ ನಾಯ್ಕ್ ಉಳಿಪಾಡಿ ಇವರು ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ನೆರೆದಿರುವ ಎಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿದ್ದಂತಹ ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು, ಅಭಿವೃದ್ಧಿಯ ಅಧಿಕಾರರು, ಅದೇ ರೀತಿ ನಮ್ಮ ಬಂಟ್ವಾಳ ತಾಲೂಕು ಮಟ್ಟದ ಇಂದಿನ ಕಬಡ್ಡಿ ಪಂದ್ಯಾಟಕ್ಕೆ ಅತ್ಯಂತ ಸಂಪೂರ್ಣ ಸಹಕಾರವನ್ನು ನೀಡುತ್ತೇನೆ ಅನ್ನುವಂತಹ ಭರವಸೆಯ ಮೂಲಕ ನಮ್ಮ ಜೊತೆಗೆ ಪಾಲ್ಗೊಳ್ಳುತ್ತಾ ಇದ್ದಾರೆ. ನಮ್ಮ ಗೌರವಾನ್ವಿತ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರ ಪರವಾಗಿ, ಅದೇ ರೀತಿ ವಿದ್ಯಾಸಂಸ್ಥೆಯ ಸರ್ವರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಗೌರವಾನ್ವಿತ ಶಾಸಕರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ಗೌರವಾನ್ವಿತ ಶಾಸಕರು ವೇದಿಕೆಗೆ ಬರಬೇಕು ಕೇಳಿಕೊಳ್ತಿದ್ದೇವೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರನ್ನು ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು, ಅದೇ ರೀತಿ ಜಿಲ್ಲಾ ಸಂಯೋಜಕರು, ಅದೇ ರೀತಿ ನಮ್ಮ ಗೌರವಾಧ್ಯಕ್ಷರಾಗಿರುವಂಥ AGN ಸುಲೈಮನ್ ಸರ್ ಕೂಡ ಜೊತೆಗೂಡಿದ್ದಾರೆ. ಈರುವ ಸಾರಥಿಗಳ ಇಂದಿನ ಕಬಡ್ಡಿ ಪಂದ್ಯಾಟಕ್ಕೆ ಇದೀಗ AGN ಸುಲೈಮನ್ ಸರ್ ಇವರು ಗೌರವಾನ್ವಿತ ಶಾಸಕರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಪ್ರಾಂಶುಪಾಲರಾಗೂ ಗೌರವಾನ್ವಿತ ಶಾಸಕರಿಗೆ ಶ್ರೀಯುತ AGN ಸುಲೈಮನ್ ಸರ್ ಅವರು, ಅದೇ ರೀತಿ ಶ್ರೀಯುತ ಬಾಲಕೃಷ್ಣ ಸೇರ್ಕಲ ಸರ್ ಅವರು, ಅದೇ ರೀತಿ ಪ್ರಾಂಶುಪಾಲರು ಮೂವರು ಸೇರಿ ಗೌರವಾರ್ಪ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕರನ್ನು ಗೌರವಿಸೋಣ. ಇಂದಿನ ನಮ್ಮ ಕಬಡ್ಡಿ ಪಂದ್ಯಾಟಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡುತ್ತಾರೆ ಅನ್ನುವಂತಹ ಭರವಸೆ ನಿರೀಕ್ಷೆ ನಮ್ಮದು. ಅದರಿಂದ ಈ ಸಾರಥಿಗೆ ಬಂಟ್ವಾಳ ವಿಧಾನಸಭಾ ಸರ್ವರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ.
ಅವಿನಾಶ್. ಹೆಸರು ಮಗದೊಮ್ಮೆ ಅಂಕಪಟ್ಟಿಯಲ್ಲಿ 22-1 ಸರಾಸರಿ ಅಂಕಗಳ ಜೋಡಣೆ ಮುಖೇನ ಕಲ್ಲಡ್ಕ ವಿಜಯದತ್ತ ವಾಲ್ತಾ ಇದೆ 22-1. ಅಂಕಿನ ಎಯಲ್ಲಿ ಕಾಣಸಿಗ್ತಾ ಇದ್ದಾವೆ VPUC ವಿಟ್ಲ ಪರವಾಗಿ ಕಾರ್ಮೇಲ್ ಮುಡಂಕಾಪ್. ದಾಳಿಯಲ್ಲಿ ನಂಬರ್ 3 ಬೋನಸ್ಗಾಗಿ ಕೋರಿಕೆ. ಇಲ್ಲಿ ಮಗದೊಮ್ಮೆ 5 ಡಿಫೆಂಡರ್ಗಳ ಮಧ್ಯ ನಂಬರ್ 5 ರವೀಶ್ ದಾಳಿಯಲ್ಲಿರುವಂತ ಈಗಾಗಲೇ ಸಮಯದ ಅಭಾವದಿಂದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ನಮ್ಮಿಂದ ಕಾರ್ಯಕ್ರಮದ ತೆರಳುತ್ತಿದ್ದಾರೆ. ಗೌರವಾನ್ವಿತ ಶಾಸಕರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಅದೇ ರೀತಿಯಲ್ಲಿ ನಡೆದಿರುವಂತಹ ಸರ್ವರ ಪರವಾಗಿ ತುಂಬು ಹೃದಯದ ಅತ್ಯಂತ ಪ್ರೀತಿಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇಲ್ಲಿ ಮಗದೊಮ್ಮೆ ಪಂದ್ಯಾಟ ಪ್ರಾರಂಭವಾಗುವ ಇಲ್ಲಿ ಅಂಕಪಟ್ಟಿಗೆಯಲ್ಲಿ ಸಮದ ಹೋರಾಟ ಕಾಣಸಿಗ್ತಾ ಇದೆ. ದಾಳಿಗೆಲ್ಲಿ ನಂಬರ್ 3 ದಾಳಿಗಾರ ಮುಡಂಕಾಪ್ ಪರವಾಗಿ ಅಂಕನ ಬಿಗೆ 6ನೇ ಪಂದ್ಯಟಕ್ಕಾಗಿ ಜನತಾ ಅಡ್ಡನಡಕ ವರ್ಸಸ್ GPUC ನಾರ್ಷಾ ತಯಾರಾಗಿ. ಅಂಕನ ಬಿಗೆ GPUC ನಾರ್ಷಾ ಜನತಾ ಅಡ್ಡನಡಕ 6ನೇ ಪಂದ್ಯಟಕ್ಕಾಗಿ ತಯಾರಾಗಿ. ಐದನೇ ಪಂದ್ಯಟಕ್ಕಾಗಿ ಅಂಕನ ಎಗೆ ತಯಾರಾಗಿ. ಅಳಿಕೆ ವರ್ಸಸ್ ತುಂಬೆ PUC 5th ಮ್ಯಾಚ್ ಅಳಿಕೆ ವರ್ಸಸ್ ತುಂಬೆ PUC. ಕೊನೆಯ 3 ನಿಮಿಷದ ಘೋಷಣೆಯಾಗುವಲ್ಲಿ ಅಂಕಪಟ್ಟಿಗೆಯಲ್ಲಿ 34-2 6ನೇ ಪಂದ್ಯಟಕ್ಕಾಗಿ ಜನತಾ ಅಡ್ಡನಡಕ ವರ್ಸಸ್ GPUC ನಾರ್ಷಾ. ಜನತಾ ಅಡ್ಡನಡಕ GPUC ನಾರ್ಷಾ 6ನೇ ಪಂದ್ಯಟಕ್ಕಾಗಿ ಅಂಕನ ಬಿಗೆ ಬನ್ನಿ. ಕೊನೆಯ 3 ನಿಮಿಷದ ಘೋಷಣೆಯಾಗಿದೆ. GPUC ನಾರ್ಷಾ ಜನತಾ ಅಡ್ಡನಡಕ. ಎಸಲಿ ಮಗದೊಮ್ಮೆ ದಾಳಿಯಲ್ಲಿ ನಂಬರ್ 5 4 ಡಿಫೆಂಡರ್ಗಳ ಮಧ್ಯ ರೋಚಕ ಹಂತವನ್ನು ತಲುಪಿದ ಪಂದ್ಯ.
ಕಾರ್ಮೇಲು ಮೊಡಂಕಾಪು ವಿರುದ್ಧವಾಗಿ ವಿಟ್ಲ. ಎಸಲಿ ಉತ್ತಮ ರೀತಿಯ ಆಂಕಲ್ ಹೋಲ್ಡ್ಗೆ ಬಲಿಯಾಗಿದ್ದಾನೆ ದಾಳಿಗಾರ. ಸೆಕೆಂಡ್ ಮ್ಯಾನ್ ಮುಖೇನ ರವೀಶ್ ರವರ ಉತ್ತಮ ರೀತಿಯ ಆಂಕಲ್ ಹೋಲ್ಡ್. ಅಂಕ ಕಾರ್ಮೇಲ್ ಪರವಾಗಿ. 6ನೇ ಪಂದ್ಯಟಕ್ಕಾಗಿ ಬನ್ನಿ ಜನತಾ ಅಡ್ಡ ನಡ್ಕ GPUC ನಾರ್ಷಾ, ಪ್ಲೀಸ್ ಗೆಟ್ ರೆಡಿ. ಅಂಕನ ಹೇಗೆ 5ನೇ ಪಂದ್ಯಟಕ್ಕಾಗಿ ಅಳಿಕೆ ಮತ್ತು ತುಂಬೆ PUC. ಅಳಿಕೆ ವರ್ಸಸ್ ತುಂಬೆ. ಎಸಲಿ ಕೊನೆಯ ನಿಮಿಷದ ಘೋಷಣೆಯಾಗ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಬನ್ನಿ ಜನತಾ ಅಡ್ಡ ನಡ್ಕ GPUC ನಾರ್ಷಾ. GPUC ನಾರ್ಷಾ ವರ್ಸಸ್ ಜನತಾ ಅಡ್ಡ ನಡ್ಕ. ಸಮಗ್ರದೊಂದು ದಾಳಿಯಲ್ಲಿ ಚೆಸ್ ನಂಬರ್ 28. ಕೊನೆಯ 4 ನಿಮಿಷದ ಘೋಷಣೆ. ಅಂಕನ ಎಯಲ್ಲಿ ಎಸಲಿ ಅಂಕಕ್ಕಾಗಿ ಕೋರಿಕೆ. ಅಂಕ ದಾಖಲೆಯಲ್ಲಿ ಸಫಲತೆ. ಮೊಗದೊಮ್ಮೆ ಮ್ಯಾಚ್ ನಂಬರ್ 5. ಎಸಲಿ ಪಂದ್ಯಾಟ ಮುಕ್ತಾಯ ಕಾಣ್ತಾ ಇದೆ. 6ನೇ ಪಂದ್ಯಟಕ್ಕಾಗಿ ಜನತಾ ಅಡ್ಡ ನಡ್ಕ GPUC ನಾರ್ಷಾ. Last call for 6th match, GPUC Narsha versus Adyanadika. Please enter the court. ಪ್ರಸ್ತುತ ಪಂದ್ಯದ ಶ್ರೀರಾಮ ಕಲ್ಲಡ್ಕ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆ ಕಾಣ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ನಾರ್ಷಾ ವಿರುದ್ಧವಾಗಿ ಅಡ್ಡನಡ್ಕ. ತಕ್ಷಣ ಅಂಕಣಕ್ಕೆ ಬನ್ನಿ. ಎಸಲಿ ಕೊನೆಯ 3 ನಿಮಿಷದ ಘೋಷಣೆ. 9-8 in favor of ಕಾರ್ಮೇಲ್ ಮೊಡಂಕಾಪ್. ಕೇವಲ 1 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ಮೊಡಂಕಾಪು. ಬನ್ನಿ 6ನೇ ಪಂದ್ಯಕ್ಕಾಗಿ ಬನ್ನಿ ಜನತಾ ಅಡ್ಡ ನಡ್ಕ GPUC ನಾರ್ಷಾ. ನಾರ್ಷಾ ಬನ್ನಿ. ಅಂಕನ ಬಿ ಖಾಲಿ ಇದೆ. ಜನತನ ಅಡ್ಡ ನಡ್ಕ ವಿರುದ್ಧವಾಗಿ GPUC ನಾರ್ಷಾ. ಎಸಲಿ ಮಗದೊಮ್ಮೆ ದಾಳಿಯಲ್ಲಿ ಚೆಸ್ ನಂಬರ್ 3. ಎಸಲಿ ಕೊನೆಯ 2 ನಿಮಿಷದ ಘೋಷಣೆಯಾಗುವಲ್ಲಿ ದಾಳಿಯಲ್ಲಿ ಚೆಸ್ ನಂಬರ್ 5. 3 ಡಿಫೆಂಡರ್ಗಳ ಮಧ್ಯ ಒಳಾಂಗಣವನ್ನು ಪ್ರವೇಶಿಸ್ತಾ ಇದೆ ಜನತಾ ಅಡ್ಡ ನಡ್ಕ. ಎಸ್ ಪ್ಲೀಸ್ ಕಮ್ GPUC ನಾರ್ಷಾ ಬನ್ನಿ. ನಾರ್ಷಾ ಬನ್ನಿ. GPUC ನಾರ್ಷಾ ವಿರುದ್ಧವಾಗಿ ಜನತಾ ಅಡ್ಡ ನಡ್ಕ. 5ನೇ ಪಂದ್ಯಕ್ಕಾಗಿ ಅಳಿಕೆ ವಿರುದ್ಧವಾಗಿ ತುಂಬೆ. ಅಳಿಕೆ ವರ್ಸಸ್ ತುಂಬೆ. ಎಸಲಿ ಮಗದೊಂದು ಅಂಕ ಕಾರ್ಮೇಲ್ ಖಾತೆಗೆ. ಸಮಯದ ಕೋರಿಕೆಯಲ್ಲಿ ಮೊಡಂಕಾಪು. ಬನ್ನಿ ಬನ್ನಿ ಅಡ್ಡ ನಡ್ಕ ಕಾಯ್ತಾ ಇದೆ. ನಾರ್ಷಾ ಬನ್ನಿ. GPUC ನಾರ್ಷಾ. ಧನುಷ್ ರವರ ತಂಡ ಕರೆದನ್ನಿ. 6ನೇ ಪಂದ್ಯಕ್ಕಾಗಿ ಜನತಾ ಅಡ್ಡ ನಡ್ಕ ವಿರುದ್ಧವಾಗಿ GPUC ನಾರ್ಷಾ.
ನಾರ್ಷಾ, ನಾರ್ಷಾ ಪ್ಲೀಸ್ ಕಮ್. ಬನ್ನಿ ಬನ್ನಿ, ಓಡಿ ಓಡಿ ಬನ್ನಿ. 5ನೇ ಪಂದ್ಯಕ್ಕಾಗಿ ತಯಾರಾಗಿ. ಅಳಿಕೆ ವಿರುದ್ಧವಾಗಿ ತುಂಬ ಸಮಯದ ಅಭಾವ ಕಾಣ್ತಾ ಇದೆ. 5ನೇ ಪಂದ್ಯಕ್ಕಾಗಿ ಅಂಕಣ ಹೇಗೆ ಸಜ್ಜಾಗಬೇಕು. ಅಳಿಕೆ ವಿರುದ್ಧವಾಗಿ ತುಂಬೆ ಎಸಲಿ ಉತ್ತಮ ರೀತಿಯ ಆಟಗಾರರನ್ನು ಹೊಂದಿದ ತಂಡ ನಮ್ಮದೇ ಅತಿಥಿಯ ತಂಡ ಒಳ ಅಂಗಣವನ್ನು ಪ್ರವೇಶಿಸ್ತಾ ಇದೆ. ಜಿಪಿಯುಸಿ ನಾರ್ಷಾ ಜೋರಾದ ಸ್ಥಳಗದ ಮುಖೇನ ಸ್ವಾಗತಿಸಿ. ಜಿಪಿಯುಸಿ ನಾರ್ಷಾ ಅಲ್ಲಿ ಉತ್ತಮವಾದ ಡಿಫೆನ್ಸ್ ವಿಭಾಗ ಮಾತನಾಡ್ತಾ ಇದೆ. ಅಂಕ ಕಾರ್ಮೇಲ್ ಪರವಾಗಿ. ಅಲ್ಲಿ ರವೀಶ್ ರವರಿಂದ ಉತ್ತಮ ರೀತಿಯ ದಾಳಿ. ಎಸಲಿ ಉತ್ತಮ ರೀತಿಯ ಹೋರಾಟದ ಮುಖೇನ ಕಾರ್ಮೇಲ್ ಪಿವು ಮೊಡಂಕಾಬು ತಂಡ ಮುಂದಿನ ಹಂತಕ್ಕೆ ತೇರ್ಗಡೆ ಕಾಣ್ತಾ ಇದೆ. ಎಸ್ ಬನ್ನಿ, ಅಂಕಣ ಹೇಗೆ ಬನ್ನಿ. ಅಳಿಕೆ ವಿರುದ್ಧವಾಗಿ ತುಂಬ ಅಳಿಕೆ ವರ್ಸಸ್ ತುಂಬ. ಪ್ಲೀಸ್ ಕಮ್. ಎಸಲಿ ಅಂಕಣ ಹೇಗೆ ಬನ್ನಿ. ಅಳಿಕೆ ತುಂಬ ಅಳಿಕೆ ವಿರುದ್ಧವಾಗಿ ತುಂಬೆ ಬನ್ನಿ. ಲಾಸ್ಟ್ ಕಾಲ್ ಫಾರ್ 5th ಮ್ಯಾಚ್. ಕೋಟೆಗೆ ಅಂಕಣ ಹೇಗೆ ಬನ್ನಿ. ಅಳಿಕೆ ವಿರುದ್ಧವಾಗಿ ತುಂಬ. ಎಸಲಿ ಪಂದ್ಯಕೂಟ ಪ್ರಾರಂಭವಾಗಿದೆ. 6ನೇ ಪಂದ್ಯ ಜನತಾ ಅಡ್ಡನಡಿಕೆ ವಿರುದ್ಧವಾಗಿ ಜಿಪಿಯುಸಿ ನಾರ್ಷಾ. It's the last call for ಅಳಿಕೆ ವರ್ಸಸ್ ತುಂಬ. ಎಸಲಿ ಅಳಿಕೆ ತಂಡ ಕಾಣ್ತಾ ಇದೆ. ತುಂಬೆ ತುಂಬೆ ಬನ್ನಿ. ತುಂಬೆ ಲಾಸ್ಟ್ ಕಾಲ್ ತುಂಬೆ. ಪ್ರಸ್ತುತ ದಾಳಿಯಲ್ಲಿ ಚೆಸ್ ನಂಬರ್ 7 ನಜಿಬುಲ್ಲಾ ಫ್ರಮ್ ನಾರ್ಷಾ. ಅಣ್ಣ ತುಂಬೆ ತುಂಬೆ ಪ್ಲೀಸ್ ಗೆಟ್ ಅಂಡರ್. 5th ಮ್ಯಾಚ್ ಅಳಿಕೆ ವರ್ಸಸ್ ತುಂಬೆ. ಎಸಲಿ ತುಂಬಿ ತಂಡ ಕಾಣ್ತಾ ಇಲ್ಲ. ತುಂಬೆ ನಿಮಗಾಗಿ ಅಳಿಕೆ ಕಾಯ್ತಾ ಇದೆ. ಐದನೇ ಪಂದ್ಯ ಅಂಕಣ ಹೇಗೆ. ಅಳಿಕೆ ವಿರುದ್ಧವಾಗಿ ತುಂಬೆ. ತುಂಬೆ ತಂಡದ ಆಟಗಾರರು ದಯಮಾಡಿ ಅಂಕಣವನ್ನು ಪ್ರವೇಶಿಸಿ. ಪ್ಲೀಸ್ ಕಮ್. ತುಂಬೆ ಅಣ್ಣ 5ನೇ ಪಂದ್ಯಕ್ಕಾಗಿ ಬರಬೇಕು. ಅಳಿಕೆ ವಿರುದ್ಧವಾಗಿ ತುಂಬೆ.
ತುಂಬ ಎಸ್ ಬನ್ನಿ ಒಳಾಂಗಣವನ್ನು ಪ್ರವೇಶಿಸಿ ತುಂಬ ವಿರುದ್ಧವಾಗಿ ಅಳಿಕೆ. ಪ್ರಸ್ತುತ ಅಂಕಪಟ್ಟಿಯಲ್ಲಿ 4-1 ಇನ್ ಫೇವರ್ ಆಫ್ GPUC ನಾರ್ಷಾ. 4-1 ಪಂದ್ಯ ದಾಳಿಯಲ್ಲಿ ನಂಬರ್ 16 ಅಂಕಪಟ್ಟಿಗೆಯಲ್ಲಿ 4-1 3 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದ್ದ GPUC ನಾರ್ಷಾ. ಎಸ್ಎಲ್ಲಿ ಡ್ಯಾಶಿಂಗ್ ಮುಖೇನವಾಗಿ ಅಂಕ GPUC ಖಾತೆಗೆ 5-1 5-1. ಎಳಿದಾಳಿಯಲ್ಲಿ ಚೆಸ್ ನಂಬರ್ 7 ನಜಿಬುಲ್ಲಾ. ಮಗದೊಂದು ಅಂಕ ನಾರ್ಷಾ ಖಾತೆಗೆ 6-1 6-1. ಸಿಕ್ಸ್ ಒನ್ 6-1. ಸಮುಖದ ದಾಳಿಯಲ್ಲಿ ಚೆಸ್ ನಂಬರ್ 16 ನಾರ್ಷಾ ಭದ್ರಕೋಟೆಯಲ್ಲಿ ಅಂಕ 6-1. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನಾರ್ಷಾ ಮೈದಾನ ಇದರ ಜಂಟಿ ಆಶ್ರಯದಲ್ಲಿ ಬಂಟ್ವಾಳ ತಾಲೂಕು ಮಟ್ಟದ ಬಾಲಕ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಈಗಾಗಲೇ ಸಾಗಿ ಬರ್ತಾ ಇದೆ. ಅಂಕನ ಏಳನೇ ಪಂದ್ಯ SRC ಪೆರ್ನೆ ವರ್ಸಸ್ ಕಾರ್ಮೆಲ್. ಎಸಲಿ ದಾಳಿಗಾರರನ್ನು ಹೊರಗೆ ದೊಡ್ಡಲಾಗಿದೆ. ಅಂಕ 11-1 11-1 ಅಂತರ 10ಕ್ಕೆ ಏರಿಕೆ 11-1 ಪಂದ್ಯ. ನಂಬರ್ 7 ನಜಿಬುಲ್ಲಾ ಉತ್ತಮ ರೀತಿಯ ಎಸಲಿ ಬೋನಸ್ ಗಳಿಕೆಯಲ್ಲಿ ಸಫಲತೆ. 12-1 7ನೇ ಪಂದ್ಯಕ್ಕಾಗಿ ತಯಾರಾಗಿ SRC ಪೆರ್ನೆ ಕಾರ್ಮೇಲ್ ಮೊಡಂಕಾಪು. SRC ಪೆರ್ನೆ ಕಾರ್ಮೇಲ್ ಮೊಡಂಕಾಪ್.
ಎಸಲಿ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಅಂಕನ ಎಯಲ್ಲಿ ಸಾಗಿ ಬರಲಿಕ್ಕಿದೆ. ಮೊದಲ ಪಂದ್ಯಾಟಕ್ಕಾಗಿ ಕರೆ ನೀಡಲಾಗ್ತಾ ಇದೆ. ನೋಡಿ, VPUC ವಿಟ್ಲ ವಿರುದ್ಧವಾಗಿ GPUC ವಾಮದ ಪದ. ಗರ್ಲ್ಸ್ ಮ್ಯಾಚ್ ಫಸ್ಟ್ ಮ್ಯಾಚ್ VPUC ವಿಟ್ಲ GPUC ವಾಮದ ಪದ. ಪ್ಲೀಸ್ ನೋಟ್, ಅಂಕನ ಎಯಲ್ಲಿ ಬಾಲಕಿಯರ ಪಂದ್ಯ ಸಾಗಿ ಬರಲಿಕ್ಕಿದೆ. VPUC ವಿಟ್ಲ ವಿರುದ್ಧವಾಗಿ GPUC ವಾಮನ ಪದ. ಪ್ಲೀಸ್ ಗೆಟ್ ರೆಡಿ. ಆದಷ್ಟು ಬೇಗ ತಮ್ಮ ತಂಡಗಳನ್ನು ಸಜ್ಜುಗೊಳಿಸಿ. VPUC ವಿಟ್ಲ ವಿರುದ್ಧವಾಗಿ GPUC ವಾಮದ ಪದ. ಅಂಕಪಟ್ಟಿಯಲ್ಲಿ 16-3ರಂತೆ 13 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ GPUC ನಾರ್ಷಾ. ಎಸಲಿ ಅಂಕನ ಎಯಲ್ಲಿ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಸಾಗಿ ಬರಲಿಕ್ಕಿದೆ. ಮೊದಲ ಪಂದ್ಯಾಟಕ್ಕೆ ಮೊದಲ ಕರೆಯನ್ನು ನೀಡಲಾಗಿದೆ. VPUC ವಿಟ್ಲ GPUC ವಾಮದ ಪದ. ಆದಷ್ಟು ಬೇಗ ತಮ್ಮ ತಂಡಗಳನ್ನು ಸಜ್ಜುಗೊಳಿಸಿ. GPUC ವಾಮದ ಪದ ವಿರುದ್ಧವಾಗಿ VPUC ಬಿಟ್ಲ. ಸಿಲಿ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕ 17-5ರಂತೆ 17-5 ಇನ್ ಫೇವರ್ ಆಫ್ GPUC ನಾರ್ಷಾ. ಉತ್ತಮವಾದ ಹಿಡಿತ.
wonderful ride. ಹಾಲು ಇದೀಗ ಪಂದ್ಯಾಟ ಮುಂದುವರಿಯುತ್ತಿರುವ ವೇಳೆ ನಾರ್ಷ ಮೈದಾನದ ವಿರುದ್ಧವಾಗಿ ಜನತಾ ಪಿ ಕಾಲೇಜ್ ಅಡ್ಯನಡಕ ದಾಳಿಗಾರ ಔಟ್ ಎಂಬ ಘೋಷಣೆ ಆಗ್ತಾ ಇದೆ ತೀರ್ಪುಗಾರರಿಂದ. ಮಗದೊಮ್ಮೆ ದಾಳಿಯತ್ತ ಇದು ನಮ್ಮ ನಾರ್ಷದ ಸಪೋನ, ಇದು ಅಡ್ಯನಡಕದ ಅಂಕಣದಲ್ಲಿ. ಬಹಳಷ್ಟು ಯಶಸ್ವಿ ದಾಳಿಗೆ ಪ್ರಯತ್ನ, ಆದರೆ ಯಾವುದೇ ಅಂಕದ ಲಭ್ಯತೆ ಇಲ್ಲದೆ ಮರಳಿ ತನ್ನ ಗಾಡಿಗೆ ಮರಳಿದಾಗ ಇದೀಗ ದಾಳಿಯಲ್ಲಿ ಅಡ್ಡ ನಡಕದ ದಾಳಿಗಾರ ಚೆಸ್ ನಂಬರ್ 04. ದಾಳಿ ಮುಂದುವರಿಯುತ್ತಿರುವ ಸಂದರ್ಭ ನಾರ್ಷ ಮೈದಾನದ ಭದ್ರಕೋಟೆಯಲ್ಲಿ ಚೆಸ್ ನಂಬರ್ 04 ಉತ್ತಮವಾದ ಹಿಡಿತದೊಂದಿಗೆ ಅಫ್ವಾನ್ ಮಗದೊಂದು ಅಂಕದ ಸೇರ್ಪಡೆ. ಇದು ನಾರ್ಷದ ಕಡೆಗೆ 22-8 in favor of GPVC ನಾರ್ಸ. ಮಗದೊಮ್ಮೆ ದಾಳಿಯಲ್ಲಿ ನಿರಂತರವಾಗಿ ದಾಳಿಯ ಜವಾಬ್ದಾರಿಯನ್ನು ಸಪೋನ್ಗೆ ನೀಡಲಾಗಿದೆ. ಬಂಧನಕ್ಕೊಳಗಾಗಿದ್ದಾನೆ, ಆದರೆ ಪ್ರಯತ್ನ ನಿರಂತರತೆಯಲ್ಲಿರುವ ಸಮಯ. ರೈಟ್ ಔಟ್. (22-9) ಇದು ನಾರ್ಷದ ವಿರುದ್ಧವಾಗಿ ಜನತಾ PU ಕಾಲೇಜ್ ಅಡ್ಯನಡಕ. ಅಂಕದ ಪ್ರಯತ್ನ, ಇದು ನಾರ್ಷದ ಕೋಟೆಯಲ್ಲಿ ಬಂಧಿತನಾಗಿದ್ದಾನೆ. ಇದು ಜನತಾ PU ಕಾಲೇಜಿನ ದಾಳಿಗಾರ. ಮಗದೊಂದು ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ 23-9 ಮುನ್ನಡೆಯಲ್ಲಿ GPVC ನಾರ್ಷ. ಮಗದೊಮ್ಮೆ ದಾಳಿಯ ಜವಾಬ್ದಾರಿಯನ್ನು ಕಾರ್ತಿಕ್ಗೆ ನೀಡಲಾಗುತ್ತಿದೆ. ಕಳೆದ ಆಟದಲ್ಲಿ ನಿರಂತರವಾದ ಅಂಕ ಕಬಳಿಕೆಯ ಆಟಗಾರ. ಮಗದೊಂದು ಅಂಕದ ಸೇರ್ಪಡೆಯೊಂದಿಗೆ ಇದು 24-9 ಆಟ ಮುನ್ನಡೆಯಲ್ಲಿ ನಾರ್ಷ. ದಾಳಿಗಾರ ಔಟ್. 3 ಅಂಕದ ಸೇರ್ಪಡೆಯೊಂದಿಗೆ 27-9. ಏಕಮುಖವಾಗಿ ಮುಂದುವರಿಯುತ್ತಿರುವಂತಹ ಪಂದ್ಯಾಟಕ್ಕೆ ಇನ್ನೇನು ಜಯದ ಸೂಚನೆಯ ಮೂಲಕ ಮಗದೊಮ್ಮೆ ಸಪ್ವಾನನ ಬಂಧನ. ಸಪ್ವಾನನನ್ನು ಬಂಧಿಸಲಾಗಿದೆ. ಇದು ನಾರ್ಷದ ಪ್ರತಿಭೆ. (27-10) 17 ಅಂಕದ ಸರಾಸರಿ ಮುನ್ನಡೆಯೊಂದಿಗೆ ಒಂದೆಡೆ ನಾರ್ಷವಾದ್ರೆ, ಇದೀಗ ದಾಳಿಯ ಜವಾಬ್ದಾರಿಯನ್ನು ಮಗದೊಮ್ಮೆ ಕಾರ್ತಿಕ್ಗೆ ನೀಡಲಾಗುತ್ತಿದೆ. ಉತ್ತಮವಾದ ದಾಳಿಯೊಂದಿಗೆ ಮಗದೊಂದು ಅಂಕದ ಸೇರ್ಪಡೆ. ಇದು ಕಾರ್ತಿಕನ ದಾಳಿ. 28-10. ಉತ್ತಮವಾದ ಹಿಡಿತ. ಮಗದೊಂದು ಅಂಕದ ಸೇರ್ಪಡೆ. 29-10. ಕೊನೆಯ 4 ನಿಮಿಷದ ಘೋಷಣೆ. ಇದು ತೀರ್ಪುಗಾರರ ಕಡೆಯಿಂದ. ದಾಳಿ ಮುಂದುವರಿಯುತ್ತಿರುವ ಸಮಯ. ನಿರಂತರವಾಗಿ ದಾಳಿಯ ಜವಾಬ್ದಾರಿಯನ್ನು ಕಾರ್ತಿಕ್ಗೆ ನೀಡಲಾಗುತ್ತಿದೆ. ಅಂಕ ಗಳಿಕೆಗೆ ಪ್ರಯತ್ನ, ಆದರೆ ಯಾವುದೇ ಅಂಕ ಲಭ್ಯತೆ ಇಲ್ಲದೆ ಮರಳಿ ತನ್ನ ಗೂಡಿಗೆ ತೆರಳುವ ಮುನ್ಸೂಚನೆ. ಇದು ನಾರ್ಷ ಮೈದಾನದ ದಾಳಿಗಾರ. ಜನತಾ PU ಕಾಲೇಜ್ ಅಡ್ಯನಡಕದ ಅಂಕಣದಲ್ಲಿ ಮಗದೊಮ್ಮೆ ದಾಳಿಯತ್ತ ನಾರ್ಷದ ಭದ್ರಕೋಟೆಗೆ ಅಡ್ಯನಡಕದ ದಾಳಿಗಾರ.
ಉತ್ತಮ ದಾಳಿಯೊಂದಿಗೆ ಮಗದೊಂದು ಅಂಕದ ಸೇರ್ಪಡೆದು ಅಡ್ಡಿ ನಡಕದ ಖಾತೆಗೆ 11-29 ಮುನ್ನಡೆಯಲ್ಲಿ ನಾರ್ಷ. ಮಗದೊಮ್ಮೆ ದಾಳಿಯ ಜವಾಬ್ದಾರಿಯನ್ನು ಕೊನೆಯ 3 ನಿಮಿಷದ ಕಾಲಾವಕಾಶದ ಘೋಷಣೆ. ದಾಳಿಯ ಜವಾಬ್ದಾರಿಯನ್ನು ಸಫ್ವಾನನಿಗೆ ನೀಡಲಾಗಿದೆ. ಇದು ನಮ್ಮ ನಾರ್ಷದ ಪ್ರತಿಭೆ. ಉತ್ತಮವಾದ ದಾಳಿಗೆ ಪ್ರಯತ್ನ, ಆದರೆ ಬಂಧಿಸಲಾಗಿದೆ. ಸಫ್ವಾನನನ್ನು ಬಂಧಿಸಲಾಗಿದೆ. ಮಗದೊಂದು ಅಂಕದ ಸೇರ್ಪಡೆ. ಇದು ಜನತಾ PU ಕಾಲೇಜ್ ಅಡ್ಡಿ ನಡ್ಕದ ಖಾತೆಗೆ 29-12 in favor of GPUC ನಾರ್ಷಾ. ದಾಳಿಯನ್ನು ಮುಂದುವರಿಸುತ್ತಿರುವ ದಾಳಿಗಾರ. ಇದು ಅಡ್ಡನಡಕದ ಅಂಕಣದಲ್ಲಿ ನಿರಂತರವಾಗಿ ಏಕಮುಖವಾಗಿ ಸಾಗುತ್ತಿರುವ ಪಂದ್ಯಾಟ. ಕೆಲವೇ ಕ್ಷಣಗಳ ಆಟ ಬಾಕಿ ಇರುವ ಸಮಯ. ಇದು ಜಯದ ಪತಾಕೆಗೆ ಮುನ್ಸೂಚನೆ. GPUC ನಾರ್ಷಾ. ಕೊನೆಯ 2 ನಿಮಿಷದ ಘೋಷಣೆಯಾಗುತ್ತಿರುವ ಸಮಯ. ಇದು ತೀರ್ಪುಗಾರರ ಕಡೆಯಿಂದ ಅಂಕಪಟ್ಟಿಯತ್ತ ಚಿತ್ತ. 29-12 ಮುನ್ನಡೆಯಲ್ಲಿ GPUC ನಾರ್ಷಾ. ಮಗದೊಮ್ಮೆ ದಾಳಿಯನ್ನು ಮುಂದುವರಿಸುತ್ತ ಕಾರ್ತಿಕ್. ಉತ್ತಮವಾದ ದಾಳಿಗೆ ಪ್ರಯತ್ನ. ಅಂಕ ಗಳಿಕೆಯಲ್ಲಿ ಸೂಪರ್ ರೈಟ್. 3 ಅಂಕದ ಸೇರ್ಪಡೆಯೊಂದಿಗೆ GPUC ನಾರ್ಷಾ. ಇದು 32-12 ಆಟ. ಕೊನೆಯ 1 ನಿಮಿಷದ ಘೋಷಣೆ. GPUC ತಂಡದ ಸದಾ ಪ್ರೋತ್ಸಾಹಕರು ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರ ಬಗ್ಗೆ ನಾವು ಹೇಳಲೇಬೇಕು. ಯಾಕಂತೇಳಿದ್ರೆ ಬಂಟ್ವಾಳ ತಾಲೂಕಿನ ಪಂದ್ಯಾಟವನ್ನು ಇಲ್ಲಿ ಆಯೋಜನೆ ಮಾಡಬೇಕಾದ್ರೆ ತಾನೊಬ್ಬರು ಮಹಿಳಾ ಪ್ರಾಂಶುಪಾಲರಾದರೂ ಕೂಡ ಬಂಟ್ವಾಳದ ಅತ್ಯಂತ ಕಷ್ಟಕರ ಆಟ ಯಾವುದು ಅಂತ ಕೇಳಿದ್ರೆ ಕಬಡ್ಡಿ. ಆ ಕಬಡ್ಡಿ ಮಾಡುವುದರಲ್ಲಿ ತನ್ನ ಸ್ವಂತ ಜವಾಬ್ದಾರಿಯನ್ನು ತೆಗೆದುಕೊಂಡಂತಹ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು ಅವರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಗೌರವಿಸಬೇಕು. ಮೂವತ್ತೆರಡು 13 ಮುಂದಿನ ಹಂತಕ್ಕೆ ತೇರ್ಗಡೆಗೊಂಡಿದೆ GPUC ನಾರ್ಷಾ. ಮುಂದಿನ ಪಂದ್ಯಾಟಕ್ಕಾಗಿ ಬಂದಿರುವಂತಹ ಎಲ್ಲ ಕ್ರೀಡಾಪಟುಗಳಿಗೆ ಮತ್ತು ತಂಡದ ವ್ಯವಸ್ಥಾಪಕರಿಗೆ ಹಾಗೂ ತಂಡದ ತರಬೇತುದಾರರ ಗಮನಕ್ಕೆ ದಯವಿಟ್ಟು ಅಲ್ಲಿ ಊಟದ ವ್ಯವಸ್ಥೆ ತಯಾರಾಗಿದೆ. ತಮಗೆ ನೀಡಿದಂತಹ ಕೂಪನ್ ಅನ್ನು ಹಿಡಿದುಕೊಂಡು ದಯವಿಟ್ಟು ಅನ್ನಛತ್ರದತ್ತ ತೆರಳಿ. ಆವಾಗ ಉಪಹಾರ ನಡೆದ ಸ್ಥಳದಲ್ಲಿ ಈಗಾಗಲೇ ಊಟದ ವ್ಯವಸ್ಥೆ ತಯಾರಾಗಿದೆ. ತಮಗೆ ನೀಡಿದಂತಹ ಕೂಪನ್ ಅನ್ನು ಹಿಡ್ಕೊಂಡು ದಯವಿಟ್ಟು ಕ್ರೀಡಾಪಟುಗಳು ಹಾಗೂ ತಂಡದ ವ್ಯವಸ್ಥಾಪಕರು ಹಾಗೂ ತರಬೇತುದಾರರು ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಅಫಿಷಿಯಲ್ಸ್ ಕೂಡ
ಆಫೀಷಿಯಲ್ಸ್ಗಳಿಗೆ ತಂಪಾದ ಪಾನೀಯವನ್ನು ನೀಡಿ ಸಹಕರಿಸಿದ ಅಭಿನಕೈಶ್ ಮಹಾಮಾಯಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಎಸಲಿ 5ನೇ ಪಂದ್ಯಕ್ಕಾಗಿ ಅಳಿಕೆ ವಿರುದ್ಧವಾಗಿ ತುಂಬ ಅಂಕನ ಬೀಗೆ ಬನ್ನಿ. 5th ಮ್ಯಾಚ್ ಅಳಿಕೆ ವರ್ಸಸ್ ತುಂಬ. ಎಸಲಿ ಅಳಿಕೆ ವಿರುದ್ಧವಾಗಿ ತುಂಬ ಬಾಲಕಿಯರ ಮೊದಲ ಪಂದ್ಯಕ್ಕಾಗಿ ಆಲ್ ಬನಾರಿ ಸ್ಪೋರ್ಟ್ಸ್ ಕ್ಲಬ್ ಇದರ ಮಾಲಕರಾಗಿರುವಂತಹ ಶ್ರೀಯುತ ಇಕ್ಕುಚ ಇವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಇಂದಿನ ನಮ್ಮ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಶ್ರೀಯುತ ಇಕ್ಕುಚ ಸರ್, ದಯವಿಟ್ಟು ಅಸೈನರ್ ಕರ್ಕೊಂಡು ಬನ್ನಿ. ಶ್ರೀಯುತ ಇಕ್ಕುಚ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಡ್ತಿದ್ದೇವೆ. ಎಸಲಿ ಬಾಲಕಿಯರ ಪಂದ್ಯಾಟಕ್ಕೆ ಜಿಪಿಯುಸಿ ವಿಟ್ಲ ವಿರುದ್ಧವಾಗಿ ಜಿಪಿಯುಸಿ ವಾಮದವದ ಎಸಲಿ ಅಂಕ ಸಜ್ಜಾಗಿದೆ. ಅಳಿಕೆ ವಿರುದ್ಧವಾಗಿ ತುಂಬ ಆಲ್ ಶ್ರೀಯುತ ಬನರೈ ಸ್ಪೋರ್ಟ್ಸ್ ಕ್ಲಬ್ ಇದರ ಮಾಲಕರಾಗಿ ಶ್ರೀಯುತ ಇಕ್ಕುಚ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಬನ್ನಿ, ವೇದಿಕೆ ಬನ್ನಿ ಸರ್. ಇವರು ವೇದಿಕೆ ಬರಬೇಕು ಕೇಳ್ಕೊಳ್ತಾ ಇದ್ದೇವೆ. ಇವರಿಗೆ ಶ್ರೀಯುತ ಸುದರ್ಶನ್ ಸರ್ ಇವರು ಸ್ಮರಣಿಕೆಯನ್ನು ನೀಡುವುದರ ಮುಖೇನ ಇವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಿರುವಂತಹ ಶ್ರೀಯುತ ಬನರೈ ಸ್ಪೋರ್ಟ್ಸ್ ಕ್ಲಬ್ ಇದರ ಮಾಲಕರು ಶ್ರೀಯುತ ಇಕ್ಕುಚ ಇವರು ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸಿ. ಥ್ಯಾಂಕ್ ಯು ಸರ್. ಆಲ್ ದಯವಿಟ್ಟು ವಿರಾಮದಲ್ಲಿರುವಂತಹ ಎಲ್ಲ ಕ್ರೀಡಾಪಟುಗಳ ಗಮನಕ್ಕೆ, ಊಟಕ್ಕೆ ಯಾವುದೇ ರೀತಿಯ ವಿರಾಮ ಇರುವುದಿಲ್ಲ. ದಯವಿಟ್ಟು ವಿರಾಮದಲ್ಲಿರುವಂತಹ ವಿದ್ಯಾರ್ಥಿಗಳು ತಮ್ಮ ಊಟವನ್ನು ಸ್ವೀಕರಿಸಬೇಕು. ಎಸಲಿ ಅಂಕನವಿಯಲ್ಲಿ ಪಂದ್ಯಾಕೂಟ ಸಾಗಿ ಬರ್ತಾ ಇದೆ. 5ನೇ ಪಂದ್ಯ ಅಳಿಕೆ ವಿರುದ್ಧವಾಗಿ ತುಂಬ ಅಂಕಪಟ್ಟಿಗೆಯಲ್ಲಿ ಎಸಲಿ ಖಾತೆ ತೆರೆಯುವಲ್ಲಿ ಸಫಲ. ಅಂಕ ಅಳಿಕೆ ಬರವಾಗಿ 1-0. ಪ್ರಸ್ತುತ ಅಳಿಕೆಯಲ್ಲಿ ಚೆಸ್ ನಂಬರ್ 43 7ನೇ ಪಂದ್ಯಕ್ಕಾಗಿ ಮೊದಲ ಕರೆ
ಪೆರ್ನೆ ವಿರುದ್ಧವಾಗಿ ಕಾರ್ಮೆಲ್ ಮೊಡಂಕಾಪ್. ಇದು ನಿಮಗೆ ಮೊದಲನೆಯ ಕರೆ. ಹೆಸಲಿ ಮಗದೊಮ್ಮೆ ಉತ್ತಮ ರೀತಿಯ ಡಿಫೆನ್ಸ್ ಮುಖೇನವಾಗಿ ಅಂಕ ಜೋಡಣೆ 2-0, 2-0 ಇನ್ ಫೇವರ್ ಆಫ್ ಅಳಿಕೆ. ಪ್ರಸ್ತುತ ದಾಳಿಯಲ್ಲಿ ಚೆಸ್ ನಂಬರ್ 77 ಐವರು ಡಿಫೆಂಡರ್ಗಳ ಮಧ್ಯ ಅಂಕ ಪಟ್ಟಿಯಲ್ಲಿ 2-0. ಮಗದೊಮ್ಮೆ ಪಂದ್ಯಕೂಟದಲ್ಲಿ 2-0 ಅಂಕ ತೆರೆಯಬೇಕಾಗಿದೆ. ತುಂಬ ದಾಳಿಯಲ್ಲಿ ಚೆಸ್ ನಂಬರ್ 5 ಸಾಬಿತ್ ದಾಳಿಯಲ್ಲಿರುವಂತೆ 2-0. ಸಲಿ ಅಂಕಪಟ್ಟಿಗೆಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಕಾಣ್ತಾ ಇಲ್ಲ. 2-0 ಸಮಯದ ಕೋರಿಕೆಯಲ್ಲಿ ತುಂಬ. ಸಲಿ ದಾಳಿ ಆಟಗಾರನ ಬದಲಾವಣೆ. ಎಸಲಿ ತುಂಬೆ ಕಡೆಯಿಂದ ಹೊಸ ಆಟಗಾರನ ಪರಿಚಯವಾಗ್ತಾ ಇದೆ. ಚೆಸ್ ನಂಬರ್ 4 ಅಲ್ಲಿ ಆಟಗಾರನ ಬಂಧನ. ಅಂಕ ಮುಗಿದೊಮ್ಮೆ 3-0, 3-0 ಅಂತರ 3ಕ್ಕೆ ಏರಿದ. ಅಂಕ ತೆರೆಯಲಿಲ್ಲ. ತುಂಬ 3-0. ಏಳನೇ ಪಂದ್ಯಕ್ಕಾಗಿ ಸಜ್ಜಾಗಿ SRC ಪೇರ್ನ ವಿರುದ್ಧವಾಗಿ ಕಾರ್ಮೆಲ್ ಮೊಡಂಕಾಪ್. ಮಗದೊಮ್ಮೆ ದಾಳಿಯಲ್ಲಿ ಸಾಬಿತ್ ರವರು ಮೂರು 0. ಎಸಲಿ ಉತ್ತಮವಾದ ಟೋಟಚ್ ಮುಖೇನವಾಗಿ ಅಂಕ ಅಳಿಕೆ ಪರವಾಗಿ 4-0, 4-0. Red goes on chess number 10.
ಎಸಲಿ ಖಾತೆ ಅಲ್ಲಿ ಅಂಕ 3. ಎಸಲಿ ಅಂಕಪಟ್ಟಿಗೆಯಲ್ಲಿ 4-3 4-3. ಕೇವಲ ಒಂದು ಅಂಕದ ಮುನ್ನಡೆ ಅಳಿಕೆ ಪರವಾಗಿ 4-3. ಎಸಲಿ ಮುಗಿದ ಪಂದ್ಯಾಟ ಪ್ರಾರಂಭವಾಗುವ ವೇಳೆಯಲ್ಲಿ ಅಂಕಪಟ್ಟಿಗೆಯಲ್ಲಿ 4-3 4-3 ಇನ್ ಫೇವರ್ ಆಫ್ ಅಳಿಕೆ. ಎಸ್ ಮುಗಿದ ದಾಳಿಗಾರ ಚೆಸ್ ನಂಬರ್ 77. ಎಸಲಿ ಮುಗಿದ ಕವರ್ ಚಾರ್ಜ್ ಮುಖೇನ ಅಂಕ 5-3 ಅಂತರ 2ಕ್ಕೆ ಏರಿಕೆ. ಇಲ್ಲಿ ಚೆಸ್ ನಂಬರ್ 7 ತುಂಬಿ ಪರವಾಗಿ ಅಳಿಕೆಯ ಕೋಟೆಗಿರ್ಲಿ ಚೆಸ್ ನಂಬರ್ 7 ಅಂಕ 5-3 5-3 ಇನ್ ಫೇವರ್ ಆಫ್ ಅಳಿಕೆ. ಎಸ್ ಕಾಲ್ ಫಾರ್ 7th ಮ್ಯಾಚ್. SRC ಪೇರ್ನೆ ಕಾರ್ಮೇಲ್ ಮೊಡಂಕಾಪ್. ಮೊದಲ ಕರೆ SRC ಪೇರ್ನೆ ವಿರುದ್ಧವಾಗಿ ಕಾರ್ಮೇಲ್ ಮೊಡಂಕಾಪ್. ಸಮಯದ ಕೋರಿಕೆಯಲ್ಲಿ ಅಳಿಕೆ. ಎಸ್ ಮುಗಿದ ದಾಳಿಯಲ್ಲಿ ಚೆಸ್ ನಂಬರ್ 43 ಶ್ರವಣ್ ಯಾವುದೇ ರೀತಿಯ ಅಂಕ ಸಂಪಾದನೆ ಕಾಣ್ತಾ ಇಲ್ಲ. ಅಂಕ 5-3 5-3. ಎಸಲಿ ಮುಗಿದ ಉತ್ತಮವಾದ ಡಿಫೆನ್ಸ್ ಕಾರ್ನರ್ ವಿಭಾಗ. ಅಂಕ ಜೋಡಣೆ ಆಗ್ತಾ ಇದೆ ಅಳಿಕೆ ಪರವಾಗಿ 6-3 6-3. ಹೆಸರರ್ ರೈಡ್ ಗೋಸ್ ಆನ್ ವಿತ್ ಶ್ರವಣ್ 6-3 ಇನ್ ಫೇವರ್ ಆಫ್ ಅಳಿಕೆ. ಆರು 3 6-3. ಎಸಲಿ ಬೋನಸ್ +1
ತುಂಬಿ ಪರವಾಗಿ ಅಂಕಪಟ್ಟಿಯಲ್ಲಿ ಚಿತ್ರಕ್ಕೆ ಕಾಣ್ತಾ ಇದೆ 6-5 6-5 ಒಂದು ಅಂಕದ ಮುನ್ನಡೆಯಲ್ಲಿ ಅಲಿಕೆ. ಮೊಗದೊಮ್ಮೆ ದಾಳಿಯಲ್ಲಿ ಚೆಸ್ ನಂಬರ್ 77 ಅಕ್ಷಿತ್ ರವರ ಮುಖೇನ ಅಂಕ ಸಂಪಾದನೆ ಕಾಣ್ತಾ ಇಲ್ಲ. ಕೇವಲ ಒಂದು ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಅಲಿಕಾ. ಮಗದೊಮ್ಮೆ ಕಾರ್ನರ್ ಉತ್ತಮವಾದ ಡಿಫೆನ್ಸ್. ಅಂಕ 7-5 7-5 ಅಂತರ 2ಕ್ಕೆ ಏರಿಕೆ 7-5. ಮಗದೊಮ್ಮೆ ಸಾಬಿತ್. ಅಂಕಗಳು ಕಲಿ ಹಾಕಬೇಕಾಗಿದೆ. ಎಸಲಿ ರನ್ನಿಂಗ್ ಬೋನಸ್ ಮುಖೇನ ಎಸಲಿ ಬೋನಸ್ ಗಳಿಕೆಯಲ್ಲಿ ಸಫಲತೆ. ಅಂಕ 8-6 8-6. ಮೂವರು ಡಿಫೆಂಡರ್ಗಳ ಮಧ್ಯೆ ಮಗದೊಮ್ಮೆ ಮ್ಯಾಚಸ್ ನಂಬರ್ 77 ಅಕ್ಷಿತ್ ದಾಳಿಯಲ್ಲಿರುವಂತಹ ಅಂತರ 2ಕ್ಕೆ ಇಳಿಕೆ. ಎಸಲಿ ಮಗದೊಮ್ಮೆ ಅಂಕ ಅಕ್ಷಿತ್ ರವರ ಖಾತೆಗೆ ಅಂಕ 9-6. ಎಸ್ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಪಟ್ಟಿಯಲ್ಲಿ 9-6 9-6. 7ನೇ ಪಂದ್ಯಾಟಕ್ಕಾಗಿ ದ್ವಿತೀಯ ಕರೆ ಕಾರ್ಮೆಲ್ ಮೊಡಂಕಾಪ್ ವಿರುದ್ಧವಾಗಿ SRC ಪೆರ್ನ. ಬಾಲಕಿಯರ ಪಂದ್ಯಾಟಕ್ಕಾಗಿ ತಂಡ ಬರ್ತಾ ಇದೆ. VPUC ವಿಟ್ಲ ವಿರುದ್ಧವಾಗಿ GPUC ವಾಮದಬದ. ಎಸಲಿ ಮಧ್ಯಂತರ ವಿರಾಮದ ನಂತರ ಅಂಕಪಟ್ಟಿಯಲ್ಲಿ 9-6. ಅಲ್ಲಿ ಉತ್ತಮವಾದ ಎಂಕಲ್ ಹೋಲ್ಡ್. ಒಂದು ಅಂಕ ಅಳಿಕೆ ಬರವಾಗಿ 10-6ರಲ್ಲಿರುವ ಪಂದ್ಯ. ಅಂಕನ ಬರೆದಾಗಿದೆ. ಕೇವಲ ಒಂದು ಆಟಗಾರ. ಎಸಲಿ 3 ಅಂಕ ಅಳಿಕೆ ಖಾತೆಗೆ 13-6 13-6. ಪಂದ್ಯಾಕೂಟ 13-6ರಲ್ಲಿ ನೋಡಿ. 7ನೇ ಪಂದ್ಯಕ್ಕಾಗಿ ದ್ವಿತೀಯ ಕರೆ ರವಾನೆಯಾಗ್ತಾ ಇದೆ. SRC ಪೆರ್ನ ವಿರುದ್ಧವಾಗಿ ಕಾರ್ಮೆಲ್ ಮೊಡಂಕಾಪು. ಎಸಲಿ 2 ಅಂಕ ಅಮನ್ ರವರ ಮುಖೇನ ಅಂಕ 13-8 13-8. ಪಂದ್ಯಾಟ ಇನ್ನೂ ಜೀವಂತ. 13-8ರಲ್ಲಿರುವ ಪಂದ್ಯ. ಎಸಲಿ ಅಂಕನ ಐಯಲ್ಲಿ ಬಾಲಕಿಯರ ವಿಭಾಗದ 2 ತಂಡಗಳು ಸಜ್ಜಾಗಿವೆ. GPUC
ವಾಮದಪದ ವಿರುದ್ಧವಾಗಿ ಬಿಪಿಯುಸಿ ವಿಟ್ಲ. ಸ್ಕೋರ್ ಬೋರ್ಡ್ ಗೋಸ್ ಆನ್ 13-8, 13-8. ಮಗದೊಮ್ಮೆ ಏಳನೇ ಪಂದ್ಯಾಟಕ್ಕಾಗಿ SRC ಪೇರ್ನ ವಿರುದ್ಧವಾಗಿ ಕಾರ್ಮೆಲ್ ಮೊಡಂಕಾಪ್. ಉತ್ತಮವಾದ ಟೋಟಚ್ ಮುಖೇನವಾಗಿ ಅಂಕ 14-9, 14-9. ನೋಡಿ, ಇಲ್ಲಿ ಬಾಲಕಿಯರ ಪಂದ್ಯಾಟ ಪ್ರಾರಂಭವಾಗಲಿಕ್ಕೆ ಇನ್ನು 10 ನಿಮಿಷ ಸಮಯ ಇದೆ. ವಿಶ್ರಾಂತಿಯಲ್ಲಿರುವ ಎಲ್ಲ ಆಟಗಾರರು ಭೋಜನದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಲ್ಲಿ ಮಗದೊಂದು 2 ಅಂಕ ಸೇರ್ಪಡೆ 11-14, 14-11, 14-11. ಅಂತರ ಕೇವಲ 3ಕ್ಕೆ ಇಳಿಕೆ. ಪಂದ್ಯಕೂಟದ ರೋಚಕತೆ ಹೆಚ್ಚಾಗ್ತಾ ಇದೆ. 14-11, ಕೇವಲ 3 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ಅಳಿಕೆ. ಅಲ್ಲಿ ಮಗದೊಮ್ಮೆ ದಾಳಿಗಾರರ ಸಫಲತೆ. ಅಂಕ ಅಳಿಕೆ ಬರವಾಗಿ 15-11, 15-11. ಮಗದೊಮ್ಮೆ ಚೆಸ್ ನಂಬರ್ 7. 15-11, 15-11. ಉತ್ತಮ ರೀತಿಯ ಅಂಕ ಗಳಿಕೆ. ಸರಾಸರಿ ಅಂಕ 15-12, 15-12, 15-12 in favor of ಅಳಿಕೆ. ಹದಿನೈದು 12ರಲ್ಲಿರುವ ಪಂದ್ಯ. ಇಲ್ಲಿ ದಾಳಿಯಲ್ಲಿ ಚೆಸ್ ನಂಬರ್ 17 ಮಗದೊಂದು ಅಂಕ ಬಿಟ್ಟು ಕೊಟ್ಟಿದ್ದಾರೆ. 15-13, ಅಂತರ 2ಕ್ಕೆ ಇಳಿಕೆ. ದಾಳಿಯಲ್ಲಿ ಅಕ್ಷಿತ್. ರೋಚಕ ಹಂತವನ್ನು ತಲುಪಿದ ಪಂದ್ಯ. 15-13ರಂತೆ ದಾಳಿಯಲ್ಲಿ ಅಕ್ಷಿತ್. ಎಸಲಿ ಕೋರರ್ ವಿಭಾಗದ ಆಂಕಲ್ ಹೋಲ್ಡ್ಗೆ ಬಲಿಯಾಗ್ತಾ ಇದ್ದಾನೆ ಅಕ್ಷಿತ್. ಅಂಕ ಎಸಲಿ ಕೊನೆಯ 5 ನಿಮಿಷದ ಕರೆ ಆಗ್ತಾ ಇದೆ. ಲಾಸ್ಟ್ 5 minutes. ಸ್ಕೋರ್ ಬೋರ್ಡ್ ಗೋಸ್ ಆನ್ 15-14. ಎಸಲಿ ಅಂಕಪಟ್ಟಿಯಲ್ಲಿ 17-15, 17-15 ಇನ್ ಫೇವರ್ ಆಫ್ ತುಂಬೆ. ಪಂದ್ಯಕೂಟದ ಕಾವು ಹೆಚ್ಚಾಗ್ತಾ ಇದೆ. 17-15ರಂತೆ 2 ಅಂಕದ ಮುನ್ನಡೆಯನ್ನು ಸಾಧಿಸಿ ಇಟ್ಟುಕೊಂಡಿದೆ ತುಂಬೆ. ಪಂದ್ಯಕೂಟದ ಚಿತ್ರಣ ಬದಲಾಗಿದೆ. 17-15ರಲ್ಲಿ ಮುನ್ನಡೆಯಲ್ಲಿ ತುಂಬೆ. ಮಗದೊಮ್ಮೆ ಚೆಸ್ ನಂಬರ್ 7. ಸ್ಕೋರ್ ಬೋರ್ಡ್ ಗೋಸ್ ಆನ್ 17-15 ಇನ್ ಫೇವರ್ ಆಫ್ ತುಂಬೆ. ಕೊನೆಯ 4 ನಿಮಿಷದ ಘೋಷಣೆ. ಲಾಸ್ಟ್ 4 minutes.
ಎಸಲಿ ಉತ್ತಮ ರೀತಿಯ ಆಂಗಲ್ ಹೋಲ್ಡ್ ಅಂತರ ಒಂದಕ್ಕೆ ಇಳಿಕೆ 17-16 ದಾಳಿಗಾರರನ್ನು ಹೊರಗೆ ದಬ್ಬಲಾಗಿದೆ. ಅಂಕ 17-16 ಕೇವಲ ಒಂದು ಅಂಕದ ಮುನ್ನಡೆ ತುಂಬೆ ಪರವಾಗಿ. 17-16 ಎಸಲಿ ಬೋನಸ್ಗಾಗಿ ಕೋರಿಕೆ. ಹದಿನೇಳು 16 17-16 ಎಸಲಿ ಆಹಾ ಉತ್ತಮ ರೀತಿಯ ಡ್ಯಾಶಿಂಗ್ ಮುಖೇನ ಅಂಕ ಸಮ. ಎಸಲಿ ಕೊನೆಯ 3 ನಿಮಿಷದ ಘೋಷಣೆ. ಲಾಸ್ಟ್ ಮಿನಿಟ್ಸ್ ಕ್ಯಾಪ್ಟನ್ ನೋಟ್ಸ್. Captain's note, last 3 minutes. Scoreboard 17 each. 17-17 ಸಮಬಲ. ನೋಡಿ ಇಲ್ಲಿ ಬಾಲಕಿಯರ ಪಂದ್ಯಾಟ 10 ನಿಮಿಷ ತಡ ಆಗ್ತಾ ಇದೆ. ಆಟಗಾರ್ತಿಯರು ವಿಶ್ರಾಂತಿ ಮಾಡಬೇಕು. ಎಸ್, ಅಂಕಪಟ್ಟಿಗೆಯಲ್ಲಿ 17-17 ಸಮಬಲ. 17 ಈಚ್. ದಾಳಿಯಲ್ಲಿ ಸಾಬಿತ್. ಇಲ್ಲಿ ವಿಶ್ರಾಂತಿಯಲ್ಲಿ ಇರುವ ಎಲ್ಲ ಆಟಗಾರರು ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಎಸಲಿ ಕೊನೆಯ 2 ನಿಮಿಷದ ಘೋಷಣೆ. ಅಂಕ 17-17 ಸಮಬಲ. ದಾಳಿಯಲ್ಲಿ ಅಕ್ಷಿತ್. 17 ಈಚ್. ಎಸ್, ಇಲ್ಲಿ 7ನೇ ಪಂದ್ಯಟಕ್ಕಾಗಿ ಬನ್ನಿ. SRC ಪೆರ್ನ ವಿರುದ್ಧವಾಗಿ ಕಾರ್ಮೆಲ್ ಮೊಡಂಕಾಬು. ಕೊನೆಯ ಕರೆ ಅಂಕನ ಬೀಗೆ ಬರಬೇಕು. ಪೆರ್ನ ವಿರುದ್ಧವಾಗಿ ಮೊಡಂಕಾಬ್. ಎಸಲಿ 17 ಈಚ್. ಅಲ್ಲಿ ಆಹಾ ಕವರ್ ಮುಖೇನವಾಗಿ 1 ಅಂಕ ದಾಖಲೆ. ಅಂಕ 18-17 18-17 ಇನ್ ಫೇವರ್ ಆಫ್ ಅಡಿಕೆ. ಎಸಲಿ ಪಂದ್ಯ ಕೂಟ 18-17
ಒಂದು ಅಂಕದ ಮುನ್ನಡೆಯಲ್ಲಿ ಅಡಿಕೆ 18-17. ಎಸ್, ಪಂದ್ಯಾಟ ಪ್ರಾರಂಭವಾಗಿದೆ. ಅಂಕ ಎಸಲಿ ಕೊನೆಯ ನಿಮಿಷದ ಘೋಷಣೆ. ಅಂಕ 18-17, 18-17 ಇನ್ ಫೇವರ್ ಆಫ್ ಅಡಿಕೆ. ಅಂಕ ಬೇಕಾಗಿದೆ ತುಂಬೆ ಖಾತೆಗೆ. ಎಸಲಿ ವಿಶ್ರಾಂತಿ ಕೋರಿಕೆಗಿರಲಿ ತುಂಬೆ. ಟೈಮ್ ಔಟ್ ಓವರ್. ಒಂದಷ್ಟು ಸಲಹೆಗಳು ಬಶೀರ್ ಅವರ ಮುಖೇನ. ಎಸಲಿ ದಾಳಿಯಲ್ಲಿ ಸಾಬಿತ್ ಮಗದೊಮ್ಮೆ ಒಂದು ಅಂಕ ಮುನ್ನಡೆಯಲ್ಲಿ ಅಳಿಕೆ. ರೋಚಕ ಹಂತವನ್ನು ತಲುಪಿದ ಪಂದ್ಯ 18-17 ಚೆಸ್ ನಂಬರ್ 5. ಅಲ್ಲಿ ದಾಳಿಗಾರರ ಬಂಧನ. ಅಂಕ ಅಳಿಕೆ ಬರವಾಗಿ 2 ಅಂಕ. ಎಸಲಿ ಅಳಿಕೆ ತಂಡ ಮುಂದಿನ ಹಂತಕ್ಕೆ ತೇರ್ಗಡೆ ಆಗಿದೆ. ಮುಂದಿನ ಪಂದ್ಯಟಕ್ಕಾಗಿ SRC ಪೇರ್ನ ವಿರುದ್ಧವಾಗಿ ಕಾರ್ಮೆಲ್ ಮೊಣಂಕಾಪ್. ನೆಕ್ಸ್ಟ್ ಮ್ಯಾಚ್ SRC ಪೇರ್ನ ವರ್ಸಸ್ ಕಾರ್ಮೆಲ್ ಮೊಣಂಕಾಪ್. ವಿರಾಮದಲ್ಲಿರುವ ಅಫಿಷಿಯಲ್ಸ್ ದಯವಿಟ್ಟು ಪಂದ್ಯಾಟವನ್ನು ಮುಂದುವರಿಸಬೇಕು ಕೇಳಿಕೊಳ್ತಿದ್ದೇವೆ. ದಯವಿಟ್ಟು ವಿರಾಮದಲ್ಲಿರುವಂಥ ಅಫಿಷಿಯಲ್ಸ್
ಆರಿಸ್ ಸರ್, ದಯವಿಟ್ಟು ಅಫಿಷಿಯಲ್ಸ್ ಎಲ್ಲಿದ್ರು ಕೂಡ ಅಂಕಣದ ಬಳಿಗೆ ಬರಬೇಕು. ओए ऋषु, इधर क्यों रोक दिया? प्रैक्टिस ग्राउंड तो अभी 15 किलोमीटर दूर है ना. वर्ल्ड AS. All, much call. ಶ್ರೀರಾಮಚಂದ್ರ ಪೆರ್ನೆಯ ವಿರುದ್ಧವಾಗಿ ಕಾಂಪೋಸಿಟ್ PU ಕಾಲೇಜ್ ಕಾರ್ಮೇಲ್ ಎರಡೂ ತಂಡಗಳ ನಡುವೆ ಮುಖಾಮುಖಿ ಪಂದ್ಯಾಟ ನಡೆಯಲಿಕ್ಕಿದೆ. ಸೆಮಿಫೈನಲ್ಗೆ ತೇರ್ಗಡೆಗೊಳ್ಳುವ ತಂಡ ಯಾವುದು ಎಂದು ಬಹಳಷ್ಟು ನಿರೀಕ್ಷೆಯೊಂದಿಗೆ ಆಲ್ ಬಂದಿರುವಂತಹ ಉಪನ್ಯಾಸಕರಿಗೆ ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಆಚಾರತಿ ಪ್ರಮಾಣ ಪತ್ರವನ್ನು ವೇದಿಕೆಯ ಮುಂಭಾಗದ ಕೌಂಟರ್ನಲ್ಲಿ ನೀಡಲಾಗುತ್ತಿದೆ. ದಯವಿಟ್ಟು ಯಾರಾದರೂ ಉಪನ್ಯಾಸಕ ವೃಂದದವರು ಅಥವಾ ಕ್ರೀಡಾ ಶಿಕ್ಷಣ ಶಿಕ್ಷಕರಲ್ಲಿ ಆದರೂ ಆಚಾರತಿ ಪ್ರಮಾಣ ಪತ್ರ ಬೇಕಿದ್ದಲ್ಲಿ ದಯವಿಟ್ಟು ಅಂಕಣದ ಮುಂಭಾಗದಲ್ಲಿರುವ ಕೌಂಟರ್ನಲ್ಲಿ ಪಡೆದುಕೊಳ್ಳತಕ್ಕದ್ದು. ಹಲೋ, ಈಗಾಗಲೇ
ತಾಲಿತ್ತನುಜು ಶಾಲೆಯ SDM ಸದಸ್ಯರಾಗಿರುವಂತಹ ಶ್ರೀಯುತ ಅಸೈನರ್ ನಮ್ಮ ಜೊತೆಗೆ ಇದ್ದಾರೆ. ಅವರನ್ನ ಅತ್ಯಂತ ಪ್ರೀತಿಯಾಗಿ ಸ್ವಾಗತಿಸುತ್ತಾ ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಶ್ರೀ ಬಿ ರಮಣತರೈ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರ ಪರವಾಗಿ, ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಸರ್ವರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ತಾಲಿತ್ತನೋಜಿ ಶಾಲೆಯ SDMC ಸದಸ್ಯರು, ಪ್ರೋತ್ಸಾಹಕರಾಗಿರುವಂತಹ ಶ್ರೀಯುತ ಅಸೈನರ್ ಇವರಿಗೂ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು ರೀಟಾ ಮೇಡಮ್ ಎಲ್ಲಿದ್ರು ಕೂಡ ದಯವಿಟ್ಟು ವೇದಿಕೆ ಹತ್ತ ಬರಬೇಕು. ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು, ಪ್ರಾಚಾರ್ಯರಾಗಿರುವಂತಹ ಶ್ರೀಮತಿ ರೀಟಾ ಸೈಬಲ್ ಡಿಸೋಸ ಇವರು ಎಲ್ಲಿದ್ರು ಕೂಡ ವೇದಿಕೆಯತ್ತ ಬರಬೇಕಾ ಕೇಳಿಕೊಳ್ತಿದ್ದೇವೆ. ಈಗಾಗಲೇ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಅಭಿವೃದ್ಧಿಯ ಅಧಿಕಾರರು ಶ್ರೀ ಬಿ ರಮಣತರೈ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ. ಎಲ್ಲ ಜನಪ್ರಿಯ ಶಾಸಕರನ್ನು ಈಗಾಗಲೇ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಸ್, ನಮ್ಮ ಈ ಕಬಡ್ಡಿ ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ಮಾಜಿ ಶಾಸಕರು ಶ್ರೀ ಬಿ ರಮಣತರೈ ನಮ್ಮೊಂದಿಗಿದ್ದಾರೆ. ಇವರಿಗೆ ನೆರೆದಿರುವ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತರನ್ನು ವೇದಿಕೆಯ ಮುಂಭಾಗಕ್ಕೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಸ್, ಜೋರಾದ ಕೈ ಚಪ್ಪಾಳೆ ಮುಖಾಂತರ ಸ್ವಾಗತಿಸಿ ನಮ್ಮೆಲ್ಲರ ಮಾಜಿ ಸಚಿವರು, ಶಾಸಕರು ಆದಂತಹ ಶ್ರೀ ಬಿ ರಮಣತರೈ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿದ ಅಧಿಕಾರರು, ಮಾಜಿ ಸಚಿವರು, ಶಾಸಕರು ಶ್ರೀ ಬಿ ರಮಣತರೈ ಈಗಾಗಲೇ ನಮ್ಮ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಕೊಲ್ನಾಡು ಗ್ರಾಮದಲ್ಲಿ ಏಕೈಕ ಕಾಲೇಜನ್ನು ಇಲ್ಲಿಗೆ ತಂದಂತಹ ಕೀರ್ತಿ ಯಾರದು ಅಂತ ಕೇಳಿದ್ರೆ ಅದು ನಮ್ಮ ಗೌರವಾನ್ವಿತ ಶ್ರೀ ಬಿ ರಮಣತರೈ ಅವರದು. ನಮ್ಮ ಈ ಕಾರ್ಯಕ್ರಮದಲ್ಲಿ ಅದೇ ರೀತಿ ಅಮೆಚೂರ್ ಅಸೋಸಿಯೇಷನ್, ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾಗಿರುವಂತಹ ಬೇಬಿ ಕುಂದರ್ ಸರ್ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ತಾಲ್ತಿನೋಚಿ SDMCಯ ಶಾಲೆಯ ಸದಸ್ಯರಾಗಿರುವಂತಹ ಶ್ರೀಯುತ ಅಸೈನರ್ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ನಮ್ಮ ಜೊತೆಗೆ ಇರುವಂತಹ ಶ್ರೀಯುತ ಪ್ರವೀಣ್ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಆಜಿಎನ್ ಸುಲೇಮನ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾ ಕೇಳ್ಕೊಳ್ತಿದ್ದೇವೆ. ನಮ್ಮ ವಿದ್ಯಾಸಂಸ್ಥೆಯ ಪ್ರೋತ್ಸಾಹಕರು, ಅಭಿವೃದ್ಧಿಯ ಅಧಿಕಾರರು ಶ್ರೀಯುತ ಸುಲೈಮಾನ್ ಸರ್ ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗ್ತಾ ಇದ್ದಾರೆ.
ಕೊಲ್ನಾಡು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಅಸ್ಮಾ ಅಸೈನರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಚಾರ್ಯರು ಈಗಾಗಲೇ ಊಟದ ವಿರಾಮದಲ್ಲಿದ್ದರು. ಈಗಾಗಲೇ ನಮ್ಮ ವೇದಿಕೆಯತ್ತ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು ಆಗಮಿಸ್ತಾ ಇದ್ದಾರೆ. ರೀಟಾ ಮೇಡಮ್, ಬಂದಿರುವಂತಹ ಅತಿಥಿ ಗಣ್ಯರಿಗೆ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು ಹೂವನ್ನು ನೀಡುವುದರ ಮುಖೇನ ನಮ್ಮ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರಿಗಳು ಕೊಲ್ನಾಡು ಗ್ರಾಮ ಪಂಚಾಯಿತಿಯಲ್ಲಿ ಬಂದಿರುವಂತಹ ಶ್ರೀ ಬಿ ರಮಣತರೈ ಸರ್ ಇವರಿಗೆ ನಮ್ಮ ಪ್ರಾಚಾರ್ಯರು ಹೂವನ್ನು ನೀಡುವುದರ ಮುಖೇನ ಸ್ವಾಗತಿಸಬೇಕು ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಶ್ರೀಯುತ ಬೇಬಿ ಕುಂದರ್ ಸರ್, ಬಂಟ್ವಾಳ ಅಮೇಚರ್ ಅಸೋಸಿಯೇಷನ್ ಕಬಡ್ಡಿಯ ಅಧ್ಯಕ್ಷರು, ಅದೇ ರೀತಿ ಅಸೈನರ್ ಸರ್, ಅದೇ ರೀತಿ ನವೀನ್ ಸರ್, ಈ ಎಲ್ಲರಿಗೂ ಕೂಡ, ಅದೇ ರೀತಿ ಸುಲೈಮನ್ ಸರ್, ಅದೇ ರೀತಿ ಅಸ್ಮಾ ಅಸೈನರ್ ತಾಲಿ ತನೂಜಿ ಇವರಿಗೂ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರನ್ನು ಗೌರವಿಸಬೇಕಾಗಿ ಶ್ರೀಯುತ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅದೇ ರೀತಿ ಸಾಲೆತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಶ್ರಾಫ್ ದಯವಿಟ್ಟು ತಾವು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇದೀಗ ಪಂದ್ಯಾಟ 3-2 ಸಾಗುತ್ತಿರುವ ಸಮಯ. ಪೆರ್ನೆಯ ವಿರುದ್ಧವಾಗಿ ಕಾರ್ಮೆಲ್ 1 ಅಂಕದ ಮುನ್ನಡೆಯಲ್ಲಿ. ಪೆರ್ನೆ 3-2 ಆಟ 1 ಅಂಕದ ಮುನ್ನಡೆಯಲ್ಲಿ ಒಂದೆಡೆ ಪೆರ್ನೆಯಾದರೆ ಇದೀಗ ಯಶಸ್ವಿ ದಾಳಿಯನ್ನು ಮುಂದುವರಿಸುತ್ತಾ ಚೆಸ್ ನಂಬರ್ 9 ಇದು ಕಾರ್ಮೇಲಿನ ಅಂಕಣದಲ್ಲಿ. ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ ಈಗಾಗಲೇ ನಮ್ಮ ವೇದಿಕೆಗೆ ಆಗಮಿಸಿದವರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅಶ್ರಫ್ ಇವರಿಗೂ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಇದೀಗ ನಮ್ಮ ವಿದ್ಯಾಸಂಸ್ಥೆಯ ಸಕಲ ಕಾರ್ಯಚಟುವಟಿಕೆಗಳ ಬೆನ್ನೆಲುಬು ಪ್ರೋತ್ಸಾಹಕರಾಗಿರುವಂತಹ ಆಜಿ ಎನ್ ಸುಲೈಮನ್ ಸರ್ ಇವರು ನಮ್ಮ ಗೌರವಾನ್ವಿತ ಮಾಜಿ ಸಚಿವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ದಯವಿಟ್ಟು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ನಮ್ಮ ವಿದ್ಯಾಸಂಸ್ಥೆಯ ಯಶಸ್ವಿಯ ಸಾರಥಿ ಶ್ರೀಯುತ ಆಜಿ ಎನ್ ಸುಲೈಮನ್ ಸರ್ ಇವರ ಸಾರಥ್ಯದಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿರುವಂತಹ ಶ್ರೀ ಬಿ ರಮಣತೆ ಜೋರಾದ ಚಪ್ಪಾಳೆಯೊಂದಿಗೆ ದಯವಿಟ್ಟು ನಮ್ಮ ಈ ಮಾಜಿ ಸಚಿವರನ್ನು ಗೌರವಿಸೋಣ. ಥ್ಯಾಂಕ್ ಯು ಸರ್. ಎಸಲಿ ಪಂದ್ಯಾಕೂಟ ಸಾಗ್ತಾ ಇದೆ. ಅಂಕಪಟ್ಟಿಗೆಯಲ್ಲಿ 3-2 3-2 1 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡಿದ್ದ ಪೆರ್ನ 3-2. ಪ್ರಸ್ತುತ ದಾಳಿಯಲ್ಲಿ ಚೆಸ್ ನಂಬರ್ 9 ಕಾರ್ಮೆಲ್ ಮಡಂಕಪ್ಪ ಪಾಳಯದಲ್ಲಿ
ಎಸಲಿ ದಾಳಿಯಲ್ಲಿ ಮೊಡಂಕಪ್ಪು ಪರವಾಗಿ ಅಕ್ಸರ್ ದಾಳಿಯಲ್ಲಿರುವಂತೆ ಅಂಕ 3-2. 1 ಅಂಕದ ಮುನ್ನಡೆ ಪೆರ್ನೆ ಪರವಾಗಿ. ಚೆಸ್ ನಂಬರ್ 1 ದಾಳಿಯಲ್ಲಿರುವಂತ ಕವರ್ ವಿಭಾಗದಲ್ಲಿ ಪರೀಕ್ಷಿತರವರನ್ನು ಕಾಣಸಿಗ್ತಾ ಇದ್ದೇವೆ. ಎಸಲಿ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕ 3-2. 1 ಅಂಕದ ಮುನ್ನಡೆ ಪೆರ್ನೆ ಪರವಾಗಿ. 3-2. ಮುಂದಿನ ಪಂದ್ಯಟಕ್ಕಾಗಿ ಮೊದಲ ಸೆಮಿಫೈನಲ್ GPUC ನಾರ್ಷ ವಿರುದ್ಧವಾಗಿ ಶ್ರೀರಾಮ ಕಲ್ಲಡ್ಕ. ಫಸ್ಟ್ ಕಾಲ್. ಮೊದಲ ಸೆಮಿಫೈನಲ್ ಹಣಾಹಣಿಗೆ GPUC ನಾರ್ಷ ವಿರುದ್ಧವಾಗಿ ಶ್ರೀರಾಮ ಕಲ್ಲಡ್ಕ. ಮಗದೊಮ್ಮೆ ಪಂದ್ಯಾಟ ಪ್ರಾರಂಭವಾಗುವ ವೇಳೆಯಲ್ಲಿ ಅಂಕ ಪಟ್ಟಿಯಲ್ಲಿ 3-2ರಂತೆ ದಾಳಿಯಲ್ಲಿ ಪೆರ್ನೆಯ ಚೆಸ್ ನಂಬರ್ 9 ಪ್ರಸ್ತುತ ದಾಳಿಯಲ್ಲಿ ಚೆಸ್ ನಂಬರ್ 5 ಸಬ್ ಜೂನಿಯರ್ ವಿಭಾಗದಲ್ಲಿ ಮಿಂಚಿದ ಪ್ರತಿಭಾ ಚೆಸ್ ನಂಬರ್ 5 ರವೀಶ್ ರವರು ದಾಳಿಯಲ್ಲಿರುವಂತ ಅಲ್ಲಿ ಆಹಾ ಅಂಕ ಗಳಿಕೆ. ಎಸಲಿ ಬೋನಸ್ ಮತ್ತು 2 ಅಂಕ ಕಲೆ ಹಾಕ್ತಾ ಇದ್ದಾರೆ ರವೀಶ್ ರವರು. ಅಂಕ ಎಸಲಿ ಅಂಕ 5-3. 5-3 ಇನ್ ಫೇವರ್ ಆಫ್ ಮೊಡಂಕಪ್. ಎಸಲಿ ಆಹಾ ವೀಕ್ಷಣ್ ರವರ ಮುಖೇನವಾಗಿ ಬಲಿಷ್ಠ ಆಂಕಲ್ ಹೋಲ್ಡ್. ಅಂಕ 6-3. 6-3. ಮಗದೊಮ್ಮೆ ದಾಳಿಯಲ್ಲಿ ಚೆಸ್ ನಂಬರ್ 5 ರವೀಶ್. ಸಬ್ ಜೂನಿಯರ್ ವಿಭಾಗದಲ್ಲಿ ಮಿಂಚಿದ ತಾರೆ ಒಂದೆಡೆ ರವೀಶ್ ರವರಾದರ, ಇನ್ನೊಂದೆಡೆ ಪ್ರಸ್ತುತ ಪ್ರವೀಣ್ ರವರ ಪಾಳೆಯದಲ್ಲಿ ಪಳಗಿದ ಆಟಗಾರರು ಪೆರ್ನೆ. ಅಂಕಪಟ್ಟಿಯಲ್ಲಿ 6-3. 6-3. ಎಸಲಿ ಸಮಯದ ಕೋರಿಕೆ 6-3ರಲ್ಲಿರುವಂತ ಮಗದೊಮ್ಮೆ ಪಂದ್ಯಾಟ ಪ್ರಾರಂಭವಾಗುವ ವೇಳೆಯಲ್ಲಿ ಅಂಕ 6-3ರಲ್ಲಿರುವಂತೆ ಅಂಕ ಗಳಿಕೆಯ ಜವಾಬ್ದಾರಿಯಲ್ಲಿ ಚೆಸ್ ನಂಬರ್ 9 ಎಸಲಿ ಒಂದಷ್ಟು ರೋಚಕ ರೀತಿಯ ಹಣಾಹಣಿಗೆ ಯಾವುದೇ ರೀತಿಯ ಅಂಕ ಗಳಿಕೆ ಕಾಣ್ತಾ ಇಲ್ಲ. ಅಂತರ 3ರಲ್ಲಿ ಮುನ್ನಡೆಯಲ್ಲಿ ಮೊಡಂಕಾಪು. ಮಗದೊಮ್ಮ ದಾಳಿಯಲ್ಲಿ ರವೀಶ್.
6-3, 6-3. ಒಂದಷ್ಟು ಸಲಹೆಗಳು ಪ್ರವೀಣ್ ರವರ ಮುಖೇನ. ದಾಳಿಯಲ್ಲಿ ಚೆಸ್ ನಂಬರ್ 8 ಅಂಕ ಗಳಿಕೆಯ ಜವಾಬ್ದಾರಿಯ ಮೇರೆಯಲ್ಲಿ ಬಾಲಕಿಯರ ವಿಭಾಗದ ಮೊದಲ ಪಂದ್ಯಾಟಕ್ಕಾಗಿ ಸಜ್ಜಾಗಿ ಜಿಪಿವಿಸಿ ವಾಮದಪದ ವಿರುದ್ಧವಾಗಿ ವಿಪಿಯುಸಿ ವಿಟ್ಲ. ಅಂಕನ ಸಜ್ಜಾಗಿದೆ, ತೀರ್ಪುಗಾರರು ಸಜ್ಜಾಗಿದ್ದಾರೆ. ಬನ್ನಿ, ವಿಟ್ಲ ವಿರುದ್ಧವಾಗಿ ವಾಮದಪದ. ಟೈಮ್ ಔಟ್ ಪೆರ್ನ. ಅಂಕ 6-3, 6-3 ಇನ್ ಫೇವರ್ ಆಫ್ ಮೊಡಂಕಾಪ್. ಎಸ್, ಬನ್ನಿ, ಬಾಲಕಿಯರ ಮೊದಲ ಪಂದ್ಯ ವಿಟ್ಲ ವಿರುದ್ಧವಾಗಿ ವಾಮದ ಪದ. ಬನ್ನಿ, ಬಾಲಕಿಯರ ವಿಭಾಗದ ಮೊದಲ ಪಂದ್ಯ ಜಿಪಿಯುಸಿ ವಾಮದ ಪದ ವಿರುದ್ಧವಾಗಿ ವಿಪಿಯುಸಿ ವಿಟ್ಲ. ಎಸ್, ಇಲ್ಲಿ ಪಂದ್ಯಾಟ ಪ್ರಾರಂಭವಾಗುವಲ್ಲಿ ಅಂಕ 6-3. ದಾಳಿಯಲ್ಲಿ ಚೆಸ್ ನಂಬರ್ 3. ಎಸ್ಎಲ್ಇ ಬಾಲಕಿಯರ ವಿಭಾಗದ ಮೊದಲ ತಂಡ ಬರ್ತಾ ಇದೆ. ವಿಪಿಯುಸಿ ವಿಟ್ಲ ಒಂದೆಡೆ, ಆದರೆ ಇನ್ನೊಂದೆಡೆ ಗೌರ್ಮೆಂಟ್ PU ಕಾಲೇಜ್ ವಾಮದ ಪದ. ಜೋರಾದ ಕೈ ಚಪ್ಪಾಳೆ ಮುಖೇನ ಸ್ವಾಗತಿಸಿ ಬಾಲಕಿಯರ ವಿಭಾಗದ ಎರಡು ತಂಡಗಳು. ಒಂದಷ್ಟು ರೋಚಕ ಹಂತವನ್ನು ತಲುಪಿದ ಪಂದ್ಯ. ಮೊಡಂಕಾಪು ವಿರುದ್ಧವಾಗಿ ವಿಟ್ಲ ಮುನ್ನಡೆಯಲ್ಲಿ. ಮೊಡಂಕಾಪು ಎಸಲಿ ಅಂಕ ಕಲೆ ಹಾಕುವ ಪ್ರಯತ್ನದಲ್ಲಿ ವಿಟ್ಲ ಪರವಾಗಿ ವೀಕ್ಷಣ್ ರವರ ಮುಖೇನ ಕೊಂಚ ಮಟ್ಟದ ವಿಫಲತೆ. ಅಂಕ 6-4. ಅಂಕರ ಇಳಿಕೆ 2ರಲ್ಲಿ 6-4 ಇನ್ ಫೇವರ್ ಆಫ್ ಮೊಡಂಕಾಪ್. ಅಂತರ ಕೇವಲ 2ರಲ್ಲಿ 6-4, 6-4. ಎಸಲಿ ಕೊನೆಯ ಎಸ್, ಶಿವರಾಜ್ ಗಟ್ಟಿ ಸರ್ ಎಲ್ಲಿದ್ದರೂ ಮೈಕ್ ಪಾಯಿಂಟ್ ಬಳಿ ಬರಬೇಕು. ಎಸಲಿ ಬಾಲಕಿಯರ ವಿಭಾಗದ ಮೊದಲ ಪಂದ್ಯಾಟ ಪ್ರಾರಂಭವಾಗ್ತಾ ಇದೆ. ಎಸಲಿ ಕೊಂಚ ಮಟ್ಟದ ವಿಫಲತೆ ಪೇರ್ನ ವಿರುದ್ಧವಾಗಿ. ಅಲ್ಲಿ ಅಂಕ 7-4, 7-4. ಕೊನೆಯ 4 ನಿಮಿಷದ ಘೋಷಣೆಯನ್ನು ಕಾಣಸಿಗ್ತಾ ಇದ್ದಾವೆ. ತೀರ್ಪುಗಾರರ ಮುಖೇನ ಕೊನೆಯ 4 ನಿಮಿಷದ ಘೋಷಣೆ. ಅಂಕ 7-4ರಲ್ಲಿ 7-4. ಅಲ್ಲಿ ಬೋನಸ್ ಗಳಿಕೆ. ಓಕೆ, 7-5. ಏಳು 5, 7-5. ಎಸಲಿ ಮಗದ ಮ್ಯಾ ಪಂದ್ಯಾಟ ಪ್ರಾರಂಭವಾಗುವ ವೇಳೆಯಲ್ಲಿ ಅಂಕಪಟ್ಟಿಗೆಯಲ್ಲಿ 7-5, 7-5 ಮಗದ ಮ್ಯಾ. ದಾಳಿಯ ಜವಾಬ್ದಾರಿ ರವೀಶ್ ರವರ ಹೆಗಲ ಮೇರ.
7-5 2 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡ ಆಟಗಾರ ಪೆರ್ನೆ ಪಾಳೆಯದಲ್ಲಿರುವಂತ ಏಳು 5. ಎಸಲಿ ಸರ್ಕಾರಿ ಪ್ರೌಢಶಾಲಾ ನಾರ್ಷ ಮೈದಾನ ಇದರ ಮುಖ್ಯೋಪಾಧ್ಯಾಯರವರು ಲತಾರವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ವಿನಂತಿ. ಅಂಕಪಟ್ಟಿಗೆಯಲ್ಲಿ 7-5 7-5 ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಲತಾ ಮೇಡಮ್ ರವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಸಲಿ ಅಂಕ 7-5ರಲ್ಲಿ 7-5. ಪ್ರಸ್ತುತ ದಾಳಿಯಲ್ಲಿ ಚೆಸ್ ನಂಬರ್ 9 7-5 2 ಅಂಕದ ಎಸಲಿ ಕೊನೆಯ 2 ನಿಮಿಷದ ಘೋಷಣೆಯಾಗುವಲ್ಲಿ ಅಂಕಪಟ್ಟಿಯಲ್ಲಿ 7-5 1 ಅಂಕ ಪೆರ್ನೆ ಪರವಾಗಿ. ಅಂಕದ 7-6 7-6 7-6ರಲ್ಲಿರುವ ಪಂದ್ಯ. ದಾಳಿಯಲ್ಲಿ ರವೀಶ್ ರವರಿರುವಂತ ಕೊನೆಯ 2 ನಿಮಿಷದ ಘೋಷಣೆಯಾಗಿದೆ. 7-5 7-6 7-6 in favor of Modankap. ಎಸಲಿ ಕೊನೆಯ ಹಂತದಲ್ಲಿರುವ ಪಂದ್ಯ 7-6ರಂತ ಒಂದಷ್ಟು ರೋಚಕ ಹಂತ. ಮಗದೊಮ್ಮೆ ಚೆಸ್ ನಂಬರ್ 9 ರವರು ಕಾರ್ನರ್ ವಿಭಾಗದಲ್ಲಿ ರವೀಶ್, ಕವರ್ ವಿಭಾಗದಲ್ಲಿ ಪರೀಕ್ಷಿತ್ ರವರನ್ನು ಕಾಣ ಸಿಗ್ತಾ ಇದ್ದಾವೆ. ಎಸಲಿ ಕೊನೆಯ ನಿಮಿಷದ ಘೋಷಣೆ. ಅಂಕಪಟ್ಟಿಗೆಯಲ್ಲಿ 7-6 7-6 7-6ರಲ್ಲಿರುವ ಪಂದ್ಯ. ಕೊನೆಯ ನಿಮಿಷದ ಘೋಷಣೆ ಆಗುವಲ್ಲಿ 1 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ಮೊಡಂಕಾಪು. ಪ್ರಸ್ತುತ ದಾಳಿಯಲ್ಲಿ ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಇದರ ಆಟಗಾರ ರವೀಶ್ ರವರ ದಾಳಿಯಲ್ಲಿರುವಂತ 1 ಅಂಕ ಜಮೆಯಾಗ್ತಾ ಇದೆ ರವೀಶ್ ರವರ ಮುಖೇನ. 8-6ರಲ್ಲಿರುವ ಪಂದ್ಯ. ಎಸಲಿ ಎಸಲಿ ಎಂಟಿ ಕ್ರಾಸ್ ಎಸಲಿ ಕಮ್ ಬ್ಯಾಕ್ ಪ್ಲೀಸ್. ಆಫೀಷಿಯಲ್ಸ್ ಡಿಸಿಷನ್ ಫೈನಲ್. ತೀರ್ಪುಗಾರರ ತೀರ್ಮಾನ ಅಂತಿಮ. ದಯಮಾಡಿ ಹಿಂಜರಿರಿ. ಚರ್ಚೆಗೆ ಆಸ್ಪದ ಇಲ್ಲ. ಚರ್ಚೆಗೆ ಆಸ್ಪದ ಇಲ್ಲ.
ಎಸಲಿ ಅಂಕಪಟ್ಟಿಗೆಯಲ್ಲಿ 9-7 9-7. ಎಸಲಿ ತೀರ್ಪುಗಾರರ ತೀರ್ಮಾನ ಅಂತಿಮವಾಗ್ತಾ ಇದೆ. ಹಿಂದೆ ಬನ್ನಿ. ಚರ್ಚೆಗೆ ಯಾವುದೇ ಆಸ್ಪದ ಇಲ್ಲ. ಎಸಲಿ ಕ್ಯಾಪ್ಟನ್ಸ್ ಅಲ್ಲಿ ಕೇವಲ ಒಬ್ರು ಮಾತಾಡಿ ಸಾಕು. ಅಣ್ಣಲ್ಲಿ ಚರ್ಚೆಗೆ ಯಾವುದೇ ಆಸ್ಪದ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮ. ಎಸಲಿ ಒಬ್ಬ ಕೋಚ್ ಮತ್ತು ಟೀಮ್ ಮ್ಯಾನೇಜರ್ ಮಾತ್ರ ಮಾತಾಡಲಿಕ್ಕೆ ಅವಕಾಶ. ದಯಮಾಡಿ ಸಹಕರಿಸಿ. ಎಸ್ ಪೀಡಿಸ್ ನವೀನ್ ಸರ್, ನಿತಿನ್ ಕೊಡಿಯಾ ಸರ್, ಬನ್ನಿ ಸರ್, ಇದು ಇಲಾಖೆ ಮ್ಯಾಚ್, ನಾವು ಡಿಸ್ಕಷನ್ ಮಾಡುವ ಬನ್ನಿ ಸರ್. ಕೋಚ್ ಪ್ಲೀಸ್. ಈಗಾಗಲೇ ಅತಿಥಿ ವರ್ಯರು ನಮ್ಮ ಬಾಲಕಿಯರ ತಂಡಕ್ಕೆ ಶುಭಾಶಯಗಳನ್ನು ನೀಡಲಿಕ್ಕೆ ತೆರಳುತ್ತಿದ್ದಾರೆ.
ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ಅದೇ ರೀತಿ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮಾಜಿ ಸಚಿವರು ಶ್ರೀ ಬಿ ರಮನಾಥ ರೈ, ಅದೇ ರೀತಿ ಬಂಟ್ವಾಳ ಅಮೇಚೂರ್ ಅಸೋಸಿಯೇಷನ್ ಕಬಡ್ಡಿ ಇದರ ಅಧ್ಯಕ್ಷರಾಗಿರುವಂತಹ ಬೇಬಿ ಕುಂದರ್, ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿ, ಅಶ್ರಫ್ ಸರ್, ಸುಲೈಮನ್ ಸರ್, ಅಸೈನಾರ್ ಸರ್, ಶ್ರೀಮತಿ ಅಸ್ಮಾ ಮೇಡಮ್, ಪ್ರಾಂಶುಪಾಲರಾಗಿರುವಂಥ ರೀಟಾ ಮೇಡಮ್, ಅದೇ ರೀತಿ ನಮ್ಮ ಮುಖ್ಯೋಪಾಧ್ಯಾಯರಾಗಿರುವಂಥ ಲತಾ ಮೇಡಮ್, ಎಲ್ಲ ಅತಿಥಿ ವರಿಯರ ಸಮ್ಮುಖದಲ್ಲಿ ಮುಂದುವರಿಯುತ್ತಿರುವಂತಹ ಶುಭಾಶಯಗಳು. ಇದು ಬಾಲಕಿಯರ ತಂಡಕ್ಕೆ ಪ್ರಥಮ ಪಂದ್ಯಾಟಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಆಲ್ ಹಾಲು ಯಾರಾದರೂ ಊಟಕ್ಕೆ ಬಾಕಿ ಇದ್ದಲ್ಲಿ ದಯವಿಟ್ಟು ಕಾಲೇಜಿನ ಮೇಲ್ಭಾಗಕ್ಕೆ ತೆರಳಬೇಕು. ಊಟಕ್ಕೆ ನೈನ್ ಎಸಲಿ ಅಂತಿಮ ತೀರ್ಮಾನ ಅಂತಿಮವಾಗಿದೆ.
ಪಂದ್ಯಾಟ ಪ್ರಾರಂಭ. 9-7ರಲ್ಲಿ ಎಸಲಿ ಉಳಿದ ಆಟಗಾರರು ಎಲ್ಲ ಅಂಗಡಿಯಿಂದ ಹೊರಗೋಗಿ ಅಣ್ಣ, ದಯಮಾಡಿ ಹೊರಗೋಗಿ. ಇಬ್ರು ಮಾತ್ರ ನಿಲ್ಬೇಕಣ್ಣ ಅಂಕಣದೊಳಗೆ. ಎಸಲಿ ದಾಳಿಯಲ್ಲಿ ಎಸಲಿ ಹೊರಗಿಂದ ಯಾರು ಮಾತಾಡ್ಲಿಕ್ಕಿಲ್ಲಣ್ಣ ಪ್ಲೀಸ್. ಎಸಲಿ ಉತ್ತಮ ರೀತಿಯ Yes, finally match over. Carmel qualified for the semi-finals. Congratulations team Carmel Madankap. ನಿಮ್ಮ ಶಿಸ್ತಿನ ಆಟಕ್ಕೆ ಅಭಿನಂದನೆಗಳು. ಮುಂದಿನ ಹಂತಕ್ಕೆ ತೇರ್ಗಡೆ ಕಾಣ್ತಾ ಇದೆ ಮೊಡೆಂಕಾಪು. ಎಸ್ ಬನ್ನಿ ಮೊದಲ ಸೆಮಿಫೈನಲ್ಗೆ ಕರೆ. ಎಸ್ ದಿಸ್ ಇಸ್ ಅ ಕಾಲ್ ಫಾರ್ ಎಸ್ ಪ್ಲೀಸ್ ಗೆಟ್ ಔಟ್. ಎಲ್ಲರೂ ಅಂಗಡಿಯಿಂದ ಹೊರಗೆ ಧಾವಿಸಿ, ದಯಮಾಡಿ ಅಂಗಡಿಯಿಂದ ಹೊರಗೆ ಧಾವಿಸಿ ಅಣ್ಣ. ಇನ್ನು 2 ಸೆಮಿಫೈನಲ್ 1 ಫೈನಲ್ ನಡೆಯಲಿಕ್ಕಿದೆ, ದಯಮಾಡಿ ಸಹಕರಿಸಿ. ಮಾಜಿ ಶಾಸಕರಾದ ಶ್ರೀಯುತ ರಮಾನಾಥ್ ರೈ ಅವರು, ಮಾಜಿ ಸಚಿವರಾದ ಶ್ರೀಯುತ ರಮಾನಾಥ್ ರೈ ಅವರು ಈ ಸಂದರ್ಭದಲ್ಲಿ ಪಂದ್ಯಾಟವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತೇನೆ. ಬಂಟ್ವಾಳ ತಾಲೂಕು ಮಟ್ಟದ ಪದವಿ ಪೂರ್ವ ಕಾಲೇಜಿನ ಹುಡುಗರ ಮತ್ತು ಹುಡುಗಿಯರ ಕಬಡ್ಡಿ ಪಂದ್ಯಾಟದ ಈ ಒಂದು
ಸಂದರ್ಭದ ಸಮಾವೇಶ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಈ ಒಂದು ಸಂಸ್ಥೆಯ ಗೌರವ ಅಧ್ಯಕ್ಷರು, ಈ ಸಂಸ್ಥೆಯ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥ ಸಿಂಗಾರಿ ಬೀಡಿಯ ಮಾಲಕರಾದಂಥ ಸುಲೇಮಾನ್ ಹಾಜಿ ಅವರೇ, ಕೊಲ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಆತ್ಮೀಯರಾದಂಥ ಸುಭಾಷ್ ಚಂದ್ರ ಶೆಟ್ಟಿ ಅವರೇ, ಹಿರಿಯ ಕಬಡ್ಡಿ ಆಟಗಾರರು, ವಿಜಯ ಬ್ಯಾಂಕಿನ ಕಬಡ್ಡಿ ಆಟ ತರಬೇತುದಾರರು ಆದಂಥ ಬೇಬಿ ಕುಂದರ್ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಅಶ್ರಫ್ ರವರೇ, ಹಸೀನ್ ಅವರೇ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಆಸ್ಮಾ ಹಸೀನ್ ರವರೇ, ಈ ಸಂಸ್ಥೆಯ ಪ್ರಾಚಾರ್ಯರೇ, ಎಲ್ಲ ಶಿಕ್ಷಕ ವೃಂದದವರೇ, ಕ್ರೀಡಾಪಟುಗಳೇ, ಕ್ರೀಡಾಭಿಮಾನಿಗಳೇ, ಇತರ ಬಂಧು ಭಗಿನಿಯರೇ, ವರ್ತಮಾನ ದಿನಗಳಲ್ಲಿ ಕಬಡ್ಡಿ ಕೂಡ ಒಂದು ಜನಾಕರ್ಷಣೀಯ ಒಂದು ಆಟ ಮಾತ್ರವಲ್ಲ, ಅಧಿಕೃತವಾಗಿ ಇವತ್ತು ಒಲಿಂಪಿಕ್ ವರೆಗೆ ಮುಟ್ಟುವ ಹಂತಕ್ಕೆ ಕಬಡ್ಡಿ ಪಂದ್ಯಾಟ ಬಂದಿದೆ. ಕೇವಲ ನಾವು ಶಾಲೆಗೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ನಾವು ಮಣ್ಣಿನಲ್ಲಿ ಒಂದು 4 ಗೀಟ್ ಹಾಕಿ ನಾವು ಕಬಡ್ಡಿ ಆಟ ಆಡ್ತಿದ್ದೆವು. ಈಗ ಅದು ಮ್ಯಾಟ್ ಕಬಡ್ಡಿಯಾಗಿ ಪರಿವರ್ತನೆ ಆಗಿದೆ. ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರೋ ಕಬಡ್ಡಿಯನ್ನು ಆಟ ಆಡ್ತಕ್ಕಂಥ ನೀವು ನೋಡ್ತಾ ಇದ್ದೀರಿ. ಇವತ್ತು ಒಬ್ಬ ಆಟಗಾರನಿಗೆ ಸಂಭಾವನೆಗಳು ಕೂಡ ಭಾಳ ದೊಡ್ಡ ರೀತಿಯಲ್ಲಿ ಬರ್ತಾ ಇದೆ. ಕಬಡ್ಡಿ ಒಬ್ಬ ಆಟಗಾರನಿಗೆ, ಒಂದು ಟೀಮಲ್ಲಿ ಆಡುವಂಥವನಿಗೆ ಆಕ್ಷನ್ ಮಾಡೋದನ್ನು ನಾನು ನೋಡಿದೆ ಮೊನ್ನೆ. ಕಬಡ್ಡಿ ಹಲೋ 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 ಹಾಂ, ಕಬಡ್ಡಿಯಲ್ಲಿ ಆಟಗಾರನನ್ನು ಖರೀದಿ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಆಕ್ಷನ್ನಲ್ಲಿ. ಬಹುಶಃ ಇರಾನ್ನ ಆಟಗಾರ ಡಿಫೆಂಡರ್ ಆಗಿ ಕೆಲಸ ಮಾಡುವವನು,
ಅವನಿಗೆ 2,60,00,000ಕ್ಕೆ ಅವನು ಆಕ್ಷನ್ ಆಗ್ತಾನೆ. ಅಲ್ಲಿವರೆಗೆ ಕಬಡ್ಡಿಯ ಮಹತ್ವ ಆಗಿದೆ ಅಂತ ಹೇಳುವುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಕಬಡ್ಡಿ ಈ ಪ್ರೋ ಕಬಡ್ಡಿ ಬಂದ ಮೇಲೆ ಅದನ್ನು ನೋಡ್ಲಿಕ್ಕೆ ಕೂಡ ನಮಗೆ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ. ಇರಾನ್ ಮತ್ತು ಭಾರತದ ಮಧ್ಯೆ ನಡೆದಂಥ ಆಟದಲ್ಲಿ ಒಂದು ತೀರ್ಮಾನಗಳು ತಪ್ಪಾಗಿದೆ ಅಂತೇಳಿ ಸ್ವಲ್ಪ ಅಲ್ಲಿನೂ ಗಲಾಟೆ ಆಯಿತು. ಇದು ಏಷ್ಯಾ ಕ್ರೀಡಾಕೂಟದ ನಡೆದ ಒಂದು ವಿಚಾರ. ಬಹುಶಃ ನಾವು ಯಾವುದೇ ಕಬಡ್ಡಿ ಆಟ ಆಡಿಸ್ತಕ್ಕಂಥ ಸಂಘಟಕರಲ್ಲಿ ನನ್ನ ವಿನಂತಿ, ಇದರಲ್ಲಿ ಒಂದು ಆಪ್ಷನ್ ಬೇಕು. ಯಾಕೆಂತ ಹೇಳಿದ್ರೆ ಕ್ರಿಕೆಟ್ನಲ್ಲಿ ಕೂಡ ಇದೆ. ಎಂಪೈರ್ ತೀರ್ಮಾನ ಆದಮೇಲೆ LBW ಹೌದಾ ಅಲ್ವಾ ಅಥವಾ ಇನ್ನಿತರ ಹೌದಾ ಅಲ್ವಾ ಅಂತ ಹೇಳಲಿಕ್ಕೆ ಅದಕ್ಕೆ ಒಂದು ಜ್ಯೂರಿ ಇಟ್ಕೊಂಡು ಥರ್ಡ್ ಎಂಪೈರನ್ನು ಮಾಡ್ತೀವಿ. ಕಬಡ್ಡಿಯಲ್ಲಿ ಕೂಡ ಥರ್ಡ್ ಎಂಪೈರ್ ಇದೆ, ಇಲ್ಲ ಅಂತಲ್ಲ. ನೀವು ಕೂಡ ಅಂಥ ಒಂದು ಥರ್ಡ್ ಎಂಪೈರನ್ನು ಮಾಡಬೇಕು ಇನ್ನು ಮುಂದಕ್ಕೆ. ನಾನು ಬೇಬಿ ಕುಂದರ್ ಹೇಳಿದೆ, ನೀವು ಕಬಡ್ಡಿ ಅಸೋಸಿಯೇಷನ್ನು ಇದನ್ನು ತೀರ್ಮಾನ ಮಾಡಬೇಕು. ಯಾಕಂತಂದರೆ ಇದು ಅಧಿಕೃತವಾಗಿ ತಪ್ಪಾಗಬಾರ್ದು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇದು ಒಬ್ಬನು ಅಪೀಲ್ ಮಾಡ್ತಾನೆ. ಅಪೀಲ್ ಮಾಡಲಿಕ್ಕೆ ಅದು ಸರಿಯಾದ ತಪ್ಪು ಅಂತ ಹೇಳ್ತಕ್ಕಂಥ ಮೂರನೇ ಥರ್ಡ್ ಎಂಪೈರ್ ಇದ್ದರೆ ಮಾತ್ರ ಅದು ಸರಿಯಾದ ತೀರ್ಮಾನ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾಕಂದರೆ ಇಲ್ಲಿ ಕೂಡ ಒಂದು ಸಣ್ಣ ಆದಾಗ ಸ್ವಲ್ಪ ಗಲಾಟೆಗೆ ಕಾರಣ ಆಗುತ್ತೆ. ಅದು ಕಾರಣ ಆಗದಂಥ ರೀತಿಯಲ್ಲಿ ನಾವು ಅದನ್ನು ಮಾಡಬೇಕಾದ್ರೆ ಇದರಲ್ಲಿ ಕೂಡ ಥರ್ಡ್ ಎಂಪೈರ್ ಬೇಕಾಗಿರೋದು ಅಗತ್ಯ ಇದೆ. ಮುಂದಿನ ಈ ಸ್ಥಳೀಯ ಮಟ್ಟದ ಕಬಡ್ಡಿಯಲ್ಲಿ ಕೂಡ ಇದನ್ನು ಅನುಸರಿಸಿಕೊಂಡು ಹೋದರೆ ಬಹುಶಃ ಅದು ಹೆಚ್ಚು ಪ್ರಯೋಜನ ಆಗುತ್ತೆ ಅಂತ ಹೇಳುವಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮೊದಲ ಸೆಮಿಫೈನಲ್ಗೆ ವಿಚಾರವನ್ನು ಕೂಡ ನಾನು ಇವತ್ತು GPUC ನಾರ್ಷಾ ವರ್ಸಸ್ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಎರಡು ಬಲಿಷ್ಠ ತಂಡಗಳು ಸಣ್ಣ ಕಾಲೇಜ್ ಜೂನಿಯರ್ ಕಾಲೇಜಲ್ಲಿ ಒಳ್ಳೆಯ ಆಟವನ್ನು ನಾವು ನೋಡಿದೆವು. ಪೆರ್ನೆ ಅಂದರೆ ನನ್ನ ಊರು. ನಾನು ಪ್ರಾಥಮಿಕ ಶಾಲೆಯ ವಿದ್ಯಾಭ್ಯಾಸವನ್ನು ಮಾಡಿದ ಪೆರ್ನೆಯಲ್ಲಿ. ಪೆರ್ನೆಯಲ್ಲಿ ದೋರ್ಮೆ ಅಂಥೇಳಿ ಮಸೀದಿ ಮ್ಯಾನೇಜ್ಮೆಂಟ್, ಅದು ಕನ್ನಡ ಶಾಲೆ. ನಾನು ಮಸೀದಿಯ ಮ್ಯಾನೇಜ್ಮೆಂಟಿನ ಕನ್ನಡ ಶಾಲೆಯಲ್ಲಿ ಓದ್ದವನು, ಪ್ರಾಥಮಿಕ ಶಾಲೆ ಪೆರ್ನೆಯಲ್ಲಿ. ಹಾಗೆಯೇ ನಾನು ಮೊಡಕ್ಕಾಪ್ನಲ್ಲಿ ನಾನು ಪ್ರೌಢಶಾಲೆ ದೀಪಿಕಾ ಹೈಸ್ಕೂಲ್ನಲ್ಲಿ ಸ್ವಲ್ಪ ದಿವಸ ಓದಿದ್ದೇನೆ. ಎರಡೂ ತಂಡಗಳು ಇವತ್ತು ಆಟ ಆಡಿದೆ. ಅದು ನಾನು ಒಂದು ಕಾಲದಲ್ಲಿ ಮೊಡಕ್ಕಾಪ್ನ ದೀಪಿಕಾ ಹೈಸ್ಕೂಲು ಬಹುಶಃ ಕಾರ್ಮೆಲ್ ಕಾನ್ವೆಂಟ್ನ ಹುಡುಗರು ಆಡಿದ್ದಾರೆ. ಆದರೆ ನನಗೆ ನೆನಪಾಯಿತು ಮೊಡಕ್ಕಾಪ್ ಮತ್ತು ಪೆರ್ನೆ ನನ್ನ ಹಳೆಯ ಶಾಲೆಯ ಊರು ಮತ್ತು ಹೊಸ ಶಾಲೆಯ ಊರು. ಬಹುಶಃ ಅದು ಕೂಡ ನಾನು ನೋಡುವಂಥದ್ದಾಯಿತು. ಒಂದು ಆಟ ಅಂತ ಹೇಳಿದರೆ ಆಟಗಾರರಲ್ಲಿ ನೀವು ಒಂದು ನಿರ್ದಿಷ್ಟ ಆಟವನ್ನು ಪ್ರೀತಿ ಮಾಡಬೇಕು, ಅಲ್ಲಿ ಹೆಚ್ಚು ಪರಿಣಿತಿ ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು, ಒಳ್ಳೆಯ ಆಟಗಾರರಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಶಾರೀರಿಕ ಶಿಕ್ಷಕರಿದ್ದಾರೆ. ಈ ಶಿಕ್ಷಕರ ಕೆಲವು ಆಸಕ್ತಿ ಆಟ ಇರ್ತದೆ. ಆಸಕ್ತಿ ಆಟ ಮಕ್ಕಳ ಮೇಲೆ ಪರಿಣಾಮ ಆಗುತ್ತೆ. ಪೆರ್ನೆಯ ಪ್ರೌಢಶಾಲೆಯಲ್ಲಿ ರಾಜ್ಯ ಮಟ್ಟದ ಖೋಖೋ ಆಟಗಾರರನ್ನು ಅವರು ತಯಾರು ಮಾಡಿದ್ದಾರೆ. ರಾಜ್ಯ ಮಟ್ಟದ ಕೆಲವು ಜನ ರಾಷ್ಟ್ರೀಯ ಮಟ್ಟದವರೆಗೂ ಹೋಗಿದ್ದಾರೆ ಖೋಖೋ ಆಟದಲ್ಲಿ. ಯಾಕೆಂದರೆ ಅಲ್ಲಿದ್ದಂಥ ಒಬ್ಬ ಶಾರೀರಿಕ ಶಿಕ್ಷಕರ ಆಸಕ್ತಿ ಖೋಖೋ ಆಟದ ಮೇಲೆ ಇತ್ತು. ಅದರದ್ದಾಗಿ ಅಲ್ಲಿ ಶಾಲೆಯ ಹುಡುಗರು ಬಹುಶಃ ಅದರಲ್ಲಿ ಪರಿಣಿತಿ ಪಡೆದು ಒಳ್ಳೆಯ ಆಟಗಾರರಾದ. ಇದು ಒಂದು ಶಾರೀರಿಕ ಶಿಕ್ಷಕರ ಅಭಿರುಚಿಯ ಮೇಲೆ
ಆ ಒಂದು ಶಾಲೆಯ ಮಕ್ಕಳ ಮೇಲೂ ಕೂಡ ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಕೂಡ ಸತ್ಯ. ಏನೇ ಇರಲಿ, ಇವತ್ತು ಸಮಾಜದ ಬೆಳವಣಿಗೆಯಲ್ಲೂ ಕೂಡ ಕ್ರೀಡೆ ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ದೇಶಗಳ ಮಧ್ಯೆ ಕ್ರೀಡಾಕೂಟವನ್ನು ಮಾಡ್ತಾರೆ. ಯಾಕೆ? ದೇಶಗಳ ಮಧ್ಯೆ ವಿಶ್ವಾಸವನ್ನು ಜಾಸ್ತಿ ಮಾಡಲಿಕ್ಕೆ. ಕ್ರೀಡೆ ಜನರನ್ನು ಒಟ್ಟಿಗೆ ತರತಕ್ಕಂಥ ಒಂದು ವೇದಿಕೆ. ಒಂದು ಸಮಾಜದ ಸಾಮಾಜಿಕ ಸಾಮರಸ್ಯ ಗಟ್ಟಿಗೊಳ್ಳಬೇಕೆ ಕ್ರೀಡೆ ಕೂಡ ಒಂದು ಉಪಯೋಗ ಆಗುತ್ತೆ. ಕ್ರೀಡೆ ಮನುಷ್ಯನ ಹತ್ತಿರ ತರ್ತದೆ. ನಮ್ಮ ಮನಸ್ಸನ್ನು ಭಾವನೆಯನ್ನು ಹಂಚಿಕೊಳ್ಳಲಿಕ್ಕೆ ಕ್ರೀಡಾಕೂಟ ಹೆಚ್ಚು ಪ್ರಯೋಜನ ಆಗುತ್ತೆ. ಏಷ್ಯಾ ಕೂಟದಲ್ಲಿ ಇವತ್ತು ಹೆಚ್ಚು ಪದಕವನ್ನು ನಾವು ಕೂಡ ಪಡೆದು, ಆದರೆ ಏಷ್ಯಾ ಖಂಡದಲ್ಲಿ ಚೀನಾಕ್ಕೆ ಸರಿಸಾಟಿ ಆಗ್ತಕ್ಕಂಥ ಇನ್ನೊಂದು ಟೀಮ್ ಇಲ್ಲ ಏಷ್ಯಾ ಖಂಡದಲ್ಲಿ. ಬಹುಶಃ ಹೆಚ್ಚು ಪ್ರಪಂಚದಲ್ಲಿ ಜನಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ದೇಶ ಚೀನಾ ದೇಶ. ಆ ದೇಶದ ಜನ ಬಹುಶಃ ಮಾನವ ಸಂಪನ್ಮೂಲವನ್ನು ತಯಾರು ಮಾಡ್ತಕ್ಕ ಕೆಲಸವನ್ನು ಮಾಡಿದ್ದಾರೆ. ಅದು ಯಾರೇ ಇರ್ಬೋದು. ಆದ್ದರಿಂದ ಇವತ್ತು ಅಂಕಪಟ್ಟಿಯ ಬಹುಮಾನ ಪಟ್ಟಿಯಲ್ಲಿ ಭಾಳಷ್ಟು ಎತ್ತರದ ಸ್ಥಾನವನ್ನು ಪಡಿತಾರೆ. ಅದರ ಹತ್ತಿರ ಇನ್ನೊಬ್ಬರು ಹೋಗಲಿಕ್ಕೆ ಆಗೋದಿಲ್ಲ. ಒಲಿಂಪಿಕ್ಸ್ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಅಮೇರಿಕಾ ಮತ್ತು ರಷ್ಯಾ ಬಿಟ್ಟರೆ ಜರ್ಮನಿಗೆ 3 ದೇಶಗಳು ಮಾತ್ರ ಒಲಿಂಪಿಕ್ ಪಟ್ಟೆಯನ್ನು ಪಡೆಯತಕ್ಕಂಥ ಅರ್ಹತೆಯನ್ನು ಪಡೆಯತಕ್ಕಂಥ ದೇಶಗಳ ಪೈಕಿ ಅದು. ಆದರೆ ಒಂದು ಸಂದರ್ಭದಲ್ಲಿ ಚೀನಾ ಕೂಡ ಅಮೇರಿಕವನ್ನು ಮೀರಿ ಅವರು ಪದಕವನ್ನು ಪಡೀತಾರೆ. ಬಹುಶಃ ನಾವೊಂದು ಪ್ರಯತ್ನ ಮಾಡಿದರೆ ಅದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದನ್ನು ಕೂಡ ನಾವು ಅರ್ಥ ಮಾಡಬೇಕು. ಬಹುಶಃ ಶಾರೀರಿಕವಾಗಿ ನಮಗೆ ಒಂದು ಅನುಕೂಲವಾಗ್ತಕ್ಕಂಥದ್ದು ಕ್ರೀಡೆ. ದೇಹದ ಆರೋಗ್ಯಕ್ಕೆ ಎಷ್ಟು ಮುಖ್ಯವೋ ಸಮಾಜದ ಆರೋಗ್ಯಕ್ಕೆ ಕೂಡ ಕ್ರೀಡೆ ಭಾಳ ಮುಖ್ಯ. ಸಮಾಜದ ಆರೋಗ್ಯದ ವಿಚಾರದಲ್ಲಿ ಕೂಡ ಕ್ರೀಡೆ ಬಹುಶಃ ಇವತ್ತು ನಮ್ಮ ಒಳ್ಳೆಯ ಒಂದು ದೃಷ್ಟಿಕೋನವನ್ನು ನೀಡ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಇವತ್ತು ಕ್ರಿಕೆಟ್ ವರ್ಲ್ಡ್ ಕಪ್ ಕ್ರಿಕೆಟ್ ಆಟ ನಡೀತಾ ಇದೆ. ಬಹುಶಃ ನಮ್ಮ ಭಾರತದ ಒಂದು ಟೀಮ್ ಕೂಡ ಬಹುಶಃ ಈ ಸಾರಿ ವರ್ಲ್ಡ್ ಕಪ್ಪನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಹೆಚ್ಚಿಗೆ ಇದೆ ಅನ್ನುವುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಪೈಪೋಟಿಯ ದೇಶಗಳ ಪೈಕಿ ಆಸ್ಟ್ರೇಲಿಯಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅವರ ಪ್ರಭಾವ ಸ್ವಲ್ಪ ಕಡಿಮೆ ಇದೆ. ಆದ್ದರಿಂದಾಗಿ ಭಾರತಕ್ಕೆ ವರ್ಲ್ಡ್ ಕಪ್ಪನ್ನು ಗೆಲ್ಲಲಿಕ್ಕೆ ಅವಕಾಶ ಜಾಸ್ತಿ ಇದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಹಳ್ಳಿಗಾಡಿನಲ್ಲಿ ಈ ಊರಿನ ಜನಕ್ಕೆ ಒಂದು ಜೂನಿಯರ್ ಕಾಲೇಜ್ ಆಗಿದೆ. ಕೊಲ್ನಾಡು ಗ್ರಾಮ ಪಂಚಾಯತಲ್ಲಿ 5 ಪ್ರೌಢಶಾಲೆಗಳಿದೆ. 5 ಪ್ರೌಢಶಾಲೆಗಳು, ಬಹುಶಃ 5 ಪ್ರೌಢಶಾಲೆಗಳಿಗೂ ಕೂಡ ಉತ್ತಮವಾದ ಕಟ್ಟಡಗಳು ಬಂದಿದೆ ಅಂತ ಹೇಳಲಿಕ್ಕೆ ನನಗೂ ಕೂಡ ಒಂದು ರೀತಿಯ ಸಂತೋಷ ಆಗ್ತದೆ. ನಾನು ಕೂಡ ಮಾಜಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಇಲ್ಲಿ ಈ ಭಾಗದಲ್ಲಿ. ಬಹುಶಃ ಜೂನಿಯರ್ ಕಾಲೇಜು ಕೂಡ ಒಳ್ಳೆಯ ಕಟ್ಟಡಗಳು ಎಲ್ಲ ಕಡೆ ಕೂಡ ಬಂದಿದೆ. ಬಹುಶಃ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಅಂಗನವಾಡಿ ಇರತಕ್ಕಂಥ 2ನೇ ತಾಲೂಕು ಬಂಟ್ವಾಳ ತಾಲೂಕು ಅಂತ ಹೇಳಿ ಕೂಡ ನನಗೆ ಹೆಮ್ಮೆ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆದ್ದರಿಂದಾಗಿ ಇವತ್ತು ಶಿಕ್ಷಣಕ್ಕೆ ನಾವು ಯಾವತ್ತೂ ಕೂಡ ಮಹತ್ವವನ್ನು ಕೊಡಬೇಕು. ಉತ್ತಮ ಒಂದು ಜೂನಿಯರ್ ಕಾಲೇಜನ್ನಾಗಿ ಉಳಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಇಲ್ಲಿಯ ಶಿಕ್ಷಕ ವೃಂದ ಮತ್ತು ಪ್ರಾಚಾರ್ಯರು ಶ್ರಮಪಟ್ಟಿದ್ದಾರೆ ಅನ್ನುವಂಥ ವಿಚಾರನೂ ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಬಹುಶಃ ಈ ಜೂನಿಯರ್ ಕಾಲೇಜ್ ಮಟ್ಟದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಿಮ್ಮ ಜೊತೆ ಸ್ವಲ್ಪ ಹೊತ್ತು
ಇರ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಈ ಒಂದು ಇಲಾಖೆಗೆ ಸಂಬಂಧಪಟ್ಟವರಿಗೆಲ್ಲರಿಗೂ ಕೂಡ ವಂದಿಸಿಕೊಂಡು ಈ ಒಂದು ನಾರ್ಸಾ ಮೈದಾನ ಶಾಲೆಯಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಆಗಲಿಕ್ಕೆ ಇದೆ. ಇನ್ನು ಮುಂದೆ ಕೂಡ ನಮ್ಮ ಸುಲೇಮಾನ್ ಹಾಜಿಯವರು ಭಾಳಷ್ಟು ಆಸಕ್ತಿಯಿಂದ ಕೆಲಸ ಮಾಡಿದ್ದಾರೆ ಈ ಒಂದು ಜೂನಿಯರ್ ಕಾಲೇಜಿನ ಬಗ್ಗೆ. ನಾನು ಅವರ ಜಗಳ ಮಾಡಿದುಂಟು ಎಷ್ಟೋ ಸಂದರ್ಭದಲ್ಲಿ ಕೆಲವು ವಿಚಾರಗಳ ಬಗ್ಗೆ. ಅದು ಯಾವುದೂ ಇದ್ದರೂ ಕೂಡ ಶಾಲೆಯ ಬೆಳವಣಿಗೆ ದೃಷ್ಟಿಯಲ್ಲೇ ಅವರ ಜಗಳ. ನಾವು ಬೋಲಂತೂರಿಗೆ ಬರ್ತಕ್ಕ ರಸ್ತೆ ಅಲ್ಲಿ ಸೇತುವೆ ಒಂದು ಭಾರಿ ಶಿಥಿಲಾ ವ್ಯವಸ್ಥೆ ಹೇಳ್ತೇವೆ. ಅಲ್ಲಿ ಪ್ರಾರಂಭದ ಸೇತುವೆ, ಆ ಸೇತುವೆ ಅಂತೇಳಿ ಸೇತುವೆ ಲೆಕ್ಕಕ್ಕೆ ಆ ಸೇತುವೆ ಇರಲಿಲ್ಲ. ನನ್ನಲ್ಲಿ ಬಾರಿ ಗಲಾಟೆ ಯಾವಾಗಲೂ ಸೇತುವೆ ಒಂಜಿ ಬ್ರಿಡ್ಜ್ ಒಂಜಿ ಮಲ್ಕೊಡೋದು ಯಾನ್ ಮಂಡೆ ರಸ್ತೆದ ಒಂದು ಮಂಜೂರಾತಿ ಆತ ಇಟ್ಟು ಬ್ರಿಡ್ಜ್ ಇಲ್ಲ ಉಂಡು ಅವ್ರು ರಸ್ತೆ ಮಾತ್ರ ಮಂಜೂರಾತ್ರಿ ಬ್ರಿಡ್ಜ್ ಆತಗಿಂದ ಎಂಡ ಒಂಜಿ ಆರ್ಗ್ಯುಮೆಂಟ್ ಐಕೆ ಹಿಂಗೆ ಅವರು ಕೋಪ ಆಗ್ತಾರೆ. ಹಾಜರು ಇಂಚಿನ ಪಾತಿರು ನೀರು ಐಟು ಬ್ರಿಡ್ಜ್ ಸಹಿತ ಉಂಡು ಆರು ಮಣ್ಣು ಇಜ್ಜಿಂದು ಆಯ್ನ ಗೊತ್ತಾಪಡ ಮಂಡೆ ಅಂಚದು ಆ ಒಂದು ಬ್ರಿಡ್ಜ್ ಆಪನ ವಿಷಯ ಅಲ್ಲೇ ಬಂದಾಗ ಸುಲೇಮಾನ್ ಹಾಜರ್ ನೆನಪಾಪನ ಎಲ್ಲ ಲಡೆ ಮಲ್ತಾಯ್ತು. ಆ ಬ್ರಿಡ್ಜಿಗೆ ಮಂಜೂರಾತ್ರಿ ಇಜ್ಜಿ ಬಂದು ಅರ್ನೊಂದು ಆರ್ಗ್ಯುಮೆಂಟ್ ನಾನು ಮಂಜೂರಾತ್ರಿ ಬಂದು ಆರ್ಗ್ಯುಮೆಂಟ್ ಎರಡು ಆರ್ಗ್ಯುಮೆಂಟ್ ಹಿಡಿತೀನಿ ಆತ ಹಾಜರ್. ಈ ಥರ ಬಹುಶಃ ಈ ಒಂದು ಜೂನಿಯರ್ ಕಾಲೇಜನ್ನು ಒಂದು ಉತ್ತಮ ಸ್ಥಿತಿಯಲ್ಲಿ ಬಹುಶಃ ಇದರ ಹೈಸ್ಕೂಲ್ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ನಾನು ಗೋವಿಂದಗೌಡರ ಹತ್ರ ಹೋಗಿ ನಾನು ಹೋಗಿ ಒಬ್ಬ MLA ದಕ್ಷಿಣ ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಎಲ್ಲ BJP JDSನವರು ಸದಸ್ಯರಿದ್ದರು. PA ಮೊಯ್ದಿನವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದರು. ಅವರು ಈ ಹೈಸ್ಕೂಲ್ ಮಾಡಬೇಕು ಅಂತ ತುಂಬ ನಮಗೆ ಸಹಕಾರ ಮಾಡಿದರು. ನಾನು ಒಬ್ಬ ಶಾಸಕನಾಗಿದ್ದುಕೊಂಡು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಈ ಹೈಸ್ಕೂಲ್ ಮಂಜೂರು ಮಾಡಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ ಅನ್ನುವಂಥ ಮಾತನ್ನು. ಒಂದು ವಿಚಾರ ಅಭಿವೃದ್ಧಿ ವಿಷಯದ ಬಂದಾಗ ನನಗೆ ಒಂದು ಕತೆ ನನಗೆ ನೆನಪಾಗುದು. ಗುದ್ದು ಮಲ್ಲೆನ ಸುದ್ದಿ ಮಲ್ಲೆನ ಅಂತ. ಗುದ್ದು ಮಲ್ಲೆನ ಸುದ್ದಿ ಮಲ್ಲೆನ ಅಂತ. ಗುದ್ದು ಎಲ್ಲಿ ಆಂಡ ಯಾವಾಗೆ ಸುದ್ದಿ ಮಲ್ಲ ಇತ್ರ ಯಾವಾಗೆ ಆಗ ಒಂದು ಎಲ್ಲೇ ಬಿಟ್ಟು ಗುದ್ದನ್ನ ಪನ್ಪೇರು ಆಗ ಸರಿ ಹಾಜರಿ ಗುದ್ದಿಯರಿಗೆ ಅಂದು ಅವು ಬಡ ದೂರ ಬಂದಾಗ ಜೋರು ಗುದ್ದಿಯರಿಗೆ ಅಂದು ಇಲ್ಲ ದೂರ ಬಡ ಸಮಾ ಗುದ್ದಿಯರಿಗೆ ಅಂದು ಅಂಚ ಜನಕ್ಕೂಲೆನ್ನ ಭಾವ ಅಭಿಪ್ರಾಯ ಅಂಚ ಕೆಲವು ಪ್ರಚಾರ ಮಲ್ಪನೆ ಮಾತ್ರ ಅಧಿಕೃತವಾದದ್ದು ಅಲ್ಲ ಆಯರೇಜ್ ಅಂಚ ಅಲ್ಲಿದ ಒಂದು ಜನಕ್ಕೂಲ ಗಾತೆ ಸುದ್ದಿ ಮಲ್ಲೆನ ಗುದ್ದು ಮಲ್ಲೆನ ಅಂದು ಗುದ್ದುಡ್ದು ಸುದ್ದಿ ಮಲ್ಲೆ ಅಂಡ ಯಾವ್ಗೆ ಗುದ್ದು ಎಲ್ಲಿ ಆಂಡ್ಲ ಮಲ್ಲೆಜ್ಜಿ ಅಂಚ ನಮ್ಮ ಅಂಚ ಆದಿಪುರದಲ್ಲಿ ಸುದ್ದಿ ಮಲ್ಲೆ ಗುದ್ದು ಮಲ್ಲೆದ ಒಟ್ಟಿಗೆ ನಮ್ಮ ಗುದ್ದು ಮಲ್ಲೆ ಅವಡು ನಮ್ಮ ಕೆಲಸ ಎಡ್ಡಾಂಡ ಜನಕ್ಕೂಲಿನ ಸುಭಿಕ್ಷ ಆಪುಡುವನ್ನ ಪಾತ್ರ ಪಡು ಎನ್ನ ಪಾತ್ರ ಮುಕ್ತಾಯ ಮಲ್ಪೆ ಜೈ ಹಿಂದ್ ಜೈ. ಎಸ್, ಇಲ್ಲಿ ಪ್ರಥಮ ಸೆಮಿಫೈನಲ್ಗೆ ತಂಡಗಳು ಸಜ್ಜಾಗಿವೆ. GPUC ನಾರ್ಷ ವಿರುದ್ಧವಾಗಿ ಶ್ರೀರಾಮ ಕಲ್ಲಡ್ಕ. ನೋಡಿ ಅಲ್ಲಿ ಅಂಕಣದ ಒಳಭಾಗದಲ್ಲಿ ಕೇವಲ 12+2 ಇಬ್ಬರು ಇಬ್ಬರಿಗೆ ಮಾತ್ರ ಅವಕಾಶ. ಟೀಮ್ ಮ್ಯಾನೇಜರ್ ಹಾಗೂ ಕೋಚ್. ಉಳಿದ ಎಲ್ಲ ಆಟಗಾರರು ಎಲ್ಲರೂ ಅಂಕಣದಿಂದ ಹೊರಗೆ ಧಾವಿಸಬೇಕು. ದಯಮಾಡಿ ಕೇವಲ ಇಬ್ಬರಿಗೆ ಮಾತ್ರ ಅವಕಾಶ. ಒಬ್ಬ ಟೀಮ್ ಮ್ಯಾನೇಜರ್, ಒಂದು ಕೋಚ್. ಹೆಸಲಿ ಊಟಕ್ಕೆ ಬಾಕಿ ಇದ್ದ ಎಲ್ಲ ಆಟಗಾರರು ಭೋಜನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಂಕಣದ ಒಳಭಾಗದಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಅವಕಾಶ. ಎಸ್ಎಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ ಇನ್ನು ಬಾಕಿ ಇರುವ ಪಂದ್ಯಾಟಗಳು 2 ಸೆಮಿಫೈನಲ್ 1 ಫೈನಲ್. ಪ್ರಸ್ತುತ ಇಲ್ಲಿ ಪ್ರಥಮ ಸೆಮಿಫೈನಲ್ಗೆ
ತಂಡಗಳು ಸಜ್ಜಾಗಿವೆ. ಒಂದೆಡೆ GPUC ನಾರ್ಷ, ಇನ್ನೊಂದೆಡೆ ನಾರ್ಷದ ವಿರುದ್ಧವಾಗಿ ಶ್ರೀರಾಮ ಕಲ್ಲಡ್ಕ. ಜಿದ್ದಿನ ಹೋರಾಟಕ್ಕೆ ಸಾಕ್ಷಿಯಾಗಲಿದೆ ನಾರ್ಷಾ ಮೈದಾನ. ಎಸ್ಲಿ ಬಾಲಕಿಯರ ವಿಭಾಗದ ಫೈನಲ್ಸ್ ಆಗಿ ಬರ್ತಾ ಇದೆ. ಒಂದೆಡೆ VPUC ವಿಟ್ಲ ವಿರುದ್ಧವಾಗಿ ಶ್ರೀರಾಮ ಕಲ್ಲಡ್ಕ. ಎಸ್ಲಿ ಪ್ರಸ್ತುತ ಪ್ರಥಮ ಸೆಮಿಫೈನಲ್ ಮೊದಲನೇ ದಾಳಿ ಚೆಸ್ ನಂಬರ್ 7 ನಜಿಬುಲ್ಲಾ ಮುಖಾಂತರವಾಗಿ ಬೋನಸ್ಗಾಗಿ ಕೋರಿಕೆ. ಎಸಲಿ ಬೋನಸ್ ಗಳಿಕೆಯಲ್ಲಿ ಸಫಲತೆ. ನಜಿಬುಲ್ಲಾ ಮುಖಾಂತರವಾಗಿ ಖಾತೆ ತೆರೆಯಲಾಗಿದೆ 1-0. ಮಗದೊಮ್ಮೆ ಇಲ್ಲಿ ದಾಳಿಯಲ್ಲಿ ಕಲ್ಲಡ್ಕದ ದಾಳಿಗಾರ ನಾರ್ಷ ವಿರುದ್ಧವಾಗಿ ಚೆಸ್ ನಂಬರ್ 1 ಎಸಲಿ 1-1 ಸಮಬಲ 1 ಈಚ್. ಮಗದೊಮ್ಮೆ 5 ಸ್ಟಾರ್ ದಾಳಿಗಾರ ನಜಿಬುಲ್ಲಾ ಮುಖೇನ 1 ಅಂಕ ನಾರ್ಷ ಪರವಾಗಿ. ಅಂಕಪಟ್ಟಿಗೆಯಲ್ಲಿ 2-1 2-1. ಒಂದಷ್ಟು ಜಿದ್ದಿನ ಹೋರಾಟ ಕಂಡು ಬರ್ತಾ ಇದೆ. ಒಂದೆಡೆ ಕಲ್ಲಡಿಕೆ ವಾದರ, ಇನ್ನೊಂದೆಡೆ ಆದಿತ್ಯ ತಂಡ GPUC ನಾರ್ಷ. ಎರಡು 2-1 ಇನ್ ಫೇವರ್ ಆಫ್ ನಾರ್ಷ. ಇಲ್ಲಿ ಬಾಲಕಿಯರ ಫೈನಲ್ಸ್ ಹಣಾಹಣಿ ನಡೀತಾ ಇದೆ. ಒಂದೆಡೆ ವಿಟ್ಲ ವಿರುದ್ಧವಾಗಿ ಶ್ರೀರಾಮ ಕಲ್ಲಡ್ಕ. ಎಸಲಿ ಅಂಕ ಗಳಿಕೆಯಿಲ್ಲ. 2-1 ದಾಳಿಯಲ್ಲಿ ಗೌರವ್ ಫ್ರಮ್ ಶ್ರೀರಾಮ್. ಎಸಲಿ ಉತ್ತಮವಾದ ಪಾದಚಲನೆ, ಬೋನಸ್ಗೆ ಕೋರಿಕೆ. ಅಂಕ 2-1. ಅಂಕಣದ ಹೊರಭಾಗದಲ್ಲಿ ಮಳೆ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ. ಅಂಕ 2-1 2-1. ಮಗದೊಮ್ಮೆ ನಜಿಬುಲ್ಲಾ ಮುಖೇನ ಎಸಲಿ ಅಂಕಕ್ಕೆ ಕೋರಿಕೆ. ವಂಡರ್ಫುಲ್ ಹ್ಯಾಂಡ್ ಟಚ್, ರನ್ನಿಂಗ್ ಹ್ಯಾಂಡ್ ಟಚ್ ಮುಖೇನ ನಜಿಬುಲ್ಲಾ ವಿತ್ ಇಸ್ 1 ಪಾಯಿಂಟ್. ಅಂಕಪಟ್ಟಿಗೆಯಲ್ಲಿ ಚೇತರಿಕೆ 3-1 3-1. ಇದು ನಾರ್ಷ ಮೈದಾನದ ಮೊದಲ ಸೆಮಿಫೈನಲ್. ನಾರ್ಷ ವಿರುದ್ಧವಾಗಿ ಶ್ರೀರಾಮ ಕಲ್ಲಡ್ಕ 3-1. ಈ ಸಮಗದಮ್ಮ ನಜಿಬುಲ್ಲಾ ನಂಬರ್ 7 ಅಲ್ಲಿ ನಜಿಬುಲ್ಲನ ಬಂಧನ ಹಿಡಿತವಾಗಿದೆ. ಎಸಲಿ ಧನುಷ್ರವರ್ ಮುಖೇನ ಸಮಯದ ಕೋರಿಕೆ. ಅಂಕ
3-2 ಇನ್ ಫೇವರ್ ಆಫ್ ನಾರ್ಷಾ. 3-2. ಎಸ್ ಮಗದೊಮ್ಮೆ 3-2 ಪಂದ್ಯ. ದಾಳಿಯಲ್ಲಿ ಗೌರವ್ ಉತ್ತಮ ರೀತಿಯ ಪಾದಚಲನೆಯ ಆಟಗಾರ, ಕಲ್ಲಡಕದ ಪ್ರತಿಭಾ. ಪ್ರಸ್ತುತ ದಾಳಿಯಲ್ಲಿರುವಂತಹ ಅಂಕ 3-2. ಮಗದೊಮ್ಮೆ ಬೋನಸ್ಗೆ ಕೋರಿಕೆ. ನೋ ಬೋನಸ್. ಎಸ್, ಚೆಸ್ ನಂಬರ್ 77, 77, 3-2. ಮಗದೊಮ್ಮೆ ಕಾರ್ನರ್ ವಿಭಾಗದ ಉತ್ತಮ ಹಿಡಿತ ಕಂಡು ಬರುವಲ್ಲಿ ಅಂಕ ಸಮ 3 ಈಚ್. 3-3 ಸಮಾಬಲ. ಪ್ರೇಕ್ಷಕರ ಒಂದೆಡೆ ಶ್ರೀರಾಮ ಕಲ್ಲಡ್ಕವಾದರೆ ಇನ್ನೊಂದೆಡೆ ಧನುಷ್ ಹಾಗೂ ಬಾತೀಶ್ರವರ ಗರಡಿಯಲ್ಲಿ ಪಲಗಿದ ಆಟಗಾರರು GPUC ನಾರ್ಷ ಪರವಾಗಿ ಅಂಕ ಸಮಾಬಲ 3 ಈಚ್. ಎಸಲಿ ದಾಳಿಗಾರ ಚೆಸ್ ನಂಬರ್ 21 ಕಾರ್ತಿಕ್ ರವರು ದಾಳಿಯಲ್ಲಿರುವಂತಹ ಅಂಕ 3-3 ಸಮಾಬಲ. ಇದು ನಾರ್ಷಾ ಮೈದಾನದ ಮೊದಲ ಸೆಮಿಫೈನಲ್ ಹಣಾಹಣಿ. ದ್ವಿತೀಯ ಸೆಮಿಫೈನಲ್ಗೆ ಸಜ್ಜಾಗಿ ಕಾರ್ಮೆಲ್ ವಿರುದ್ಧವಾಗಿ ಅಳಿಕೆ. ಎಸಲಿ ಚೆಸ್ ನಂಬರ್ 2. Three each. ಉತ್ತಮ ರೀತಿಯಲ್ಲಿ ಸಾಗಿ ಬರ್ತಾ ಪಂದ್ಯ ಅಂಕಣದ ಹೊರಾಂಗಣದಲ್ಲಿ ಮೇಲೆ ಬರುವ ಸಾಧ್ಯತೆ ಕಂಡು ಬರ್ತಾ ಇದೆ. ಆದರೆ ಪಂದ್ಯಕೂಟಕ್ಕೆ ಯಾವುದೇ ತೊಂದರೆ ಕಂಡು ಬರ್ತಾ ಇಲ್ಲ. ಅಂಕ 3-3 ಸಮಾಬಲ. ಎಸ್ ಮಗದೊಮ್ಮೆ ಗೌರವ್ ಚೆಸ್ ನಂಬರ್ 18. ತಂಡದ ಜವಾಬ್ದಾರಿ ಹೆಗಲೇರಿದ ಅಲ್ಲಿ ಎಸ್ ಅಂಕಗಳಿಗೆ 2ಕ್ಕೆ ಸೀಮಿತ. ಎಸ್, ಸಮಯದ ಕೋರಿಕೆಯಲ್ಲಿ ನಾರ್ಷಾ 5-3 5-3 ಇನ್ ಫೇವರ್ ಆಫ್ ಕಲ್ಲಡ್ಕ. ಅಂಕಪಟ್ಟಿಗೆಯಲ್ಲಿ 5-3ರಂತ ಒಂದೆಡೆ ಬಾಲಕಿಯರ ಫೈನಲ್ ಹಣಾಹಣಿ, ಇನ್ನೊಂದೆಡೆ ಫಸ್ಟ್ ಸೆಮಿಫೈನಲ್. ಎಸ್, ಪ್ರಸ್ತುತ ದಾಳಿಯಲ್ಲಿ ಕಾರ್ತಿಕ್ ರವರನ್ನು ಕಾಣ ಸಿಗ್ತಾ ಇದ್ದಾವೆ. ಅಂಕ 5-3ರಲ್ಲಿರುವಂತ ತಂಡದ ಜವಾಬ್ದಾರಿ ಹೆಗಲೇರಿದೆ. ಎಸಲಿ ಹ್ಯಾಂಡ್ ಟಚ್ ಮುಖೇನವಾಗಿ ಅಂಕ ಗಳಿಸ್ತಾ ಇದ್ದಾರೆ ಕಾರ್ತಿಕ್. ಇಲ್ಲಿ ಮಗದೊಂದು ಅಂಕಗಾರ ಅಂಕಣದಿಂದ ಒಳಗೆ ಅಂಕಪಟ್ಟಿಗೆಯಲ್ಲಿ 5-4 5-4. ಪ್ರಸ್ತುತ ದಾಳಿಯಲ್ಲಿ ಗೌರವ್ ಏಸಲಿಯಾ ಓಹೋ ಎಸ್ ಆಹಾ
ಉತ್ತಮವಾದ ಡಿಫೆನ್ಸ್. ಒಂದಷ್ಟು ಉತ್ತಮ ರೀತಿಯ ಡಿಫೆನ್ಸ್ ಅನ್ನು ಕಾಣಸಿಗ್ತಾ ಇದ್ದಾವೆ. ಎಸ್ ಓಕೆ. ಸುತ್ತಲೂ ಮೋಡ ಕವಿದ ವಾತಾವರಣ. ಅಂಕ 5-5 ಸಮಾಬಲ 5 ಈಚ್. ದ್ವಿತೀಯ ಸೆಮಿಫೈನಲ್ಗೆ ಕಾರ್ಮೆಲ್ ವಿರುದ್ಧವಾಗಿ ಅಳಿಕೆ 5 ಈಚ್ ಸಮಾಬಲ. ಎಸಲಿ ಚೇತರಿಸಿಕೊಂಡಿದ್ದಾನೆ ನಜೀಬುಲ್ಲಾ. ದಾಳಿಯಲ್ಲಿ ನಜೀಬುಲ್ಲಾ ಜಸ್ಟ್ ನಂಬರ್ 7 ನಾರ್ಷ ಪರವಾಗಿ. ಆಹಾ, ಅಲ್ಲಿ ವಿಫಲತೆ ಡಿಫೆನ್ಸ್ ಮುಖವಾಗಿ. ಸಿಕ್ಸ್ 5 6-5. ಆರು 5 6-5 6-5 ಒಂದು ಅಂಕದ ಮುನ್ನಡೆಯಲ್ಲಿ ಶ್ರೀರಾಮ ಕಲ್ಲಡ್ಕ. ಇಲ್ಲಿ 4 ಡಿಫೆಂಡರ್ಗಳ ಮಧ್ಯ ದಾಳಿಯಲ್ಲಿ ಕಲ್ಲಡ್ಕದ ದಾಳಿಗಾರ. ಆಹಾ, ಏಸಲಿ ಬಲವಾದ ಹೊಡೆತ ಕಂಡು ಬರ್ತಾ ಇದೆ. ದಾಳಿಗಾರರನ್ನು ಹೊರಗೆ ದೂಡಲಾಗಿದೆ. JPUC ಪರವಾಗಿ 6-6 ಸಮಾಬಲ 6 ಈಚ್. ಎಸ್ ಅಲ್ಲಿ ಮಕ್ಕಳು, ಎಸ್ ಪ್ಲೀಸ್ ಕಾಮ್ ಡೌನ್. ಎಸ್ 6-6 ಸಮಾಬಲ 6 ಈಚ್. ದಾಳಿಯಲ್ಲಿ ಚೆಸ್ ನಂಬರ್ 7. 5 ಡಿಫೆಂಡರ್ಗಳ ಮಧ್ಯ ಆಟಗಾರ. ಕಲ್ಲಡ್ಕದ ಒಳಾಂಗಣದಲ್ಲಿ ಅಂಕ ಸಮಾಬಲ 6 ಈಚ್. ಆಹಾ, ಕೊಂಚ ಮಟ್ಟದ ವಿಫಲತೆ. ಕೊನೆಯ ಕ್ಷಣದಲ್ಲಿ 1 ಅಂಕ ದಾಖಲ. 7-6 ಪಂದ್ಯ 7-6. ಎಸ್, ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಪಟ್ಟಿಗೆಯಲ್ಲಿ 7-6 1 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದ್ದ JPUC ನಾರ್ಷ. 7-6 ಒಂದೆಡ ಬಾಲಕಿಯರ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮಳೆಯ ಸಂಭವ, ಸುತ್ತಲೂ ಮೋಡ ಕವಿದ ವಾತಾವರಣ. Seven 6 leading by Narsha. ಈಗ ತಾನೇ ನಮ್ಮ ಕಾರ್ಯಕ್ರಮದ ತೆರಳುತ್ತಿರುವಂತಹ ಶ್ರೀ ಬಿ ರಮಣತರೈ ಸರ್ ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಬೇಬಿ ಕುಂದರ್ ಸರ್, ಅದೇ ರೀತಿ ಶ್ರೀಯುತ ಅಶ್ರಫ್ ಸರ್, ಅದೇ ರೀತಿ ಸುಭಾಷ್ ಚಂದ್ರ ಸರ್, ಅಸೈನರ್ ಸರ್, ಅಸ್ಮಾ ಅಸೈನರ್, ತಾಲಿತನೋಜ್ ಮೇಡಮ್, ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ.
ಎಸಲಿ ಮಗದೊಮ್ಮೆ ಸಮಬಲ 7 ಈಚ್ 7 ಸಮ ದಾಳಿಯಲ್ಲಿ ಚೆಸ್ ನಂಬರ್ 77 7 ಸಮಬಲದ ಹೋರಾಟದಲ್ಲಿ ನಾರ್ಷ ವಿರುದ್ಧವಾಗಿ ಕಲ್ಲಡ್ಕ. ವಸಲಿ ಆಟಗಾರರು ಗಮನಿಸಿ, ಮುಂದಿನ ಸೆಮಿಫೈನಲ್ ಕಾರ್ಮೆಲ್ ವಿರುದ್ಧವಾಗಿ ಅಳಿಕೆ. ಮಗದಮ್ಮ ಗೌರವ ದಾಳಿಯಲ್ಲಿ ಅಂಕ ಸಮಬಲ 7 ಈಚ್. ರೋಚಕ ಹಂತವನ್ನು ತಲುಪಿದ ಪಂದ್ಯ 7-7ರಂತೆ ದಾಳಿಯಲ್ಲಿ ಗೌರವ್. ಸಮಯದ ಕೋರಿಕೆ ಕಲ್ಲಡಿಕ ಪರವಾಗಿ. ಎಸ್, ಅಂಕಪಟ್ಟಿ 7-7 ಸಮಬಲ. ಸೆವೆನ್ ಈಚ್. ಎಸಲಿ ಯಾವುದೇ ಅಂಕಗಳಿಗೆ ಕಾಣ ಸಿಗ್ತಾ ಇಲ್ಲ. ಎರಡು ಕಡೆಯಲ್ಲಿ ಸಮಬಲದ ಹೋರಾಟ ಕಾಣ್ತಾ ಇದ್ದೇವೆ. ಮುಗ್ದೊಮ್ಮೆ ಗೌರವರವರನ್ನು ಕಾಣ ಸಿಗ್ತಾ ಇದ್ದೇವೆ. 5 ಡಿಫೆಂಡರ್ಗಳು ದಾಳಿಯಲ್ಲಿ ಗೌರವಿರುವಂತ 7 ಈಚ್. ಸಮಬಲದ ಹೋರಾಟ. ಎಸಲಿ ಗಮನಿಸಿ, ಕಾರ್ಮೆಲ್ ವಿರುದ್ಧವಾಗಿ ಅಳಿಕೆ. ದಿಸ್ ಇಸ್ ದ ಸೆಕೆಂಡ್ ಕಾಲ್ ಫಾರ್ ಸೆಕೆಂಡ್ ಸೆಮಿಫೈನಲ್. ಕಾರ್ಮೆಲ್ PU ಕಾಲೇಜ್ ಮೋಡಂಕಪ್ ವಿರುದ್ಧವಾಗಿ ಅಳಿಕೆ. ಅಂಕಪಟ್ಟಿಯಲ್ಲಿ ಸಮಬಲ 7 ಈಚ್. ಉತ್ತಮ ರೀತಿಯ ಪಾದಚಲನೆಯ ಆಟಗಾರ ನಂಬರ್ 3 ಅಸಲಿ ಅಂಕ ಬಿಟ್ಟು ಕೊಡ್ತಾ ಇಲ್ಲ, ಹೆಕ್ಕಲು ಸಾಧ್ಯವಾಗ್ತಾ ಇಲ್ಲ. 7-7 ಸಮಬಲ. ಇಸಲಿ ಮಗದಮ್ಮ ಗೌರವರವರು ಅಂಕವನ್ನು ಕಲೆ ಹಾಕುವ ಜವಾಬ್ದಾರಿಯಲ್ಲಿ ಉತ್ತಮ ರೀತಿಯ ಡಿಫೆನ್ಸ್ ವಿಭಾಗ ಕಾಣ ಸಿಗ್ತಾ ಇದ್ದೇವೆ. 7-7 ಸಮಬಲ. ಎಸಲಿ ಬಾಲಕಿಯರ ವಿಭಾಗದಲ್ಲಿ ಮೊದಲ ಸ್ಥಾನವನ್ನು ಅಲಂಕರಿಸಿದ ಶ್ರೀರಾಮ ಕಲ್ಲಡ್ಕ ದ್ವಿತೀಯ ಸ್ಥಾನಕ್ಕೆ ಭಾಜನವಾಗಿದೆ.
VPUC ವಿಟ್ಲ. ಕೊನೆಯ 5 ನಿಮಿಷ, ಕೊನೆಯ 5 ನಿಮಿಷ. 7-7 ಸಮಾಬಲ. 7 ಈಚ್, 7 ಈಚ್. ಅಲ್ಲಿ ಬಾಲಕಿಯರ ವಿಭಾಗದ ಫಲಿತಾಂಶ ಈಗಾಗಲೇ ಹೊರಬಂದಿದೆ. ಮೊದಲ ಸ್ಥಾನವನ್ನು ಅಲಂಕರಿಸಿದ ಶ್ರೀರಾಮ ಕಲ್ಲಡ್ಕ ದ್ವಿತೀಯ ಸ್ಥಾನಕ್ಕೆ ಭಾಜನವಾಗಿದೆ VPUC ವಿಟ್ಲ. ತೀರ್ಪುಗಾರರ ಮುಖೇನ 5 ನಿಮಿಷ ಅಂಕಪಟ್ಟಿಗೆಯಲ್ಲಿ 7-7 ಸಮ. ಎಸ್ಲಿ ಚೆಸ್ ನಂಬರ್ 77. ಎಸ್ಲಿ ಕೊನೆಯ 4 ನಿಮಿಷದ ಘೋಷಣೆ. ಲಾಸ್ಟ್ 4 ಮಿನಿಟ್ಸ್. ಎಸ್ 7 ಈಚ್. ಅನಲ್ಪ ಸೈಡ್ ಘಟದ ನೆಟ್ ಏರ್ಲ ಹೊರಗದುಂತೊಚ್ಚಿ ಚೂರು ಅವು ಬ್ಯಾರಿಗೇಡ್ ಮಾಲೊಂದುಂಡಿಗೆ. ಎಸ್ಲಿ 7-7 ಸಮಾಬಲ. ಕೊನೆಯ 4 ನಿಮಿಷದ ಘೋಷಣೆಯಾಗಿದೆ. ಅಣ್ಣ ಐಟ್ ಏರ ನೇಲೊಚ್ಚಣ್ಣ, ಆ ಬ್ಯಾರಿಗೇಡ್ ಏರ ನೇಲೊಚ್ಚ ಬೂರ್ರೆ ಆತನ ದಯಮಲ್ತು. ಎಸ್ ಎಸ್ ಎಸ್. ಓಹೋ, ಕೊಂಚ ಮೊಟ್ಟದ ವಿಫಲತೆ. ಅಯ್ಯಯ್ಯೋ, ನಾರ್ಷಾ. ಅಂಕ 9-7, 9-7. 9-7ರಲ್ಲಿ ಪಂದ್ಯ. 9-7. ಅಲ್ಲಣ್ಣ, ಎಸ್ 9-7, 9-7. ಎಸ್ಲಿ ಮಗದೊಮ್ಮೆ ಪಂದ್ಯಾಟ ಪ್ರಾರಂಭವಾಗುವ ವೇಳೆಯಲ್ಲಿ 9-7ರಲ್ಲಿ ಪಂದ್ಯ 2 ಅಂಕದ ಮುನ್ನಡೆಯನ್ನು ಸಾಧಿಸಿಕೊಂಡಿದೆ ಕಲ್ಲಡ್ಕ. ಇಲ್ಲಿ ದಾಳಿಯ ಜವಾಬ್ದಾರಿ ಚೆಸ್ ನಂಬರ್ 77 ಪರವಾಗಿ. ಆಹಾ, 1 ಅಂಕ. ಎಸ್, ಕೊನೆಯ 3 ನಿಮಿಷ. ಕ್ಯಾಪ್ಟನ್ಸ್ ನೋಟ್ಸ್, ಲಾಸ್ಟ್ 3 ಮಿನಿಟ್ಸ್. ಕ್ಯಾಪ್ಟನ್ಸ್ ನೋಟ್, ಕೊನೆಯ 3 ನಿಮಿಷ. ಕೊನೆಯ 3 ನಿಮಿಷದ ಘೋಷಣೆಯಾಗುವಲ್ಲಿ ಅಂಕಪಟ್ಟಿಗೆಯಲ್ಲಿ 8-9, 9-8, 9-8, 9-8. ದಾಳಿಯಲ್ಲಿ ಗೌರವ್ರವರು 9-8ರಲ್ಲಿರುವ ಪಂದ್ಯ. ಎಸ್ಲಿ ದಾಳಿಯ ಜವಾಬ್ದಾರಿ ನಜೀಬುಲ್ಲಾ. ನಜೀಬುಲ್ಲಾ ಪರವಾಗಿ ದಾಳಿಯ ಜವಾಬ್ದಾರಿಯನ್ನು ನೀಡಲಾಗಿದೆ. ಅಂಕ 9-8, 9-8. ಎಸಲಿ ಅಂಕನ ಸ್ವಲ್ಪ ಪ್ಲೀಸ್ ವಾಲಂಟಿಯರ್ಸ್, ಪ್ಲೀಸ್ ವಾಲಂಟಿಯರ್ಸ್ ಅಂಕನವನ್ನು ಸಜ್ಜುಗೊಳಿಸಿ. ನೈನ್ 8, 9-8.
ಎಸ್, ಪಂದ್ಯಾಟ ಮತ್ತೆ ಪ್ರಾರಂಭವಾಗಿದೆ. ಅಂಕ 9-8ರಲ್ಲಿ 9-8. ಎಸ್ ಅಲ್ಲಿ ಊಹು, ಎಸ್ ಅಲ್ಲಿ ಕೊನೆಯ 2 ನಿಮಿಷ, ಲಾಸ್ಟ್ 2 ಮಿನಿಟ್ಸ್. ದಾಳಿಯಲ್ಲಿ ನಜೀಬುಲ್ಲಾ ಅಂಕ, ಓಹೋ, ಅಂಕನ ಜಾರ್ತಾ ಇದೆ ಅಂಕಪಟ್ಟಿಗೆಯಲ್ಲಿ. (11-8) 11-8. 11-8ರಲ್ಲಿರುವ ಪಂದ್ಯ. ಕೇವಲ 3 ಅಂಕ ಮುನ್ನಡೆಯಲ್ಲಿ ಕಲ್ಲಡ್ಕ. Only 3 points. 11-8. ಇಲ್ಲಿ ಕೊನೆಯ ನಿಮಿಷದ ಘೋಷಣೆ ಆಗ್ತಾ ಇದೆ ದಾಳಿಯಲ್ಲಿ. ಎಸಲಿ ದಾಳಿಗಾರನನ್ನು ಬಂಧಿಸಲಾಗಿದೆ. ಅಂಕ 12-8. 12-8. ಎಸಲಿ ಪಂದ್ಯ ಶ್ರೀರಾಮ ಕಲ್ಲಡ್ಕ ಪರವಾಗಿ ವಾಲಿದೆ. ಮುಂದಿನ ಸೆಮಿಫೈನಲ್ಗಾಗಿ ಬನ್ನಿ. ಕಾರ್ಮೆಲ್ PU ಕಾಲೇಜ್ ಮುಡಂಕಾಪ ವರ್ಸಸ್ ಅಳಿಕೆ. ಎಸ್, ಪ್ರಸ್ತುತ ಮೊದಲ ಹಂತದ ಸೆಮಿಫೈನಲ್ನಲ್ಲಿ ಫೈನಲ್ಗೆ ಲಗ್ಗೆ ಇಡ್ತಾ ಇದೆ ಶ್ರೀರಾಮ ಕಲ್ಲಡ್ಕ ತಂಡ. ಒಂದು ಉತ್ತಮ ರೀತಿಯ ಆಟ ವೈಖರಿಯನ್ನು ತೋರಿಸಿಕೊಟ್ಟ ತಂಡ GPUC ನಾರ್ಷ. ಒಂದಷ್ಟು ಪರಿಶ್ರಮದ ಮುಖೇನ, ಹಲವಾರು ದಿನಗಳ ಪರಿಶ್ರಮ GPUC ನಾರ್ಷ ತಂಡದಿಂದ ಕಾಣ್ತಾ ಇದೆ. ಉತ್ತಮ ರೀತಿಯ ಆಟ. ದ್ವಿತೀಯ ಸೆಮಿಫೈನಲ್ ಕಾರ್ಮೆಲ್ ವರ್ಸಸ್ ಅಳಿಕೆ. ಎಸ್, ಆಟಗಾರರು ಬನ್ನಿ. ಕಾರ್ಮೆಲ್ ವಿರುದ್ಧವಾಗಿ ಅಳಿಕೆ. ಶೂ ಕೈಟ್ ಪತ್ತಪಲೆ ಮೂಲ ಪಾಡ್ಲೆ ಒಕ್ಕ.
ಎಸ್ ಕಾರ್ಮೆಲ್ ಬಲೆ, ಕಾರ್ಮೆಲ್ ಕಾರ್ಮೆಲ್ ಬನ್ನಿ. ಶೂ ಪತ್ತ ಬಲೆ ಮೂಲ್ ಪಾಡ್ಲೆ. ಕಾರ್ಮೆಲ್ PU ಕಾಲೇಜ್ ಮೊಡಂಕಾಪ್. ಹಲೋ, ಅಲ್ಲಿ ಕಾರ್ಮೆಲ್ ಬರ್ತಾರೆ.
KA. ಹಲೋ ಹಲೋ ರೋಡ್ದಲ್ಲಿ ಪೊಂಜಿ ಅರ್ಟಿಗ ಗಾಡಿ
ಎಸಲಿ ದ್ವಿತೀಯ ಸುತ್ತಿನ ಸೆಮಿಫೈನಲ್ ಕಂಡು ಬರ್ತಾ ಇದೆ. ಒಂದೆಡೆ ಕಾರ್ಮೆಲ್ ಮೊಡಂಕಾಪು ವಿರುದ್ಧವಾಗಿ ಅಳಿಕೆ ಅಂಕ ಪಟ್ಟಿಗೆಯಲ್ಲಿ 6-2ರಂತೆ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ. ಕಾರ್ಮೆಲ್ PU ಕಾಲೇಜ್ ಮೊಡಂಕಾಪು ದಾಳಿಯಲ್ಲಿ ನಂಬರ್ 3 ದಾಳಿಗಾರ ಮೊಡಂಕಾಪು ಪರವಾಗಿ 3 ಡಿಫೆಂಡರ್ಗಳ ಮಧ್ಯ 6-2 6-2. ಎಸೆದಷ್ಟು ರೋಚಕ ಹಂತವನ್ನು ತಲುಪಿದ ಪಂದ್ಯ 6-2ರಂತೆ 4 ಎಸಲಿ ಪ್ರಸ್ತುತ ದಾಳಿಯಲ್ಲಿ ಚೆಸ್ ನಂಬರ್ 43 ಅಲಿಕೆಯ ದಾಳಿಗಾರ ಮೊಡಂಕಾಪು ಬಾಳಿಗೆದಲ್ಲಿ ಅಂಕಪಟ್ಟಿಗೆಯಲ್ಲಿ 2 6-2 6-2. ಮಗದೊಮ್ಮೆ ಚೆಸ್ ನಂಬರ್ 5 ಒಂದು ಉತ್ತಮ ದಾಳಿಗಾರ ಮೊಡಂಕಾಪು ಪರವಾಗಿ ರವೀಶ್ ದಾಳಿಯಲ್ಲಿರುವಂತ ಅಂಕ 6-2. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಪಟ್ಟಿಗೆಯಲ್ಲಿ 6-2ರಂತೆ 4 ಅಂಕದ ಅಂತರವನ್ನು ಕಾಯ್ದಿರಿಸಿಕೊಂಡಿದೆ ಮೊಡಂಕಾಪು PU ಕಾರ್ಮೆಲ್ PU ಕಾಲೇಜ್ ಮೊಡಂಕಾಪು. ಮಗದೊಮ್ಮೆ ಮಧ್ಯಂತರ ವಿರಾಮದ ನಂತರ ಮಗದೊಮ್ಮೆ ಪಂದ್ಯಾಟ ಪ್ರಾರಂಭವಾಗುವಲ್ಲಿ ಪ್ರಸ್ತುತ ದಾಳಿಯಲ್ಲಿ ಸರಿ ಅಂಕಗಳ ವೀರ ಚೆಸ್ ನಂಬರ್ 5 ರವೀಶ್ ರವರು ದಾಳಿಯಲ್ಲಿರುವಂತಹ 3 ಡಿಫೆಂಡರ್ಗಳ ಮಧ್ಯ ಅಂಕ 6-2ರಲ್ಲಿ ಪಂದ್ಯ. ಕಾದು ನೋಡಬೇಕಾಗಿದೆ ಯಾರು ಫೈನಲ್ ಹಣಾಹಣಿಗೆ ಲಗ್ಗೆ ಇರ್ತಾರೆ.
ಎಸಲಿ ಅಳಿಕೆ ವಲಯದಿಂದ ಮಗದೊಬ್ಬ ದಾಳಿಗಾರ. ಕವರ್ ವಿಭಾಗದಲ್ಲಿ ಪರೀಕ್ಷಿತ್ ರವರು, ಕಾರ್ನರ್ ವಿಭಾಗದಲ್ಲಿ ವೀಕ್ಷಣ್ ರವರನ್ನು ಕಾಣ ಸಿಗ್ತಾ ಇದ್ದಾವೆ. ಹಲವಾರು ಪಂದ್ಯಗಳು ಮ್ಯಾಟ್ ಅಂಕಣದಲ್ಲಿ ಸಾಗಿ ಬಂದು ಈಗ ದ್ವಿತೀಯ ಸೆಮಿಫೈನಲ್ ಹಾಗೂ ಫೈನಲ್ ಪಂದ್ಯಗಳು ಮಡ್ ಅಂಕಣದಲ್ಲಿ ಸಾಗಿ ಬರಲಿಕ್ಕಿದೆ. ದಾಳಿಯಲ್ಲಿ ಚೆಸ್ ನಂಬರ್ 3 ಅಂಕಪಟ್ಟಿಗೆಯಲ್ಲಿ ಯಾವುದೇ ಚೇತರಿಕೆ ಕಾಣ ಸಿಗ್ತಾ ಇಲ್ಲ. 6-2 ಪಂದ್ಯ. ಎಸಲಿ ಉತ್ತಮ ರೀತಿಯ ದಾಳಿ ಕಾಣ ಸಿಗ್ತಾ ಇದ್ದೇವೆ. 2 ಅಂಕ ಕಲೆ ಹಾಕುವಲ್ಲಿ ಕಾರ್ಮೆಲ್ನ ವಿದ್ಯಾರ್ಥಿಯ ಸಫಲತೆ. ಅಂಕ ಎಸ್ ಪ್ಲೀಸ್ ಕಮ್ ಬ್ಯಾಕ್. ಅಂಕಪಟ್ಟಿಗೆಯಲ್ಲಿ ಓಕೆ ಎಸ್ 8-2 ಸಾರಿ 9-2 9-2 9-2 ಓಹೋ ಎಸಲಿ 3 ಅಂಕ ಅಳಿಕೆ ಪಾಲಯದಲ್ಲಿ ಅಂಕಪಟ್ಟಿಗೆಯಲ್ಲಿ 5-9-5 9-5. ಎಸ್ ಮಗದಮ್ಮ ಚೆಸ್ ನಂಬರ್ 5 ಕೊಂಚ ಮಟ್ಟದ ವಿಫಲತೆ ಡಿಫೆನ್ಸ್ ವಿಭಾಗದಿಂದ ಪರಿಣಾಮವಾಗಿ 3 ಅಂಕವನ್ನು ಕಳೆದುಕೊಂಡಿದ್ದಾರೆ. ಅಂಕ 5-9-5 ದಾಳಿಯಲ್ಲಿ ಚೆಸ್ ನಂಬರ್ 5 ಮಗದಮ್ಮ ಅಂತರ 4ಕ್ಕೆ ಇಳಿದಿದೆ. 9-5 ಮಗದಮ್ಮ ಸೂಪರ್ ರೈಡ್ನ ದಾಳಿಗಾರ. ಇಲ್ಲಿ ಮಗದೊಂದು ಅಂಕ. 9-6 ಪಂದ್ಯ ಕೇವಲ 3 ಅಂಕಕ್ಕೆ ಇಳಿದಿದೆ. 9-6 9-6. ಮಗದೊಮ್ಮೆ ಪಂದ್ಯಾಟ ಪ್ರಾರಂಭವಾಗುವ ವೇಳೆಯಲ್ಲಿ ಅಂತರ 3 9-6 ಪಂದ್ಯ. 9-6 ಇನ್ ಫೇವರ್ ಆಫ್ ಮೋಡೆನ್ ಕಪ್. ಇಲ್ಲಿ ಪಂದ್ಯಾಟದ ಚಿತ್ರಣ ಬದಲಾಗುವ ಕ್ಷಣ. 9-6 9-6 ಇನ್ ಫೇವರ್ ಆಫ್ ಮೋಡೆನ್ ಕಪ್. 9-6 ಪಂದ್ಯ. ಮುನ್ನಡೆಯಲ್ಲಿ ಮೋಡೆನ್ ಕಪ್. ಎಸಲಿ 3 ಡಿಫೆಂಡರ್ಗಳ ಮಧ್ಯ ದಾಳಿಯಲ್ಲಿ ಅಳಿಕೆಯ ಪ್ರತಿಭಾ. ಒಂಬತ್ತು 6 ಎಸಲಿ ಸಮಯದ ಕೋರಿಕೆ ಮೋಡೆನ್ ಕಪ್ ಪರವಾಗಿ 9-6 ಪಂದ್ಯ. 9-6 ಇನ್ ಫೇವರ್ ಆಫ್ ಮೋಡೆನ್ ಕಪ್. ಎಸಲಿ ಮಗದಮ್ಮ ಅಂಕಪಟ್ಟಿಗೆಯಲ್ಲಿ 9-6 ದಾಳಿಯಲ್ಲಿ ಎಸಲಿ ಕೊನೆಯ 5 ನಿಮಿಷದ ಘೋಷಣೆ ಕಾಣ್ತಾ ಇದೆ. ಲಾಸ್ಟ್ 5 ಮಿನಿಟ್ಸ್ ಸ್ಕೋರ್ ಬೋರ್ಡ್ ಗೋಸ್ ಆನ್ 9-6. ದಾಳಿಯಲ್ಲಿ ರವೀಶ್.
ಎಸ್ ಮಗದೊಮ್ಮೆ ಇಲ್ಲಿ ನಂಬರ್ 43 ಅಂಕಪಟ್ಟಿಗೆಯಲ್ಲಿ ಯಾವುದೇ ಚೇತರಿಕೆ ಕಾಣ್ತಾ ಇಲ್ಲ. 9-6 ಪಂದ್ಯ. ಇಲ್ಲಿ ಕೊನೆಗೆ 4 ನಿಮಿಷದ ಘೋಷಣೆ. 9-6 ಲಾಸ್ಟ್ 4 ಮಿನಿಟ್ಸ್. ನಿಮಿಷಗಳಲ್ಲಿ ಪಂದ್ಯ. ಅಂಕಪಟ್ಟಿಗೆಯಲ್ಲಿ 9-6 ದಾಳಿಯಲ್ಲಿ ಮಗದೊಮ್ಮೆ ರವೀಶ್. ರೋಚಕ ಹಂತವನ್ನು ತಲುಪಿದ ಪಂದ್ಯ. 9-6 ದಾಳಿಯಲ್ಲಿ ಅಲಿಕೆ. ವಸಲಿ ಕೊನೆಯ 3 ನಿಮಿಷಗಳಲ್ಲಿ ಪಂದ್ಯ. 9-6 ಅಂತರ ಬಿಟ್ಟು ಕೊಡ್ತಾ ಇಲ್ಲ. ಕೇವಲ 3 ನಿಮಿಷಗಳು ಬಾಕಿ. ಒಂದೆಡೆ ಶ್ರೀರಾಮ ಕಲ್ಲಡ್ಕ ಫೈನಲ್ ಹಣಾಹಣಿಗೆ ತೇರ್ಗಡೆಯಾಗಿದೆ. ಇಲ್ಲಿ ಕಾದು ನೋಡಬೇಕಾಗಿದೆ. ಅಂಕ 9-6. ಎಸಲಿ ವಿಶ್ರಾಂತಿ ಕೋರಿಕೆ. 9-6 ಎಸಲಿಕೆ. ಟೈಮ್ ಔಟ್ ಓವರ್. ಎಸಲಿ ಮಗದೊಮ್ಮೆ ಪ್ರಸ್ತುತ ದಾಳಿಯಲ್ಲಿ ಚೆಸ್ ನಂಬರ್ 43. ಎಸಲಿ ರೋಹೋ ಎಸಲಿ ಕೊನೆಯ 2 ನಿಮಿಷ. 9-7 9-7 ಲಾಸ್ಟ್ 2 ಮಿನಿಟ್ಸ್. 9-7. ಎಸಲಿ ಅಂಕಪಟ್ಟಿಗೆಯಲ್ಲಿ 9-7 9-7. ಎಸ್ ಟೈಮ್ ಔಟ್ ಓವರ್ ಬೋತ್ ದ ಟೀಮ್ಸ್. ಅಂಕ 9-7 9-7 9-7 9-7 in favor of Modern Cup. Yes, time out over both the teams. ಎಸಲಿ ಕೊನೆಯ 2 ನಿಮಿಷದ ಘೋಷಣೆ. ಪ್ರಸ್ತುತ ದಾಳಿಯಲ್ಲಿ ಚೆಸ್ ನಂಬರ್ 2 9-7 ಪಂದ್ಯ. ಕೇವಲ 2 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ಮಾಡರ್ನ್ ಕಾಪ್ PU. ಎದುರಾಳಿ ಪಾಲಯದಲ್ಲಿ ಮಾಡರ್ನ್ ಕಾಪಿನ ದಾಳಿಗಾರ
ಎಸ್ ಮಗದಮ್ಮ ಆಟಗಾರನ ಹಿಡಿಯಲೇಬೇಕಾದ ಕ್ಷಣ. ಆಹಾ ಆಹಾ ಅಯ್ಯಯ್ಯೋ 4 ಅಂಕ ಅಳಿಕೆ ಪರವಾಗಿ 11-9 11-9 ಇನ್ ಫೇವರ್ ಆಫ್ ಅಳಿಕೆ. ಕೇವಲ 2 ಅಂಕದ ಮುನ್ನಡೆಯನ್ನು ಕಾಯ್ದಿರಿಸಿಕೊಂಡಿದೆ ಅಳಿಕೆ. 11-9 11-9. ಉತ್ತಮ ರೀತಿಯ ಬೋನಸ್ ಮುಖೇನ ಅಂಕ 11-10ರಲ್ಲಿ 11-10. 2 ನಿಮಿಷದ ಘೋಷಣೆಯಾಗಿದೆ ಅಷ್ಟೇ. ಎಸಲಿ ಕೊನೆಯ ನಿಮಿಷದ ಘೋಷಣೆ. 11-11 ಸಮ ರೋಚಕ ರೋಮಾಂಚಕ ಕುತೂಹಲ. 11-11 ಸಮಾಬಲ. ಎಸಲಿ ಪ್ರಸ್ತುತ ದಾಳಿಯಲ್ಲಿ ದಾಳಿಗಾರ ಜಸ್ಟ್ ನಂಬರ್ 5 ರವೀಶ್ ರವರ ದಾಳಿಯಲ್ಲಿರುವಂತ ಆಹಾ ಆಹಾ ಇದು ಕಬಡ್ಡಿ. ದಿಸ್ ಈಸ್ ಕಬಡ್ಡಿ. 12-11 ಎಸಲಿ ಬಂದರ ದಿಸ್ ಈಸ್ ಕಬಡ್ಡಿ. 13-11 13-11. ಎಸ್ 13-11ರಲ್ಲಿ ಪಂದ್ಯ. ಎಸಲಿ ಕೊನೆಯ ಕ್ಷಣದಲ್ಲಿ ಪಂದ್ಯಾಟ ಇರುವಂತ ದಾಳಿಯಲ್ಲಿ ಪ್ರಸ್ತುತ ಉಡುಪಿ ಜಿಲ್ಲೆಯಲ್ಲಿ ನಡೆದ ಸಬ್ ಜೂನಿಯರ್ ಲೆವೆಲ್ ಪಂದ್ಯಾಟದಲ್ಲಿ ಮಿಂಚಿದ ಪ್ರತಿಭಾ ಚೆಸ್ ನಂಬರ್ 5 ಶ್ರೀದುರ್ಗ ಸ್ಪೋರ್ಟ್ಸ್ ಕ್ಲಬ್ ಇದರ ದಾಳಿಗಾರ ರವೀಶ್ ರವರು ದಾಳಿಯಲ್ಲಿರುವಂತ ಉತ್ತಮ ರೀತಿಯ ಪಂದ್ಯ ಸಾಗಿ ಬಂದಿದೆ. ಆಹಾ ಇದು 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 ಕಬಡ್ಡಿ. ಎಸಲಿ ಪ್ರಸ್ತುತ ಮಗದಮ್ಮ ಎಸ್ ಎಸ್ ದಿಸ್ ಈಸ್ ಸೂಪರ್ ಡೂಪರ್ ರೈಡ್ ಬೈ ರವೀಶ್. ಚೆಸ್ ನಂಬರ್ 5 ಫ್ರಮ್ ಕಾರ್ಮೆಲ್ PU. ಆಹಾ ಪಂದ್ಯಾಟ ಮುಕ್ತಾಯ ಕಂಡಿದೆ. ಇಲ್ಲಿ ಅಂಕ ಎಸಲಿ ಕಾರ್ಮೆಲ್ ಮೊಡಂಕಾಬು ತಂಡ ಫೈನಲ್ ಹಣಾಹಣಿಗೆ ತೇರ್ಗಡೆಗೊಂಡಿದೆ. ಉತ್ತಮವಾದ ಎಸ್ ಪ್ರೇಕ್ಷಕರಿಂದ ಒಂದು ಜೋರಾದ ಕೈ ಚಪ್ಪಾಳೆ ಬರಲಿ. ಹೈ ವೋಲ್ಟೇಜ್ ಮ್ಯಾಚ್. ಉತ್ತಮ ರೀತಿಯ ಪಂದ್ಯಾಟ ಸಾಗಿ ಬಂದಿದೆ. ಎಸಲಿ ಈಗ ಆಡಿದ ಆಟಗಾರರಿಗೆ ಕೇವಲ 2 ನಿಮಿಷದ ವಿಶ್ರಾಂತಿ. ತಕ್ಷಣ ತಂಡವನ್ನು ಸಜ್ಜುಗೊಳಿಸಿ ಅಂಕಣಕ್ಕೆ ಧಾವಿಸಿ ಬನ್ನಿ. ಶ್ರೀರಾಮ ಕಲ್ಲಡ್ಕ ಪ್ಲೀಸ್ ಗೆಟ್ ರೆಡಿ. ಉತ್ತಮವಾದ ಆಟದ ವೈಖರಿಯ ಕಂಡು ಬಂದಿದೆ. ಇನ್ನು ಕಾದು ನೋಡಬೇಕಾಗಿದೆ ಫೈನಲ್ ಹಣಾಹಣಿ. ಶ್ರೀರಾಮ ಕಲ್ಲಡ್ಕ ವಿರುದ್ಧವಾಗಿ ಕಾರ್ಮೆಲ್ PU ಕಾಲೇಜ್ ಮೊಡಂಕಾಪ್.
ಆತ್ಮೀಯರ, ಶಿಕ್ಷಣ ಪ್ರೇಮಿ, ಸಮಾಜಮುಖಿ ಚಿಂತನೆಯ ಅಪ್ಪಟ ದೇಶಪ್ರೇಮಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸಿದ, ಎಲ್ಲರೂ ಸಮಭಾವದಿಂದ ಐಕ್ಯತೆಯಿಂದ ಇರುವಂತೆ ಶ್ರಮಿಸಿದ ನಾಶಾ ಸರ್ಕಲ ಭಾಗದ ಎಲ್ಲರ ಪ್ರೀತಿಯ NP ಇಸ್ಮಾಯಿಲ್ ನಾರ್ಷಪಡ್ಪು ಸ್ವರ್ಗಸ್ಥರಾಗಿದ್ದು ಅನೇಕ ಅಭಿಮಾನಿಗಳನ್ನು, ಹಿತೈಷಿಗಳನ್ನು, ಬಂಧು ವರ್ಗದವರನ್ನು ಕಳೆದುಕೊಂಡಿದ್ದು ಎಲ್ಲರಿಗೂ ದುಃಖ ಸಹಿಸುವ ಶಕ್ತಿ ಭಗವಂತರ ಕರುಣಿಸಲಿ ಎಂದು ಆಶಿಸುತ್ತಾ ಓಂ ಶಾಂತಿ. Yes. Yes. ಇದೀಗ ಪಂದ್ಯಕೂಟದ ಫೈನಲ್ ಹಣಾಹಣಿಗೆ ಅಂಕಣ ಸಜ್ಜಾಗಿದೆ. ಎಸಲಿ ಒಳಾಂಗಣವನ್ನು ಪ್ರವೇಶಿಸ್ತಾ ಇದೆ ತಂಡ. ಜೋರಾದ ಕೈ ಚಪ್ಪಾಳೆ ಮುಖೇನ ಸ್ವಾಗತಿಸಿ ತಂಡ ಬರ್ತಾ ಇದೆ ಕಾರ್ಮೆಲ್ PU ಕಾಲೇಜ್ ಮೊಡಂಕಾಪು. ದ್ವಿತೀಯ ಸೆಮಿಫೈನಲ್ ಪಂದ್ಯಾಟದಲ್ಲಿ ರೋಚಕ ತಿರುವನ್ನು ಪಡೆದುಕೊಂಡ ಪಂದ್ಯ. ಉತ್ತಮ ಆಟ ವೈಖರಿಯನ್ನು ತೋರಿಸಿಕೊಟ್ಟ ಆಟಗಾರರು ಒಂದೆಡೆ, ಇನ್ನೊಂದೆಡೆ ಶ್ರೀರಾಮ PU ಕಲ್ಲಡ್ಕ ಒಳಾಂಗಣವನ್ನು ಪ್ರವೇಶಿಸುವಂತೆ ಕೋರಿಕೆ. ಅಫಿಷಿಯಲ್ಸ್ ದಯಮಾಡಿ ಅಫಿಷಿಯಲ್ಸ್ಗಳು ಅಂಕಣದತ್ತ ಬರಬೇಕಾಗಿ ವಿನಂತಿ. ಶ್ರೀರಾಮ ಕಲ್ಲಡ್ಕ ಎಸ್ ಪ್ರೇಕ್ಷಕರ ಇದೀಗ ಒಳಾಂಗಣವನ್ನು ಪ್ರವೇಶಿಸ್ತಾ ಇದೆ. ಒಂದೆಡೆ ಕಾರ್ಮೆಲ್ PU ಕಾಲೇಜ್ ಮೊಡಂಕಾಪ್ ಅದರ ಇನ್ನೊಂದೆಡೆ ಫೈನಲ್ ಹಣಾಹಣಿಗೆ ಸಡ್ಡು ಹೊಡೆಯಲು ತಂಡ ಬರ್ತಾ ಆಗಿದೆ. ಒಂದಷ್ಟು ಎಳೆಯ ಆಟಗಾರರನ್ನು ಹೊಂದಿದ ತಂಡ ಶ್ರೀರಾಮ ಕಲ್ಲಡ್ಕ ಜೋರಾದ ಕೈ ಚಪ್ಪಾಳೆ ಮುಖಾಂತರ ಸ್ವಾಗತಿಸಿ ನಮ್ಮೆಲ್ಲರ ತಂಡ ಶ್ರೀರಾಮ ಕಲ್ಲಡ್ಕ. Yes, officials.
ಎಸ್ಸಲ್ಲಿ ತಂಡಗಳ ಕೋಚ್ ಮತ್ತು ಮ್ಯಾನೇಜರ್ಗಳಿಗೆ 2 ಚೇರ್ ಅನ್ನು ಬಿಟ್ಟುಕೊಡಬೇಕಾಗಿ ವಿನಂತಿ. ಎಸ್, ಥ್ಯಾಂಕ್ ಯು. ಸ್ವಲ್ಪ ಲೈನ್ ಬುಡ್ದು ಚೂರು ಬಿರಬೋಲಣ್ಣ. ಡೆಡ್ ಲೈನ್ ದಲ್ಲಿ ಬಂತೊಚ್ಚಿ ಲೈನ್ ಅಂಪೇರ್ ಇತ್ತಂడి ಯಾವ ಚೂರು ಗ್ಯಾಪ್ ಕೊರ್ಲೆ. ಸ್ವಲ್ಪ ಲೋ ಬಿಡ್ದು ಚೂರು ಬರಿಗೆ ಬೋಲೆ ಜೋಕುಲು. ಎಸ್ ಪ್ರೇಕ್ಷಕರ, ಅಂಕಣ ಸಜ್ಜಾಗಿದೆ, ತಂಡಗಳು ಸಜ್ಜಾಗಿವೆ. ಕೇವಲ ತೀರ್ಪುಗಾರರ ಉದ್ದನೆಯ ಸೀಟಿ ಮಾತ್ರ ಬಾಕಿ. ಎಸೆದು ಪಂದ್ಯಾಟ 10 ನಿಮಿಷಕ್ಕೆ ಸೀಮಿತ. ಎಸೆಲಿ ತೀರ್ಪುಗಾರರ ಉದ್ದನೆಯ ಸೀಟಿಯ ಮುಖೇನ ಪಂದ್ಯಾಟ ಪ್ರಾರಂಭವಾಗಿದೆ. ಚೆಸ್ ನಂಬರ್ 1 ದಾಳಿಯಲ್ಲಿರುವಂತಹ ಕಲ್ಲಡ್ಕದ ಪ್ರತಿಭೆ ಮುಡಂಕಾಪು ಪಾಳಯದಲ್ಲಿ ಪ್ರಸ್ತುತ ದಾಳಿಯಲ್ಲಿ ಚೆಸ್ ನಂಬರ್ 3 ಮುಡಂಕಾಪು ಪರವಾಗಿ ಅಸಲಿ 2 ತಂಡಗಳು ಖಾತೆ ತೆರೆದಿಲ್ಲ. ಪ್ರಸ್ತುತ ಚೆಸ್ ನಂಬರ್ 15 ಉದ್ದನೆಯ ದಾಳಿಗಾರ ಮೊಡಂಕಾಬು ಅಲ್ಲಿ ಲೋಬಿಗೆ ನಿಯಂತ್ರಣ ಕಳೆದುಕೊಂಡ ದಾಳಿಗಾರ ಲೋಬಿಯನ್ನು ಪ್ರವೇಶಿಸುತ್ತಾ ಅಂಕ ಮೊಡಂಕಾಬು ಕಡೆಗೆ 1-0 1-0. ಪ್ರಸ್ತುತ ದಾಳಿಯಲ್ಲಿ ಚೆಸ್ ನಂಬರ್ 5 1-0 in favor of Modanka. ಎಸಲಿ ದಾಳಿಯಲ್ಲಿ ಗೌರವ್ರವರನ್ನು ಕಾಣ ಸಿಗ್ತಾ ಇದ್ದಾವೆ. ಕಾರ್ನರ್ ವಿಭಾಗದಲ್ಲಿ ವೀಕ್ಷಣ್ ರವರು ಬೋನಸ್ಗೆ ಯತ್ನ. ಒಂದು ಉತ್ತಮ ರೀತಿಯ ಪಾದಚಲನೆಯ ದಾಳಿಗಾರ ಮೊಡಂಕಾಬು ಪಾಳಯದಲ್ಲಿ ಅಲ್ಲಿ ಅಯ್ಯಯ್ಯೋ ಅಂಕ ಕಳೆದುಕೊಂಡಿದೆ, ನಿಯಂತ್ರಣ ತಪ್ಪಿದೆ. 2 ಪಾಯಿಂಟ್ಸ್ 2 ಅಂಕ
ಕಲ್ಲಡ್ಕ ಖಾತೆಗೆ 2-1, 2-1 ಇನ್ ಫೇವರ್ ಆಫ್ ಕಲ್ಲಡ್ಕ. ಕೇವಲ 1 ಅಂಕದ ಮುನ್ನಡೆಯಷ್ಟೇ. 2-1. ಇಲ್ಲಿ ಯಾವುದೇ ಅಂಕಗಳಿಗೆ ಕಾಣ್ತಾ ಇಲ್ಲ. ಅಂಕಪಟ್ಟಿಯಲ್ಲಿ 2-1 2-1 ಪ್ರಸ್ತುತ. ಚೆಸ್ ನಂಬರ್ 3 ಕಲ್ಲಡ್ಕ ಪರವಾಗಿ. ಎಸಲಿ ಉತ್ತಮ ರೀತಿಯ ಡಿಫೆನ್ಸ್ ವಿಭಾಗ ಕಾಣ್ತಾ ಇದ್ದೇವೆ. ವೀಕ್ಷಣ್ ರವರ ಮುಖೇನ ಕಾಂಬಿನೇಷನ್ ಟ್ಯಾಕಲ್ 1 ಪಾಯಿಂಟ್. ಎಸಲಿ ಅಂಕ ಸಮ 2 ಈಚ್. 2-2 ಪಂದ್ಯ. ದಾಳಿಯಲ್ಲಿ ಅಕ್ಸರ್ ಎಸ್ ರೋಲಿಂಗ್ ದಾಳಿ. ಕೇವಲ 1 ಅಂಕ ದಾಖಲೆ. ಅಂಕಪಟ್ಟಿಯಲ್ಲಿ ಕೊಂಚ ಚೇತರಿಕೆ. 3-2 ಪಂದ್ಯ. ಪ್ರಸ್ತುತ ಗೌರವ್ 3-2. ಸರಾಸರಿ ಬೋನಸ್ಗೆ ಯತ್ನ. ಎಸಿಲಿ ಜಿದ್ದಿಯ ಹೋರಾಟ. ವೀಕ್ಷಣ್ ರವರ ವಿಫಲತೆ. ವೀಕ್ಷಣ್ ರವರು ಅಂಕ ಮಗದೊಮ್ಮೆ ಸಮಾಬಲ. 3-3 ಸಮಾಬಲ. ಮಗದೊಮ್ಮೆ ಗೌರವ್ರವರು. ಇಲ್ಲಿ ಮಗದೊಮ್ಮೆ ವಿಫಲತೆ. ಬಹುಶಃ ಇದು ಅಗತ್ಯ ಇರಲಿಲ್ಲ. ಅಂಕ 4-3. ಟೈಮ್ ಔಟ್ ಕಾರ್ಮೆಲ್. 4-3. ಮಗದೊಮ್ಮೆ ದಾಳಿಯಲ್ಲಿ ಅಸ್ಗರ್. 4-3. ಚೆಸ್ ನಂಬರ್ 11. ಅಂಕ 1 ಅಂಕದ ಮುನ್ನಡೆ ಕಲ್ಲಡ್ಕ ಪಾಳಯದಲ್ಲಿ. ನಮ್ಮೊಂದಿಗೆ ಈ ಪಂದ್ಯಕೂಟದಲ್ಲಿ ಆರಕ್ಷಕ ಠಾಣೆಯ ಸಿಬ್ಬಂದಿ ನಮ್ಮೊಂದಿಗೆ ಇದ್ದಾರೆ. ಇವರಿಗೆ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಸಿಲಿ ಅಂಕ 4-3 ಪಂದ್ಯ. ಚೆಸ್ ನಂಬರ್ 3. ಸಿಲಿ ವಿಶ್ರಾಂತಿಯ ಕೋರಿಕೆ. 4-3. 4-3 ಇನ್ ಫೇವರ್ ಆಫ್ ಕಲ್ಲಡ್ಕ. ಟೈಮ್ ಔಟ್. ಫಸ್ಟ್ ಹಾಫ್ ಟೈಮ್ ಔಟ್ ಓವರ್ ಮೋರಂಕಾಪ್. 4-3 ಪಂದ್ಯ. ಸಿಲಿ ಅಂತರ 1 ದಾಳಿಯಲ್ಲಿ ಚೆಸ್ ನಂಬರ್ 3 ಕಲ್ಲಡ್ಕ.
Yes, Makadamba. Asgar. Asgar on right. ನಾಲ್ಕು ಮೂರು. ಬಹುಶಃ ಅಸ್ಗರ್ ಅವರಿಗೆ ಪ್ರೇಕ್ಷಕರಿಂದ ಕೈ ಚಪ್ಪಾಳೆ ಅವಶ್ಯಕತೆ ಇದೆ. ಅಂಕ 4-3 ಎಸ್ ಮಗದಮ್ಮೆ ಗೌರವ್. ಮಗದಮ್ಮ ಇಲ್ಲಿ ಅಂಕ ಪಟ್ಟಿಗೆಯಲ್ಲಿ ಚೇತರಿಕೆ ಕಾಣ್ತಾಗಿಲ್ಲ. 4-3 ಪಂದ್ಯ 4-3 ಅಂಕ ಬೇಕಾಗಿದೆ. ಆಟಗಾರರು ಹೊರಗಿದ್ದಾರೆ ಮೊಡಂಕಾಪು ಪಾಳಯದಲ್ಲಿ. इसलिए 5 ಡಿಫೆಂಡರ್ಗಳ ಮಧ್ಯೆ ಮಗದಮ್ಮ ಗೌರವ್ ನಂಬರ್ 18. ಎಸ್ ಎಸಿಲಿ ಅಸ್ಗರ್ ಅವರಿಂದ ಅಂಕ ಬೇಕಾಗಿದೆ. ಅಂಕದ ಅವಶ್ಯಕತೆ ಇದೆ. ಪಂದ್ಯಕೂಟ 4-3 ದಾಳಿಯಲ್ಲಿ ಅಸ್ಗರ್. ಎಸ್ 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 ಓಹೋ, ಅಸ್ಗರ್ ಬಲಿಯಾಗಿದ್ದಾರೆ. ಸೋಲೋಲ್ ಟ್ಯಾಕಲ್ ಮುಖೇನ ಅಸ್ಗರ್ ರವನ್ನು ಹೊರಾಂಗಣಕ್ಕೆ ಇಡಲಾಗಿದೆ. ಅಂಕಪಟ್ಟಿಯಲ್ಲಿ 5-3 5-3 2 ಅಂಕದ ಮುನ್ನಡೆಯಲ್ಲಿ ಶ್ರೀರಾಮ ಕಲ್ಲಡ್ಕ. 5-3 5-3 ಕೇವಲ 2 ಅಂಕದ ಮುನ್ನಡೆ. ಎಸಲಿ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಅಂಕಪಟ್ಟಿಗೆಯಲ್ಲಿ 5-3 5-3 2 ಅಂಕದ ಮುನ್ನಡೆಯಲ್ಲಿ ಕಲ್ಲಡ್ಕ.
ಎಸ್, ಐದು ಮೂರು 5-3 ಇನ್ ಫೇವರ್ ಆಫ್ ಕಲ್ಲಡ್ಕ. ಎಸ್, ಮಧ್ಯಂತರ ವಿರಾಮದ ನಂತರ ಪಂದ್ಯಾಟ ಮತ್ತೆ ಪ್ರಾರಂಭ. ಅಂಕಪಟ್ಟಿಯಲ್ಲಿ 5-3 ದಾಳಿಯಲ್ಲಿ ಮೊಡೆಂಕಾಪು. ಚೆಸ್ ನಂಬರ್ 3, 5-3 ಪಂದ್ಯ. ಎಸ್, ಅಸಲಿ 4 ಡಿಫೆಂಡರ್ಗಳು ದಾಳಿಯಲ್ಲಿ ಕಲ್ಲಡ್ಕ. ಕಾರ್ನರ್ ವಿಭಾಗದಲ್ಲಿ ಪರೀಕ್ಷಿತ್ ರವರು. ಅಂಕವನ್ನು ಕಲೆ ಹಾಕಬೇಕಾಗಿದೆ ಮೊಡೆಂಕಾಪು. 5-3. ಎಸಲಿ ಅಂಕಣದ ಹೊರಾಂಗಣದಲ್ಲಿ ಎಲ್ಲ ಆಟಗಾರರಿಗೆ, ಎಲ್ಲ ಕ್ರೀಡಾಪಟುಗಳಿಗೆ ಪಾಯಸದ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಕ್ರೀಡಾಪಟುಗಳು ಸ್ವೀಕರಿಸಬೇಕಾಗಿ ವಿನಂತಿ. ಎಸ್, ಕ್ರೀಡಾಪಟುಗಳಿಗೂ ಕ್ರೀಡಾ ಅಭಿಮಾನಿಗಳಿಗೂ ಪಾಯಸದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಸ್ವೀಕರಿಸಬೇಕಾಗಿ ವಿನಂತಿ. ಎಸಲಿ ಅಂಕ ಬೇಕಾಗಿದೆ ಮೊಡೆಂಕಾಪು ಪಾಳಯದಲ್ಲಿ. ಅಂಕಪಟ್ಟಿಯಲ್ಲಿ 6-3, 6-3. ಕಮ್ ಬ್ಯಾಕ್ ಕಾಣಸಿಕ್ಕಬೇಕಾಗಿದೆ. ಎಸಲಿ ಅಂತರ 3ಕ್ಕೆ ಏರಿಕೆ. 6-3. 3 ಡಿಫೆಂಡರ್ಗಳ ಮಧ್ಯ ದಾಳಿಯಲ್ಲಿ ಚೆಸ್ ನಂಬರ್ 7. ಎಸಲಿ ಕ್ರೀಡಾಪಟುಗಳು, ಕ್ರೀಡಾ ಅಭಿಮಾನಿಗಳು ಪಾಯಸದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕಾಗಿ ಕೋರಿಕೆ. ಎಸಲಿ ವಿಶ್ರಾಂತಿಯ ಕೋರಿಕೆ. 6-3, 6-3, 6-3 ಇನ್ ಫೇವರ್ ಆಫ್ ಕಲ್ಲಡ್ಕ. ಎಸ್ ಮಗದಮ್ಮ, ಅಂಕ ಕಲೆ ಹಾಕಬೇಕಾಗಿದೆ. ಜವಾಬ್ದಾರಿ ಹೆಗಲೇರಿದೆ ಚೆಸ್ ನಂಬರ್ 3. ಅಂಕ ಪಟ್ಟಿಯಲ್ಲಿ 6-3 ಆಹಾ, ಎಸ್ ಅಲಿ ಎಸ್ಲಿ ಅಂಕಪಟ್ಟಿಯಲ್ಲಿ 7-3, 7-3. ಮಗದಮ್ಮ ಗೌರವ್ 7-3.
ಪ್ರೇಕ್ಷಕರು ಕಮ್ಬ್ಯಾಕ್ ಬಯಸ್ತಾ ಇದ್ದಾರೆ. ಮೊಡಂಕಾಪು 7-3, 7-3 ಇನ್ ಫೇವರ್ ಆಫ್ ಕಲ್ಲಡ್ಕ. ಎಸಿಲಿ ದಾಳಿಯಲ್ಲಿ ಪರೀಕ್ಷಿತ್ ರವರನ್ನು ಕಾಣ ಸಿಗ್ತಾ ಇದ್ದೇವೆ. ಒಂದಷ್ಟು ಉತ್ತಮ ರೀತಿಯ ದಾಳಿ. ಚೆಸ್ ನಂಬರ್ 6 ಎಸ್ ಅಲ್ಲಿ ಪರೀಕ್ಷಿತ್ ರವರ ಮುಖೇನ 1 ಅಂಕ. ಅಲ್ಲಿ ವೀಕ್ಷಣೆ ಒಳಾಂಗಣದಲ್ಲಿ ಅಂಕ 7-4, 7-4. ನೋ ಸೂಪರ್ ಟ್ಯಾಕಲ್. 7-4. ಎಸ್, ನಮ್ಮೊಂದಿಗೆ ಇದು ಫೈನಲ್ ಹಣಾಹಣಿ ಪಂದ್ಯಾಟದಲ್ಲಿ ನಮ್ಮೊಂದಿಗೆ SDMC ಅಧ್ಯಕ್ಷರಾದ ಎಸ್ ಸುಲೇಮನ್ ಹಾಜಿ ಇವರು ನಮ್ಮೊಂದಿಗಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಎಲ್ಲರ ಪರವಾಗಿ ಬಯಸ್ತಾ ಇದ್ದೇನೆ. ಎಸ್ಲಿ ಅಂಕ ಬಿಟ್ಟು ಕೊಟ್ಟಿದೆ. ಅಂಕ ಪಟ್ಟಿಗೆಯಲ್ಲಿ 9-4, 9-4, 9-4. ಟೈಮ್ ಔಟ್ ಕಲ್ಲಡ್ಕ. ಎಸ್, ಚೆಸ್ ನಂಬರ್ 9 ವೀಕ್ಷಣ್ ರವರು ಸಿಲಿ ಅಂಕಪಟ್ಟಿಗೆಯಲ್ಲಿ 12-4, 12-4. ಕೇವಲ 8 ಅಂಕದ ಮುನ್ನಡೆ. ಎಸ್, ಕಲ್ಲಡ್ಕ ನೋಟ್ ಟೈಮ್ ಔಟ್ ಓವರ್. ಕಲ್ಲಡ್ಕ ಟೈಮ್ ಔಟ್ ಓವರ್. 12-4, 12-4, 12-4. ಎಸ್, 12-4. ಎಸಲಿ ಕೊನೆಯ 4 ನಿಮಿಷದ ಘೋಷಣೆ. ಲಾಸ್ಟ್ 4 ಮಿನಿಟ್ಸ್. ಅಂತರ 8. 12-4. ಎಸ್, ಮೊಗದೊಮ್ಮೆ ಪ್ರಸ್ತುತ ದಾಳಿಯಲ್ಲಿ ರವೀಶ್ ಚೆಸ್ ನಂಬರ್ 5 ಮೊಗದೊಮ್ಮೆ ಒಳಾಂಗಣದಲ್ಲಿ ಅಂಕಗಳ ಕಲೆ ಹಾಕಬೇಕಾಗಿದೆ. ಎಸ್, ಬೋನಸ್, ಉತ್ತಮ ರೀತಿಯ ಬೋನಸ್. 12-5ರಲ್ಲಿ ಅಂತರ 7ಕ್ಕೆ ಇಳಿಕೆ. 12-5. ದಾಳಿಯಲ್ಲಿ ಗೌರವ್. 12-5. ಸಿಲಿ ಕೊನೆಯ 3 ನಿಮಿಷದ ಘೋಷಣೆ. ಅಂಕಪಟ್ಟಿಗೆಯಲ್ಲಿ 12-5, 12-5. ಸಿಲಿ ವಿಶ್ರಾಂತಿಯ ಕೋರಿಕೆ ಮೊಡಂಕಾಪು ಪರವಾಗಿ. ಹನ್ನೆರಡು ಎಸ್, ಒಂದಷ್ಟು ಎಸ್ ಮಗದ ಮ್ಯಾಚ್ ನಂಬರ್ 5. ಎಸ್, ಇಲ್ಲಿ ಅಂಕ 12-6, ಅಂತರ 6ಕ್ಕೆ ಇಳಿಕೆ. 12-6. ಪ್ರೇಕ್ಷಕರ ಪಂದ್ಯಾಟ ಇನ್ನು ಮುಗಿದಿಲ್ಲ. 12-6ರಲ್ಲಿ ಪಂದ್ಯ. ಬೋನಸ್ಗಾಗಿ ಎತ್ತ ಗೌರವ ಮುಖೇನವಾಗಿ
ಎಸಲ್ಲಿ ಮಗದಮ್ಮ ರವೀಶ್ ಚೆಸ್ ನಂಬರ್ 5. ಆಹಾ, ಅಲ್ಲಿ ದಾಳಿಗಾರನ ಬಂಧನ. ಎಸ್ ಕ್ಯಾಪ್ಟನ್ ನೋಟ್, ಲಾಸ್ಟ್ 2 minutes, ಕೊನೆಯ 2 ನಿಮಿಷ. ಕೊನೆಯ ಇದು 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 ಬೇಕಾಗಿತ್ತು. ಕಾರ್ಮೆಲ್ ಮುಖೇಣವಾಗಿ ಅಂಕಪಟ್ಟಿಯಲ್ಲಿ 13-7, 13-7 ಮಗದಮ್ಮ ರವೀಶ್ ರವರು 13-7 ಪಂದ್ಯ. ಎಸ್ ಅಲ್ಲಿ ಮಗದ ಬೋನಸ್ 13-8, 13-8. ಓಹೋ, 14-8, 14-8 ದಾಳಿಯಲ್ಲಿ ಮಗದಮ್ಮ. ಪ್ರಸ್ತುತ ಸಬ್ ಜೂನಿಯರ್ ಸ್ಟೇಟ್ನಲ್ಲಿ ಮಿಂಚಿದ ಪ್ರತಿಭೆ ಅಂದಡ ಚೆಸ್ ನಂಬರ್ 5 ರವೀಶ್ ರವರು. ಅಲ್ಲಿ ಮಗದಮ್ಮ ಬಂಧನ. ಎಸ್ ಬಂಧನ. ಎಸ್ ಕ್ಯಾಪ್ಟನ್ ನೋಟ್ಸ್, ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ. ಬಹುಶಃ ಪಂದ್ಯಕೂಟ ಕಲ್ಲಡ್ಕ ಪರವಾಗಿ ವಾಲಿದೆ. ಅಂಕಪಟ್ಟಿಯಲ್ಲಿ 15-8, 15-8. ಕೊನೆಯ ನಿಮಿಷ 16-8 ಮಗದಮ್ಮ ಅಸ್ಗರ್ 15-16-8. ಮಗದಮ್ಮ ಗೌರವ್. ಪಂದ್ಯಕೂಟ ಕಲ್ಲಡಿಕ ಪರವಾಗಿ ವಾಲಿದೆ. ಕೊನೆಯ ನಿಮಿಷದ ಘೋಷಣೆ. ಹದಿನೇಳು ಎಂಟು. ಎಸ್, ಪಂದ್ಯಾಟ ಮುಕ್ತಾಯ ಕಂಡಿದೆ. ಫೈನಲ್ ಹಣಾಹಣಿಯಲ್ಲಿ ಶ್ರೀರಾಮ ಕಲ್ಲಡ್ಕ ತಂಡ ವಿಜಯಿಯಾಗಿದೆ. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮೆಲ್ಲರ ಉತ್ತಮ ರೀತಿಯ ಕಾರ್ಯವೈಖರಿಯನ್ನು ತೋರಿಸಿಕೊಟ್ಟ ತಂಡ ಕಾರ್ಮೆಲ್ PU ಕಾಲೇಜ್ ಮಡಂಕ. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಹಾಲು ನಮ್ಮ ಈ ಸಮಾರೋಪ ಸಮಾರಂಭದ ಅತಿಥಿಯಾಗಿ ಆಗಮಿಸಿದ ಶ್ರೀಯುತ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಗೌರವಾಧ್ಯಕ್ಷರು ದಯಮಾಡಿ ಆಜಿ ಸುಲೇಮನ್ ಸರ್ ವೇದಿಕೆಗೆ ಬರಬೇಕು. ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಅಸೈನರ್ ಸರ್ ವೇದಿಕೆಗೆ ಬರಬೇಕು. ಅದೇ ರೀತಿ ಶ್ರೀಯುತ ಬಸೀರ್ ಸರ್. ಶ್ರೀಯುತ ಬಶೀರ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಅದೇ ರೀತಿ ಎಲ್ಲ ಅಫಿಷಿಯಲ್ಸ್ ದಯವಿಟ್ಟು ವೇದಿಕೆಗೆ ಹೋಗ್ಬೇಕು. ಎಲ್ಲ ಅಫಿಷಿಯಲ್ಸ್, ಎಲ್ಲ ತೀರ್ಪುಗಾರರ ವೇದಿಕೆ ಬಹುಮಾನ ವಿತರಣೆ ಮಾತ್ರ. ಎಲ್ಲ ಅಫಿಷಿಯಲ್ಸ್. ಸುರೇಶ್ ಸರ್, ಶ್ರೀಯುತ ಸುರೇಶ್ ಕಾರ್ಮೆಲ್ ದಯವಿಟ್ಟು ವೇದಿಕೆ ಬರಬೇಕು ಕೇಳ್ಕೊಳ್ತಿದ್ದೇವೆ ಸರ್. ಪೂರ ಪೋಲಾರ ಶ್ರೀಯುತ ಶ್ರೀನಿವಾಸ್ ಸರ್ ದಯವಿಟ್ಟು ವೇದಿಕೆ ಬರಬೇಕು ಕೇಳ್ಕೊಳ್ತಿದ್ದೇವೆ. ದಯವಿಟ್ಟು ವಿನ್ನರ್ಸ್ ಎಲ್ಲ ಲೈನ್ ಅಪ್ ಮಾಡಿ. ವಿನ್ನರ್ಸ್ ಬನ್ನಿ, ವಿನ್ನರ್ಸ್ ಲೈನ್ ಅಪ್, ವಿನ್ನರ್ಸ್ ಲೈನ್ ಅಪ್ ಎಲ್ಲ ಬನ್ನಿ. ಶ್ವೇತಾ ಬಾಲಕೃಷ್ಣ ಸರ್ಕಲ್ ಸರ್ ಬರಬಲ್ಲ ಸರ್.
ದಯವಿಟ್ಟು ಅಫಿಷಿಯಲ್ಸ್ ಮೋಕ್ಷಿತ್, ಮನ್ವಿತ್. ಶ್ರೀಯುತ ಬಾಲಕೃಷ್ಣ ಸರ್ಕಲ. ಹಲೋ, ಎಲ್ಲ ವಿದ್ಯಾರ್ಥಿಗಳು ಅಲ್ಲೇ ಕೂತ್ಕೊಳ್ಳಿ. ಮೊಡಂಕಾಪು, ಕಾರ್ಮೆಲ್ ಕಾಲೇಜ್ ಮೊಡಂಕಾಪು, ದಯವಿಟ್ಟು ವಿದ್ಯಾರ್ಥಿಗಳು ಲೈನ್ ಅಪ್ ಮಾಡಿ. ಹಲೋ ಮೇಡಮ್, ಇದೀಗ ಇಂದಿನ ಬಹುಮಾನ ವಿತರಣೆ ಸಮಾರಂಭದ ಕೊನೆಯ ಘಟ್ಟದಲ್ಲಿ ನಾವಿರುವಂತಹ ಸಮಯ. ಮೊದಲಿಗೆ ಇಂಡಿವಿಜುವಲ್ಸ್ ಬೆಸ್ಟ್ ರೈಡರ್ ಇನ್ ಗರ್ಲ್ಸ್ ಸೆಕ್ಷನ್ ರಕ್ಷಾ ಫ್ರಮ್ ಶ್ರೀರಾಮ, ಬೆಸ್ಟ್ ರೈಡರ್. ಬೆಸ್ಟ್ ಕ್ಯಾಚರ್ award goes to Bhumika from Srirama. Best catcher. Best all-rounder Rekha from Vitla. ಬಾಲಕರ ವಿಭಾಗದ ಇಂಡಿವಿಜುವಲ್ಸ್ ಬೆಸ್ಟ್ ರೈಡರ್ award goes to ಗೌರವ್ ಫ್ರಮ್ ಶ್ರೀರಾಮ. Best catcher award goes to Vamsh from Srirama. Best all-rounder award goes to Ravish from Carmel. ಇದೀಗ
ಇಂದಿನ ಅಫಿಷಿಯಲ್ಸಿನವರಿಗೆ ಮೆಮೆಂಟೋ ಕೊಡಬೇಕಾಗಿ ನಮ್ಮ ಶ್ರೀಯುತ ಸುಲೇಮಾನ್ ಸರ್ ಇವರಲ್ಲಿ ಕೇಳಿಕೊಳ್ತಿದ್ದೇನೆ. ಎಲ್ಲ ಅಫಿಷಿಯಲ್ಸಿಗೆ ಶ್ರೀಯುತ ನವೀನ್ ಸರ್, ಶ್ರೀಯುತ ಆರಿಸ್ ಸರ್, ಶ್ರೀಯುತ ರಿತೇಶ್, ಶ್ರೀಯುತ ಶ್ರೀನಿವಾಸ್ ಗೌಡ ಸರ್, ಶ್ರೀಯುತ ಸಿದ್ದಿಕ್ ಕುಕ್ಕಾಚೆ, ಆರೀಶ್ ಬೋಲಂತೂರು, ಅಕ್ಷಿತ್, ಶ್ರೀಯುತ ಬಶೀರ್ ದಯವಿಟ್ಟು ವೇದಿಕೆಗೆ ಬರಬೇಕು, ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ನಮಗೆ ಸಾಮ್ಯಾನದ ವಿಚಾರದಲ್ಲಿ ತುಂಬ ಸಹಕಾರವನ್ನು ಕೊಡ್ತಿರುವವರಿಗೆ ಗೌರವಾರ್ಪಣೆ ಮಾಡುವ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ತುಂಬೆ ಕಾಲೇಜಿನ ಕಬಡ್ಡಿ ತರಬೇತುದಾರರು, BA ಸಾಮ್ಯಾನದ ಮಾಲಕರು ಶ್ರೀಯುತ ಬಶೀರ್ ಸರ್ ಇವರಿಗೆ ನೀಡುತ್ತಿರುವಂತಹ ಗೌರವದ ಸನ್ಮಾನ. ಅದೇ ರೀತಿ ಮುಂದಕ್ಕೆ ಸನ್ಮಾನ ಕಾರ್ಯಕ್ರಮ ಶ್ರೀಯುತ ಶ್ರೀನಿವಾಸ ಗೌಡ, ಮೊನ್ನೆಯಿಂದ ನಮಗೆ ಬಂಟ್ವಾಳ ತಾಲೂಕಿನ ಕಬಡ್ಡಿ ಪಂದ್ಯಾಟಕ್ಕೆ ಪೂರ್ಣ ಸಹಕಾರವನ್ನು ನೀಡಿದಂತಹ ಒಂದು ಉತ್ತಮ ನಮ್ಮ ಕ್ರೀಡಾ ನಿರ್ದೇಶಕರು. ಬಂಟ್ವಾಳ ತಾಲೂಕಿನ ತನ್ನ ಸ್ವಂತ ಶಾಲೆಯಾಗಿ ರಫೀಕ್ ಸರ್ನ ಜೊತೆಗೆ ಕೈ ಜೋಡಿಸಿದಂತಹ ಶ್ರೀನಿವಾಸ ಗೌಡ ಸರ್, ಮುಂದಿನ ಸನ್ಮಾನ ಶ್ರೀಯುತ ರಫೀಕ್ ಸರ್. ದಯವಿಟ್ಟು ನಮ್ಮ ಕ್ರೀಡಾ ನಿರ್ದೇಶಕರು ದಯಮಾಡಿ ವೇದಿಕೆಗೆ ಬರಬೇಕು. ಇವರಿಗೆ ನೀಡುತ್ತಿರುವಂತಹ ಗೌರವ ಜೋರಾದ ಚಪ್ಪಾಳೆಯೊಂದಿಗೆ ಅಫಿಷಿಯಲ್ಸ್ ಆಗಿ ಕೆಲಸ ನಿರ್ವಹಿಸಿದ ಶ್ರೀಯುತ ಮೋಕ್ಷಿತ್, ಹರ್ಷ, ಮನ್ವಿತ್ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀಯುತ ಅವಿನಾಶ್ ನಮಗೆ ಬೆಳಿಗ್ಗೆಯಿಂದ ಈವರೆಗೆ ನಮಗೆ ಬಹಳಷ್ಟು ಉತ್ತಮ ರೀತಿಯ MC ಮಾಡಿ ಕಲೆಯನ್ನು ಕೊಟ್ಟವರು ಶ್ರೀಯುತ ಅವಿನಾಶ್. ಅದೇ ರೀತಿ ಸುದ್ದಿ ನ್ಯೂಸ್ ಚಾನೆಲ್ನ ಪ್ರತಿನಿಧಿ ದಯವಿಟ್ಟು ವೇದಿಕೆಗೆ ಬರಬೇಕು. ಸುದ್ದಿ ನೇರ ಪ್ರಸಾರವನ್ನು ನೀಡಿದಂತಹ ಸುದ್ದಿ ನ್ಯೂಸ್ ಚಾನಲ್. ಅದೇ ರೀತಿ ಕಂಡಿಗ ಸೌಂಡ್ಸ್ ದಯವಿಟ್ಟು ಒಬ್ರು ವೇದಿಕೆಗೆ ಬಂದು ಸ್ಮರಣಿಕೆ ತೆಗೆದುಕೊಳ್ಳಿ ಕೇಳ್ಕೊಳ್ತಿದ್ದೇವೆ. ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಕಂಡಿಗ. ಅದೇ ರೀತಿ
ಪ್ರಮುಖ ಘಟ್ಟ. ನಮ್ಮ ಇಂದಿನ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರ, ಸರಿಸುಮಾರು ಊಟದ ಖರ್ಚಿಗೆ 45,000 to 50,000 ತಗೊಳ್ಳುವಂತಹ ಪೂರ್ಣ ನಮಗೆ ವೆಚ್ಚವನ್ನು ಭರಿಸಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಗೌರವಾನ್ವಿತ ಕೊಡುಗೈದಾನಿ ಶ್ರೀಯುತ ಸುಲೈಮಾನ್ ಸರನ್ನು ಗುರುತಿಸುವಂತಹ ಸಮಯ. ಜೋರಾದ ಚಪ್ಪಾಳೆ ಒಂದು ಎದ್ದು ನಿಂತು ಇಂದು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಊಟದ ಖರ್ಚು ಸುಮಾರು 50,000 ಬಾಬ್ಸನ್ನು ನಮ್ಮ ಜೊತೆಗೆ ನಿಂತು ಇವರಿಗೆ ನಮ್ಮ ಪ್ರಾಂಶುಪಾಲರು ಬಾಲಕೃಷ್ಣ ಸೇರ್ಕಲ ಸರ್, ಎಲ್ಲ ನಮ್ಮ ಇಡೀ ಪಂದ್ಯಾಟದ ಖರ್ಚು ವೆಚ್ಚಗಳನ್ನು ನೋಡ್ತೇನೆ ಅನ್ನುವಂಥ ಭರವಸೆ ಕೊಟ್ಟವರು. ಅದನ್ನು ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಅದೇ ರೀತಿ ಮೊನ್ನೆ ಪಂದ್ಯಾಟದ ನಮ್ಮ ಮೊದಲನೇ ದಿನದಿಂದ ನಮಗೆ ಪೂರ್ಣ ಸಹಕಾರವನ್ನು ನೀಡಿ ನಮಗೆ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರುವ ಇನ್ನೋರ್ವ ವ್ಯಕ್ತಿ ಬಾಲಕೃಷ್ಣ ಸೇರ್ಕಲ ಸರ್ ಅವರಿಗೆ ನೀಡುತ್ತಿರುವಂತಹ ಗೌರವದ ಸನ್ಮಾನ ನಮ್ಮ ಪ್ರಾಂಶುಪಾಲರಾಗೋ ಸುಲೈಮಾನ್ ಸರ್ ದಯವಿಟ್ಟು ಇವರಿಗೆ ಗುರುತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಒಂದಷ್ಟು ಮಹಾದಾನಿಗಳನ್ನು ಒಟ್ಟುಗೂಡಿಸುತ್ತಾ ನಮ್ಮ ಪಂದ್ಯಾಟಕ್ಕೆ ಸಹಕಾರವನ್ನು ಇತ್ತಂತಹ ಜೋರಾದ ಚಪ್ಪಾಳೆಯೊಂದಿಗೆ ಗೌರವಾನ್ವಿತರಿಗೆ ಸಹಕರಿಸಿದಂಥ ಸರ್ವರಿಗೂ ಧನ್ಯವಾದ ಅರ್ಪಿಸುತ್ತಾ ಕೊನೆಯದಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮ. ಬಾಲಕಿಯರ ವಿಭಾಗದ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿರುವಂತಹ ವಿಠ್ಠಲ ಪದವಿ ಪೂರ್ವ ಕಾಲೇಜು ವಿಟ್ಲ. ದ್ವಿತೀಯ ಸ್ಥಾನ ವಿಠ್ಠಲ ಪದವಿ ಪೂರ್ವ ಕಾಲೇಜು ವಿಟ್ಲ. ಶ್ರೀಯುತ ರಫೀಕ್ ಸರ್ ದಯವಿಟ್ಟು ವೇದಿಕೆ ಬರಬೇಕು ಕೇಳಿಕೊಳ್ತಿದ್ದೇವೆ. ಬಾಲಕಿಯರ ವಿಭಾಗದ ದ್ವಿತೀಯ ಸ್ಥಾನ, ಪ್ರಥಮ ಸ್ಥಾನ none other than ಶ್ರೀರಾಮ ಕಲ್ಲಡ್ಕ. Boys side, second place is goes to Carmel Composite PU College, Modankapo.
Today's boys side match, first place is goes to none other than once again Sri Rama College Kalladka. ಸಮಾರೋಪ ಸಮಾರಂಭದ ಕೊನೆಯ ಘಟ್ಟದಲ್ಲಿ ನಾವಿರುವಂತಹ ಸಮಯ. ಇಲ್ಲಿ ಸೇರಿರುವಂತಹ ವೇದಿಕೆಯಲ್ಲಿರುವಂತಹ ಸರ್ವ ಅತಿಥಿ ವರ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತಾ ನಮಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಶ್ರಮಯೇವ ಜಯತೆ. ಭಾಗವಹಿಸಿದ ಎಲ್ಲ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.